Call me Sir, Shivaji Sir ಅಂತ. No, I edit my films. ಮೊದಲನೇ ಕನ್ನಡ ಸಿನಿಮಾ ಕಾನ್ಸ್ ಅಲ್ಲಿ ಪ್ಲೇ ಮಾಡಿದ್ದಾರೆ. Almost ದೇವ್ರು ಬಿಟ್ರೆ ಸೆಕೆಂಡ್ ಪರ್ಸನ್ ಹೂ ಗೆಟ್ಸ್ ದಟ್ ಪವರ್ ಇಸ್ ರೈಟರ್. ನಾವು ಕತೆ ಫಸ್ಟ್ ಮಾಡಿ ರಮೇಶ್ ಸರ್ಗೆ ರೀಡಿಂಗ್ ಕೊಟ್ಟಾಗ್ಲೇನೆ ಈ ಸೆಟ್ ದಿಸ್ ಗೋನ್ ಬಿ ಎ ಕಲ್ಟ್ ಫಿಲ್ಮ್ ಅಂತ. ನನಗೆ ಅಣ್ಣವ್ರದ್ದು ಶಬ್ದವೇದಿ ಅದೊಂಥರ ಮನ್ಸಲ್ಲಿ ಉಳ್ಕೊಂಡ್ಬಿಡ್ತು. ಇನ್ನ ಮಾಸಾಗಿ ಹೇಳ್ಬೇಕು ಅಂದ್ರೆ ಉಪ್ಪಿ ಸರ್ ಸಿನಿಮಾ ಐ ವಾಸ್ ಲೈಕ್ ನಾನ್ ಶೆರ್ಲಾಕ್ ಹೋಮ್ಸ್ ನೋಡಿದೀನಿ, ಸೀರೀಸ್ ನೋಡಿದೀನಿ, ಮೂವಿ ನೋಡಿದೀನಿ. ಐ ಮೀನ್ ಐ ಡೋಂಟ್ ಥಿಂಕ್ ಐಲ್ ಬಿ ಸರ್ಪ್ರೈಸ್ಡ್. ನಾಯಿನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ. ಲೈಕ್ ಓ ಮೈ ಗಾಡ್. ನನ್ನ ಕನ್ನಡ ಆಡಿಯನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಆಫ್ ದ ಟಫೆಸ್ಟ್ ಆಡಿಯನ್ಸ್ ಅಂತ ಹೇಳ್ಬೋದು. ಅಂದ್ರೆ ನೀವು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿ ಗೆದ್ರಿ ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಪ್ರಯತ್ನಗಳು ಮಾಡ್ಬೋದು ಅಂತ. There is no item song, there is no absolutely nothing. Writing is like that meditation. Creative difference ಬಂದ್ರೆ ನಿಮ್ಮ ಮಧ್ಯ and actor ಮಧ್ಯ, like how do you resolve? It gives you a lot of mood swings. What is the best advice you have received so far? Meme pages, troll pages ಎಲ್ಲ how well they edit. I know. They are my inspiration. ನಿಜ ಹೇಳ್ಬೇಕಂದ್ರೆ ಹೇಗೆ ಅನ್ಸ್ತು? ಅಷ್ಟೇ ಸಾಕು. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ದಿ ಎಪಿಸೋಡ್ ಆಫ್ ಡಿ ಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ಇವತ್ತಿನ ಪಾಡ್ಕಾಸ್ಟ್ ಸ್ಪೆಷಲ್ ಗೆಸ್ಟ್ ಯಾರು ಅಂದರೆ ಹೀಸ್ ಅ ರೈಟರ್, ಹೀಸ್ ಅ ಡೈರೆಕ್ಟರ್, ಹೀಸ್ ಅನ್ ಎಡಿಟರ್, ಹೀಸ್ ಆಲ್ಸೋ ಅ ವಾಯ್ಸ್ ಓವರ್ ಆರ್ಟಿಸ್ಟ್. ಇಷ್ಟೆಲ್ಲನೂ ಒಂದೇ ವ್ಯಕ್ತಿಯಲ್ಲಿ ನೋಡೋಕ್ಕಾಗತ್ತಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಇವರೇ ಲಿವಿಂಗ್ ಪ್ರೂಫ್. ಶಿವಾಜಿ ಸೂರತ್ಕಲ್ ಅನ್ನೋ ಅಮೇಝಿಂಗ್ ಮೂವಿನ ಡೈರೆಕ್ಟ್ ಮಾಡಿರೋರು ಆಕಾಶ್ ಶ್ರೀವತ್ಸ ಅವ್ರು ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿದ್ದಾರೆ. ಸೊ ಇವ್ರ ವರ್ಕಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅಂತ ತಿಳ್ಕೊಳಕ್ಕೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಹಿ ಈಸ್ ಹಿಯರ್ ಫೈನಲಿ ವಿತ್ ಅಸ್. ಅವ್ರು ಇದೆಲ್ಲ ಹೇಗೆ ಮಾಡಿದ್ರು, ಹೇಗೆ ಯೋಚನೆ ಮಾಡ್ತಾರೆ, ವರ್ಕಿಂಗ್ ಪ್ರೋಸೆಸ್ ಏನು ಎಲ್ಲ ತಿಳ್ಕೊಬೇಕಂದ್ರೆ ಸ್ಟೇ ಟ್ಯೂನ್ಡ್. ಹಾಯ್ ಆಕಾಶ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಮಸ್ಕಾರ, ಥ್ಯಾಂಕ್ ಯು ಫಾರ್ ಕಮಿಂಗ್ ಆನ್ ದ ಶೋ. ಹೇಗಿದ್ದೀರಾ? Absolutely fine. Thank you, Disha. Thanks for having me on the show. ಐ ಆಮ್ ವೆರಿ ಎಕ್ಸೈಟೆಡ್. ನಂಗೆ ನಿಮಗೆ ಕೇಳೋಕ್ಕೆ ತುಂಬ ಪ್ರಶ್ನೆಗಳಿದೆ. ಸೊ ವಿಲ್ ಜಸ್ಟ್ ಡೈವ್ ರೈಟ್ ಇನ್ ಟು ಇಟ್, ಆಯಿತಾ? ನಾನು ನಿಮ್ಮದು ಪ್ರೀವಿಯಸ್ಲಿ ಒಂದು ಪಾಡ್ಕಾಸ್ಟ್ ನೋಡಿದೆ. ನೀವು ಅದರಲ್ಲಿ ಹೇಳಿದ್ರಿ ಫಸ್ಟ್ ನೀವು ಆ್ಯಕ್ಟಿಂಗ್ ಟ್ರೈ ಮಾಡಿದ್ರಿ ಅಂತ ಅಲ್ವಾ? ಸೊ ಅಂದರೆ ಇದೊಂದು ಕ್ಯೂರಿಯಾಸಿಟಿ ನನಗಿರೋದು. ಎಲ್ಲರ ಲೈಫಲ್ಲಿ ಅದು ಒಂದು ಮೂವಿ ಇರುತ್ತೆ, ಅದು ನೋಡಿದ ತಕ್ಷಣ ನಾನು ಇದಾಗಬೇಕು ಅದಾಗಬೇಕು, ಇದರ್ ಬಿಸ್ನೆಸ್ ಮ್ಯಾನ್ ಡಿಪೆಂಡಿಂಗ್ ಆನ್ ದ ಕ್ಯಾರೆಕ್ಟರ್ ಆರ್ ಎನಿಥಿಂಗ್, ಆಯಿತಾ? ಸೊ ನಿಮಗೆ ಯಾವ ಮೂವಿ ನೋಡಿ ಇಲ್ಲ ನಾನು ಇವ್ರ ಥರ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ಯಾವ ಮೂವಿ ನೋಡಿ ಅನಿಸ್ತು? ಒಂದು ಪರ್ಟಿಕ್ಯುಲರ್ ಮೂವಿ ಅಂತ ಅಂದ್ರೆ ನನಗೆ ಅಣ್ಣವ್ರದ್ದು ಒಂದು ಫಿಲ್ಮ್ ಬಂದಿತ್ತು. ಇಟ್ ವಾಸ್ ಕಾಲ್ಡ್ ಶಬ್ದವೇದಿ ಅಂತ ಅನ್ಸುತ್ತೆ. ಅದನ್ನ ನಾನು ಥಿಯೇಟ್ರಲ್ಲಿ ನಮ್ಮ ಅಪ್ಪ ಕರ್ಕೊಂಡು ಹೋಗಿ ಥಿಯೇಟ್ರಲ್ಲಿ ತೋರಿಸಿದ್ರು. ಸೊ ಅದು ಆಕ್ಟರ್ಗಿಂತ ಹೆಚ್ಚಾಗಿ ದಟ್ ಸಿನಿಮಾ ಹ್ಯಾಡ್ ಅ ಮಿಸ್ಟ್ರಿ ಟೋನ್. ಅದರಲ್ಲಿ ಸಡನ್ ಆಗಿ ಕಳೆದೋಗ್ತಾರೆ, ಒಂದು ಟ್ರೈನ್ ಎಲ್ಲ ಹೋಗ್ತಾ ಇರತ್ತೆ, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್, ಈ ಥರ ಎಲ್ಲ ಏನೇನೋ ಇತ್ತು ಅದರಲ್ಲಿ. ದಟ್ ವಾಸ್ ಆಕ್ಚುಲಿ ಐ ಥಿಂಕ್ ಹಿಟ್ ಮಿ ವೆರಿ ಹಾರ್ಡ್. ಅಂದ್ರೆ ಡೆಫಿನೆಟ್ ಆಗಿ ಶಬ್ದವೇದಿ ಆ ಫಿಲ್ಮು ಅಂದ್ರೆ ಅದೊಂಥರ ಮನ್ಸಲ್ಲಿ ಉಳ್ಕೊಂಡ್ಬಿಡ್ತು. ಅಂದ್ರೆ ಅವಾಗ ತುಂಬಾ ಚಿಕ್ಕ ಹುಡುಗ ಬೇರೆ ಅಲ್ಲ, ಏನೋ ಇದು ಏನೋ ಮಿಸ್ಟ್ರಿ ಇದೆಯಲ್ಲ, ಒಂಥರ ಭಯ ಆಗ್ತಾ ಇತ್ತು ಕೆಲವೊಂದು ಪಾಯಿಂಟ್. ಸೊ ಅದು ಇವತ್ತು ನೆನ್ಸ್ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ ಇಂಪ್ಯಾಕ್ಟೆಡ್. ಅಂಡ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದು ಇಂಗ್ಲಿಷ್ ಫಿಲ್ಮ್, ಟಾಮ್ ಹ್ಯಾಂಕ್ಸ್ದು ಒಂದು ಇಂಗ್ಲಿಷ್ ಫಿಲ್ಮ್, ರೋಡ್ ಟು ಪರ್ಡಿಷನ್ ಅಂತ ಒಂದು ಫಿಲ್ಮ್. ಇದು ಕೂಡ ನಾವು ಐ ಥಿಂಕ್ ಇನ್ ಕಾಲೇಜ್ ಡೇಸ್. ಸೊ ಫ್ರೆಂಡ್ಸ್ ಜೊತೆಲ್ಲ ಹೋಗಿ ನೋಡುವಂಥ ಸಿನಿಮಾ. ಅಗೇನ್ ದ ಸೆಟ್ಟಿಂಗ್ ಆಫ್ ದ ಫಿಲ್ಮ್, ದ ಎಮೋಷನ್ಸ್ ಆಫ್ ದ ಫಿಲ್ಮ್, ಐ ಥಿಂಕ್ ಇಟ್ ಇಂಪ್ಯಾಕ್ಟೆಡ್. ಅಂಡ್ ಆಲ್ ಆಫ್ ಕ್ರಿಸ್ಟೋಫರ್ ನಾಲನ್ಸ್ ಫಿಲ್ಮ್ಸ್, ಬಿಗ್ ಫ್ಯಾನ್ ಆಫ್ ಕ್ರಿಸ್ಟೋಫರ್ ನಾಲನ್. ಎಲ್ಲ ಸಿನಿಮಾಗಳು ಅಷ್ಟೇ, ಅವ್ರದ್ದು ವೇ ಹಿ ಹ್ಯಾಂಡಲ್ಸ್ ಎಮೋಷನ್ಸ್ ತುಂಬಾ ಇಷ್ಟ. ಇನ್ನ ಮಾಸಾಗಿ ಹೇಳ್ಬೇಕು ಅಂದ್ರೆ ಉಪ್ಪಿ ಸರ್ ಸಿನಿಮಾ. ಬಿಕಾಸ್ ಅದು ಅಗೇನ್ ನಮ್ಮ ಕಾಲೇಜ್ ಟೈಮಲ್ಲಿ ಎಲೆಕ್ಷನ್ ಇತ್ತು. ಐ ರಿಮೆಂಬರ್ ಕಾಲೇಜ್ ಟೈಮಲ್ಲಿ ದೇರ್ ವಾಸ್ ಎಲೆಕ್ಷನ್ ಅಂಡ್ ದೇರ್ ಗಿವಿಂಗ್ ಟಿಕೆಟ್ಸ್ ಫ್ರೀ. ಸೊ ಆ ಥರ ಒಂದು ಫ್ರೀ ಟಿಕೆಟ್ ಅಲ್ಲಿ ನೋಡಿದ್ದು ಉಪ್ಪಿ ಸರ್ ಸಿನಿಮಾ. So that was very interesting again. The way he, approaches characters, screenplay. ನಾವು ಇವತ್ತು ಏನೇನೋ ಪ್ರಯತ್ನ ಮಾಡ್ತಾ ಇದೀವಿ, ಬಟ್ ಉಪ್ಪಿ ಸರ್ ಅವತ್ತೇ ಪ್ರಯತ್ನಗಳು ಮಾಡಿದ್ರು. ಸೊ ಈಸ್ ಗಾಡ್ ಆಫ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ಬೋದು ಕನ್ನಡದಲ್ಲಿ ಡೆಫಿನೆಟ್ ಆಗಿ. ನೋ, ಐ 100% ಅಗ್ರಿ. ಅಂದರೆ ನಾನು ಬೇಸಿಕ್ಲಿ ಐ ಆಮ್ ಗುಜರಾತಿ, ಆಯ್ತಾ? ಸೊ ನಾನು ಕನ್ನಡ ಫಿಲ್ಮ್ಸ್ ನಾನು ಜಾಸ್ತಿ ನೋಡೇ ಇರಲಿಲ್ಲ, ಬಿಕಾಸ್ ಮನೇಲಿ ಯಾರೂ ನೋಡ್ತಾ ಇರಲಿಲ್ಲ. ದೆನ್ ನಾನು ವಿಡಿಯೋಸ್ ಶುರು ಮಾಡಾದ್ಮೇಲೆ ಮೈ ಫ್ರೆಂಡ್ಸ್ ವರ್ ಲೈಕ್ ನೋ ಸರ್ಟನ್ ಮೂವೀಸ್ ನೋಡಲೇಬೇಕು ಅಂತ. ದೆನ್ ಅವ್ರು ಉಪ್ಪಿ ಸರ್ ಮೂವೀಸ್ ತೋರಿಸಿದ್ರು. ನಾನು ಫಸ್ಟ್ ಏನು ನೋಡಿದೆ, ಐ ಆಮ್ ಲೈಕ್ ವಾಟ್ ಈಸ್ ಹ್ಯಾಪನಿಂಗ್, ಲೈಕ್ ವಾಟ್ ಇಸ್ ದಿಸ್? ಆ್ಯಂಡ್ ದೆನ್ ಕಾಶಿನಾಥ್ ಸರ್ ಮೂವೀಸ್ ಐ ವಾಚ್ಡ್ ವಿಶ್, ಆಯ್ತಾ?
ಅಂದ್ರೆ ಐಮ್ ಲೈಕ್ ಓ ಮೈ ಗಾಡ್ ಅನ್ನೋ ಅದು ಒಂದು ವಾವ್ ಫ್ಯಾಕ್ಟ್ರಿ ತರ ಬಂತು. ಸೊ ಐ ಫೀಲ್ ಲೈಕ್ ಮುಂಚೆ ಹಳೆ ಸಿನಿಮಾಸ್ ಅಲ್ಲೂ ಆತರ ಕೆಲವೊಂದು ಫುಲ್ ಲೈಕ್ ಇಟ್ ಮೇಕ್ಸ್ ಯು ಫೀಲ್ ಲೈಕ್ ವಾವ್ ಲೈಕ್ ದಿಸ್ ಇಸ್ ಸೋ ಗುಡ್ ಅನ್ನೋದು ಕಲ್ಟ್ ಫಿಲ್ಮ್ಸ್ ಕಲ್ಟ್ ಫಿಲ್ಮ್ಸ್ ಅಂತ ಹೇಳ್ಬೋದು. ಅಂಡ್ ಇವಾಗ ನ್ಯೂ ಏಜ್ ಸಿನಿಮಾಸ್ ನೋಡಕ್ ಬಂದ್ರೆ ಐ ವುಡ್ ಡೆಫಿನೆಟ್ಲಿ ಸೇ ನಿಮ್ದು ಅಷ್ಟೇ ಶಿವಾಜಿ ಸುರತ್ಕಲ್ ವಾಸ್ ಒಂದು ಹೊಸ ವರ್ಟಿಕಲೇ ಸೆಟ್ ಮಾಡ್ತು. ಸೊ ನೀವು ಇದು ಮೇಕಿಂಗ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಆರ್ ಈವನ್ ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೇಕಾದ್ರೆ ನಿಮ್ದು ಏನಾದ್ರೂ ಈ ಥರ ವಿಷನ್ ಇತ್ತಾ ಲೈಕ್ ವಿಲ್ ಮೇಕ್ ಇಟ್ ಬಿಗ್ ಆರ್ ಇಟ್ಸ್ ಗೋಯಿಂಗ್ ಟು ಸ್ಕೇಲ್ ಅಪ್ ಟು ದಿಸ್ ಲೆವೆಲ್ ಅನ್ನೋ ರೀತಿ? ಶಿವಾಜಿ ಸುರತ್ಕಲ್ ನನ್ನ ನೆನಪಿರಂಗೆ ನಾವು ಕತೆ ಫಸ್ಟ್ ಮಾಡಿ ರಮೇಶ್ ಸರ್ಗೆ ರೀಡಿಂಗ್ ಕೊಟ್ಟಾಗ್ಲೇನೆ ಐ ರಿಮೆಂಬರ್ ಹಿ ಯೂಸ್ ದಿಸ್ ವರ್ಲ್ಡ್ ಕಲ್ಟ್ ಅಂತ. ಹಿ ಸೆಡ್ ದಿಸ್ ಗೋನ್ ಬಿ ಅ ಕಲ್ಟ್ ಫಿಲ್ಮ್ ಅಂತ ಅಂದ್ರು. ಐ ಡೋಂಟ್ ನೋ, ಐ ಥಿಂಕ್ ಇಟ್ಸ್ ಇಸ್ ಎಕ್ಸ್ಪೀರಿಯನ್ಸ್ ಆಫ್ ಪ್ರಿಡಿಕ್ಷನ್ ಅನ್ಸುತ್ತೆ. ಸೊ ಹಿ ಪ್ರಿಡಿಕ್ಟೆಡ್ ದಟ್ ಲಾಂಗ್ ಬ್ಯಾಕ್. ಅಂಡ್ ನಾವು ನನ್ನ ರೈಟರ್ ಅಭಿ ವೆನ್ ವಿ ರೈಟಿಂಗ್ ಶಿವಾಜಿ ಒನ್ ಇಟ್ ಸೆಲ್ಫ್ ವಿ ಥಾಟ್ ಈ ಕ್ಯಾರೆಕ್ಟರ್ ಇಸ್ ನಾಟ್ ಲೈಕ್ ಒನ್ ಫಿಲ್ಮ್ ಲಿಮಿಟೆಡ್ ಕ್ಯಾರೆಕ್ಟರ್ ಅಲ್ಲ, ಪದೇ ಪದೇ ವಿ ಕ್ಯಾನ್ ಕೀಪ್ ಡೂಯಿಂಗ್ ಫಿಲ್ಮ್ಸ್ ವಿತ್ ದಿಸ್ ಕ್ಯಾರೆಕ್ಟರ್. ಸೊ ಒಂದು ಫ್ರಾಂಚೈಸ್ ಮಾಡೆಲ್ ಅಂತಾನೆ ನಾವು ಶುರು ಮಾಡಿದ್ದು. ಅಂಡ್ ಲಕಿಲಿ ವಿ ಡಿಡ್ ಪಾರ್ಟ್ 2 ಆಫ್ ದ ಫಿಲ್ಮ್ ಲಾಸ್ಟ್ ಇಯರ್ ರಿಲೀಸ್ ಆಯಿತು. 50 days ಬಂತು ಥಿಯೇಟರ್. ಸೊ ಗುಡ್. ಸೊ ದರ್ ಆರ್ ಮಚ್ ಮೋರ್ ಟು ಶಿವಾಜಿ ಸುರತ್ಕಲ್ ನನ್ನ ಪ್ರಕಾರ. ಯಾ ನೋ ಐ 100% ಅಗ್ರಿ. ಅಂದ್ರೆ ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇಲ್ಲ, ಬಟ್ ಲೈಕ್ ಆನೆಸ್ಟ್ಲಿ ಸ್ಪೀಕಿಂಗ್, ಸೊ ನಾವು ಚಿಕ್ಕವರಿದ್ದಾಗಿಂದಾನೆ ಲೈಕ್ ಐವ್ ಬಿನ್ ವಾಚಿಂಗ್ ಇಂಗ್ಲಿಷ್ ಮೂವೀಸ್ ಆಯ್ತಾ. ಸೊ ಒಂದ್ ಮೈಂಡ್ ಸೆಟ್ ಏನಂದ್ರೆ ಲೈಕ್ ಐ ಆಮ್ ಸಾರಿ ಗೈಸ್, ಬಟ್ ಒಂದ್ ಮೈಂಡ್ ಸೆಟ್ ಏನಿತ್ತು ಅಂದ್ರೆ ಈ ಕನ್ನಡ ಫಿಲ್ಮ್ ಅಲ್ಲಿ ಇನ್ನ ಎಷ್ಟು ಕ್ವಾಲಿಟಿ ಅಥವಾ ಸ್ಟ್ಯಾಂಡರ್ಡ್ ಕೊಡ್ತಾರೋ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಸ್ಪೆಷಲಿ ಶಿವಾಜಿ ಸೂರತ್ಕಲ್ ಇನಿಷಿಯಲಿ ಟಾಕ್ ಬಂದಾಗ ಎಲ್ಲರೂ ಶೆರ್ಲಾಕ್ ಹೋಮ್ಸ್ ಇನ್ಸ್ಪೈರ್ಡ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ನಾನ್ ಶೆರ್ಲಾಕ್ ಹೋಮ್ಸ್ ನೋಡಿದೀನಿ, ಸೀರೀಸ್ ನೋಡಿದೀನಿ, ಮೂವಿ ನೋಡಿದೀನಿ. ಐ ಮೀನ್ ಐ ಡೋಂಟ್ ಥಿಂಕ್ ಐಲ್ ಬಿ ಸರ್ಪ್ರೈಸ್ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಜಸ್ಟ್ ಶಟ್ ಅಪ್ ಅಂಡ್ ಕಮ್ ಅಂತ ಥಿಯೇಟರ್ ಕರ್ಕೊಂಡೋದ್ರು ಆಯ್ತಾ. ಐ ವೆಂಟ್ ಅಂಡ್ ಐ ವಾಚ್ಡ್ ಇಟ್ ಅಂಡ್ ಐ ವಾಸ್ ಲೈಕ್ ನಂಗೆ ತುಂಬಾನೇ ಖುಷಿ ಆಯ್ತು. ಐ ಫೀಲ್ ಲೈಕ್ ವಿ ನೀಡ್ ಸಚ್ ಮೂವೀಸ್ ಇನ್ ದ ಇಂಡಸ್ಟ್ರಿ ಬಿಕಾಸ್ ಇದೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡುತ್ತೆ ಯುನೋ ಫಾರ್ ದಿ ಅದರ್ ಪೀಪಲ್. ಇವಾಗ ಕನ್ನಡ ಸಿನಿಮಾ ಬಗ್ಗೆ ಮಾತಾಡಿದ್ರೆ KGF ಅಂತಾರೆ, ಕಾಂತಾರ ಅಂತಾರೆ, ಅಂಡ್ ಇಫ್ ಯು ಲುಕ್ ಇನ್ ದಿಸ್ ಜಾನ್ರ 100% ದೇ ವಿಲ್ ಟೆಲ್ ಶಿವಾಜಿ ಸೂರತ್ಕಲ್ ಅಲ್ವಾ. ನೋ ಐ ಆಮ್ ಸೊ ಮೈ ಪಾಯಿಂಟ್ ಕಮಿಂಗ್ ಟು ಯು ಇಸ್ ಅದು ಕ್ರಿಯೇಟಿವ್ ಲೆವೆಲಲ್ಲಿ ಯಾವ ಥರ ಎಫರ್ಟ್ ಬೇಕಾಗತ್ತೆ ನಿಮ್ಗೆ ಆಸ್ ಅ ಡಿರೆಕ್ಟರ್ ಟು ಸ್ಟ್ಯಾಂಡ್ ಔಟ್. ಯಾಕಂದ್ರೆ ಒಂದು ಶೆರ್ಲಾಕ್ ಹೋಮ್ಸ್ ಅಂದ್ರೆ ಯು ನೋ ಒನ್ ಮಾರ್ಕ್ ಇಸ್ ಸೆಟ್. ಅವ್ರು ಇದಕ್ಕೆ ಕಂಪೇರ್ ಮಾಡ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ನೋ ಓಕೆ ಫೈನ್ ಯು ಕ್ಯಾನ್ ಕಂಪೇರ್, ಬಟ್ ನಾನ್ ಡಿಫ್ರೆಂಟ್ ಆಗಿದ್ದೀನಿ ಅಂತ. ಸೊ ಅದಕ್ಕೆ ನಿಮ್ಗೆ ಯಾವ ತರ ಎಫರ್ಟ್ಸ್ ಆಗ್ಬೇಕಾಗಿತ್ತು ಇನ್ ಟರ್ಮ್ಸ್ ಆಫ್ ಕ್ರಿಯೇಟಿವಿಟಿ ಆಗಿರ್ಲಿ ಆರ್ ಡಿರೆಕ್ಷನ್, ಎಡಿಟಿಂಗ್, ಎವ್ರಿಥಿಂಗ್? See, Sherlock Holmes is again a universally accepted character. He's one of the greatest detectives, but he's a fictional character. But what we wanted to do slightly different from Sherlock Holmes is give a Indian touch to the character. Indian films on the takshane emotion. So Sherlock is alpha male. He doesn't have a family or a life. He's a brainy guy, that's it. But we wanted to have a brainy guy with a lot of problems. ಸೊ ಶಿವಾಜಿ ಸೂರತ್ಕಲ್ ಇಫ್ ಯು ಸಿ ಇಸ್ ವೆರಿ ಹ್ಯೂಮನ್, ಈಸ್ ವೆರಿ ರಿಲೇಟಬಲ್ ಆಸ್ ಅ ಕ್ಯಾರೆಕ್ಟರ್ ಅಲ್ವಾ. ಅಂದ್ರೆ ನಾವು ಆನ್ ಸ್ಕ್ರೀನ್ ನೋಡಿದಾಗ ನಮಗ್ ಕೂಡ ಅದೇ ತರ ಇನ್ಸ್ಟೆನ್ಸಸ್ ಘಟನೆಗಳು ಆಗಿರುತ್ತೆ. ಅಂದ್ರೆ ಅವ್ನ ನಾಯಿನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ. ಸೊ ಫಾರ್ ಎಷ್ಟೊಂದು ಜನ ಡಾಗ್ ಲವರ್ಸ್ ನನಗೆ ಸಿನಿಮಾ ಆದ್ಮೇಲೆ ಏನೋ ಟೋಲ್ಡ್ ಸರ್ ಒಂದು ನಾಯಿನ ಸಾಯಿಸಿ ಮೇಡ್ ಇಸ್ ಕ್ರೈ ಸರ್ ಇನ್ ದ ಥಿಯೇಟರ್ ಅಂತ. ಸೊ ಈ ತರದ್ದು ಥಿಂಗ್ಸ್ ವಿ ರೈಟಿಂಗ್ ಎಲ್ಲ ತುಂಬಾ ಕಾನ್ಶಿಯಸ್ ಆಗಿದ್ವಿ ನಾವು. ಅಂಡ್ ಅವ್ನ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾಳೆ. ಸೊ ಹಿ ಡಸನ್ ನೋ ಹೂ ಕಿಲ್ಡ್ ಹಿಸ್ ವೈಫ್. ಈ ಬೀಯಿಂಗ್ ಡಿಟೆಕ್ಟಿವ್ ಅವ್ರಿಗೆ ಗೊತ್ತಾಗ್ತಲ್ಲ ಯಾರು ಕೊಂದಿದ್ದಾರೆ ಅಂತ. ಸೊ ಈ ತರ ಹ್ಯೂಮನ್ ಎಲಿಮೆಂಟ್ಸ್ ನ ಆದಷ್ಟು ನಾವು ಶಿವಾಜಿ ಭಾಗ 1ರಲ್ಲಿ ತರೋ ಪ್ರಯತ್ನ ಮಾಡಿದ್ವಿ. ಭಾಗ 2ರಲ್ಲಿ ಒಂದು ಕಿರಿಕ್ ಡಾಟರ್, ಯಾವ ಸ್ಮಾಲ್ ಗರ್ಲ್ ಹೂ ಕ್ಯಾನ್ ಬಿ ಅ ಟ್ರಬಲ್ ಮೇಕರ್, ಎಷ್ಟು ಕಿರಿಕ್ ಮಾಡ್ಬೋದು ಒಂದು ಚಿಕ್ಕ ಹುಡುಗಿ ಅನ್ನೋದು. ಐ ಮೈಸೆಲ್ಫ್ ಐ ಹ್ಯಾವ್ ಡಾಟರ್ಸ್. ಸೊ ಆಲ್ ದೋಸ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಐ ಟ್ರೈ ಟು ಪೋರ್ ಇನ್ ಶಿವಾಜಿ ಸೂರತ್ಕಲ್ 2. So that was very interesting. And the whole police procedure, ಅಂದ್ರೆ ಶಿವಾಜಿ ಸುರತ್ಕಲ್ ಒಬ್ಬ ಪೊಲೀಸ್ ಪರ್ಸನಲ್, ಆಕ್ಚುಲಿ ಡಿಟೆಕ್ಟಿವ್ ಅಲ್ವಾ. ಸೊ ಐ ಮೆಟ್ ರಿಯಲ್ ಲೈಫ್ ಪೊಲೀಸ್ ಪರ್ಸನಲ್. ಐ ಸ್ಟಡಿಡ್ ದೇರ್ ಬಾಡಿ ಲ್ಯಾಂಗ್ವೇಜ್, ಹೌ ಇಂಟಿಮಿಡೇಟಿಂಗ್ ದೇ ಕ್ಯಾನ್ ಬಿ. ಸೊ ಅದರಲ್ಲಿ ಕಾಲ್ ಮಿ ಸರ್, ಶಿವಾಜಿ ಸರ್ ಅಂತೆಲ್ಲ ಇದೆಯಲ್ಲ, ಸಡನ್ಲಿ ಯು ಕ್ಯಾನ್ ಸಿ ಒಂದು ಕ್ಯಾರೆಕ್ಟರೈಸೇಷನ್ ಚೇಂಜ್ ಆಗುತ್ತೆ ರಮೇಶ್ ಸರ್ ಅಲ್ಲಿ. ನಮಗೆ ಸೆಟ್ಟಲ್ಲೆಲ್ಲ ಹೆದರಿಕೆ ಆಗ್ತಾ ಇತ್ತು ಮಾತಾಡೋಕ್ಕೆ, ಬಿಕಾಸ್ ಈ ಸಚ್ ಅ ನೈಸ್ ವಾರ್ಮ್ ಪರ್ಸನ್ ಜನರಲಿ. ಬಟ್ ಆಸ್ ಅ ಶಿವಾಜಿ ಕ್ಯಾರೆಕ್ಟರ್ ಅವ್ರು totally is opposite. He can be unpredictable. He can throw a glass suddenly. He can beat you. ಆ ಥರ ಒಂದು ವ್ಯಕ್ತಿ ಅವರು ಶಿವಾಜಿ. ಸೊ ಇಸ್ ಅ ಫನ್ ಕ್ಯಾರೆಕ್ಟರ್ ಟು ವರ್ಕ್ ವಿತ್.
ಆ್ಯಂಡ್ ಯಾ ವಿ ಟ್ರೈ ಟು ಮೇಕ್ ಇಟ್ ಆಸ್ ರಿಲೇಟಬಲ್ ಆಸ್ ಪಾಸಿಬಲ್. ಆಮೇಲೆ ಲಾಟ್ ಆಫ್ ಬುಕ್ಸ್ ವಿ ರೈಟ್. ಆ ಪುಸ್ತಕದಿಂದ ನಮಗೆ ಸಾಕಷ್ಟು ಮಾಹಿತಿಗಳು ಸಿಕ್ತು. ಈ ಫೋರೆನ್ಸಿಕ್ ಸೈನ್ಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಆಮೇಲೆ ಹೇಗೆ ಐ ಈವನ್ ವೆಂಟ್ ಟು ಅ ಮಾರ್ಚುರಿ. ಆ ಮಾರ್ಚುರಿಗೆ ಹೋಗಿ ಹೇಗೆ ಅವ್ರು ಆ್ಯಕ್ಚುಲಿ ಒಂದು ಡೆಡ್ ಬಾಡಿನ ಡೈಸೆಕ್ಟ್ ಮಾಡಿ ಹೌ ದೇ ಚೆಕ್ ಆಲ್ ದೋಸ್ ಥಿಂಗ್ಸ್ ರಿಸರ್ಚ್ ಮಾಡಿದ್ವಿ. ಸೊ ದೋಸ್ ಥಿಂಗ್ಸ್ ವೆರ್ ವೆರಿ ಇಂಟ್ರೆಸ್ಟಿಂಗ್. ದಟ್ಸ್ ಸೋ ಕೂಲ್. ಸೊ ಆಕಾಶ್, ನಿಮ್ಮ ಬಗ್ಗೆ ಒಂದು ಗೊತ್ತಿರೋ ವಿಷಯ ಏನಂದ್ರೆ ಯುವರ್ ಲೈಕ್ ಎನ್ ಆಲ್ ರೌಂಡರ್. ಎಡಿಟಿಂಗ್ ಮಾಡ್ತೀರಾ, ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀರಾ, ಡಿರೆಕ್ಷನ್ ಮಾಡಿದೀರಾ, ಆಕ್ಟಿಂಗ್ ಮಾಡಿದೀರಾ. ಸೊ ವಾಟ್ ವಾಸ್ ದ ರೀಸನ್ ಬಿಹೈಂಡ್? ಅಂದ್ರೆ ಎಲ್ಲ ನಾನು ಟ್ರೈ ಮಾಡಿ ನೋಡ್ಬೇಕು ಅಂತನಾ, ಆರ್ ನಿಮ್ಗೆ ಜೆನ್ಯೂನ್ಲಿ ಇಂಟ್ರೆಸ್ಟ್ ಇದೆ ಇಲ್ಲ ಎಲ್ಲ ಮಾಡಬೇಕು ಅಂತನಾ? ಶಿವಾಜಿ ಆ್ಯಕ್ಚುಲಿ ನಾನು ನಿಜವಾಗಿ ಹೇಳಬೇಕು ಅಂದರೆ ಎಡಿಟಿಂಗ್ ಮಾಡೋ ಐಡಿಯಾ ನನಗೆ ಇರಲಿಲ್ಲ ಮೊದಲನೇದಾಗಿ. ಬಟ್ ಮೈ ಟೀಮ್, ನನ್ನ ಪ್ರೊಡ್ಯೂಸರ್ಸು ಸರ್, ಆಮೇಲೆ ನಮ್ಮ ರೈಟರ್ಸು ಎಲ್ಲರೂ, ನಮ್ಮ DOP ಎಲ್ಲರೂ, ದೇ ಪುಷ್ ಮೀ ಟು ಎಡಿಟ್ ದ ಫಿಲ್ಮ್. ಬಿಕಾಸ್ ನಾನು ಯಾವಾಗಲೂ ಶೂಟಿಂಗಲ್ಲಿ ಹೇಳ್ತಾ ಇದ್ದೆ, ಎಡಿಟಲ್ಲಿ ಈ ಥರ ಆಗುತ್ತೆ, ಎಡಿಟಿಂಗ್ ಈ ಥರ ಬರುತ್ತೆ, ಹಿಂಗೆ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಸರಿಪಾ ನೀನೇ ಮಾಡಿ ತೋರಿಸ್ಬಿಡು ಅಂತ ಹಾಗೆ ಆಗಿದ್ದದು. ಬಟ್ ನಾನು ಎಡಿಟಿಂಗ್ ತುಂಬ ಮುಂಚೆನೇ ಮಾಡ್ತಾ ಇದ್ದೀನಿ. ಐ ಬೀನ್ ಡೂಯಿಂಗ್ ಲಾಟ್ ಆಫ್ ಕಾರ್ಪೊರೇಟ್ ಫಿಲ್ಮ್ಸ್ ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಅದು ನನಗೆ ಹೆಲ್ಪ್ಫುಲ್. ಬಟ್ ಬೀಯಿಂಗ್ ಅ ಎಡಿಟರ್ ಆ್ಯಂಡ್ ಆಲ್ಸೋ ಅ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ಅ ರೈಟರ್, ಇಟ್ ಹೆಲ್ಪ್ಸ್ ಆ್ಯಕ್ಚುಲಿ. ಅಂದರೆ ದೀಸ್ ಆರ್ ದ 3 ಮೇನ್ ಫೇಸಸ್ ಆಫ್ ಮೇಕಿಂಗ್ ದ ಸಿನಿಮಾ. ಸೊ ಎಡಿಟಿಂಗ್ನ ನೀವು ರೈಟಿಂಗಲ್ಲೇ ಅಪ್ಲೈ ಮಾಡಿದ್ರೆ, ಇವಾಗ ದೈಜಿ ನಾನು ಹೊಸ ಫಿಲ್ಮ್ ನಾನು ಬರಿತಾ ಇದ್ದೀನಿ, ಇದರಲ್ಲೂ ಅಷ್ಟೇ ನಾನು ಎಡಿಟರ್ ಮೈಂಡ್ ಸೆಟ್ಟಲ್ಲೇ ನಾನು ಬರೆದಿದ್ದೀನಿ. ಸೊ ಯು ಡೋಂಟ್ ಹ್ಯಾವ್ ಟು ಶೂಟ್ ಮಚ್. ಇವಾಗ ನಿಮಗೆ ಇಷ್ಟೇ ನಂಬರ್ ಆಫ್ ಡೇಸಲ್ಲಿ ಮುಗಿಸ್ಬೋದು, ಇಷ್ಟೇ ಶೂಟ್ ಮಾಡ್ಬೋದು. ಆ್ಯಕ್ಟರ್ಸ್ಗೂ ಸ್ವಲ್ಪ ಕಮ್ಮಿ ತೊಂದರೆ. ತುಂಬಾ ಶೂಟ್ ಮಾಡಿ ದೆನ್ ವಿ ಡೋಂಟ್ ನೋ ವಾಟ್ ವಿಲ್ ಬಿ ಟೇಕಿಂಗ್ ಅನ್ನೋದಕ್ಕಿಂತ ಪ್ರಿಸೈಸ್ ಆಗಿ ಈ ಶಾರ್ಟ್ಸೇ ನಂಗೆ ಬೇಕು, ಈ ಶಾರ್ಟ್ಸ್ ನಂಗೆ ಕ್ಲೋಸಪ್ ಅಲ್ಲೇ ಬೇಕು, ಆ ಥರ ಇಟ್ ಹೆಲ್ಪ್ಸ್ ಆ್ಯಕ್ಚುಲಿ ಫಿಲ್ಮ್ ಮೇಕಿಂಗ್. ಐ ಮೀನ್ ನಾನು ತುಂಬಾ ಜನ ಹೇಳಿರೋದು ಕೇಳಿದ್ದೀನಿ ದಟ್ ಪ್ರೀ ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿದ್ರೆ ದೆನ್ ಪ್ರೊಡಕ್ಷನ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್ ದ ಅಮೌಂಟ್ ಆಫ್ ಎಫರ್ಟ್ ಆಗಿರ್ಲಿ, ಕೆಲಸ ಆಗಿರ್ಲಿ ಕಮ್ಮಿ ಹೌದು, ಆಗುತ್ತೆ. ಪೇಪರ್ ವರ್ಕ್. ಬಿಕಾಸ್ ಪೇಪರ್ ವರ್ಕಲ್ಲಿ ನಿಮಗೆ ದುಡ್ಡು ಖರ್ಚಾಗಲ್ಲ. ನೀವು ಒಬ್ರು ಇಬ್ರು ಕೂತ್ಕೊಂಡು ನೀವು ಪೇಪರ್ ವರ್ಕಲ್ಲಿ ಯು ಕ್ಯಾನ್ ಕೀಪ್ ರಿವೈಸಿಂಗ್, ಟ್ರೈ ನ್ಯೂ ಐಡಿಯಾಸ್. ಸೊ ಎಡಿಟಿಂಗಲ್ಲಿ ನಾವು ಟ್ರೈ ಮಾಡಿದ್ರೆ ಅದು ಕಾಸ್ಟ್ಲಿ ಆಗ್ತಾ ಇರುತ್ತೆ, ಅಫೇರ್ ಕಾಸ್ಟ್ಲಿ ಆಗ್ತಾ ಇರುತ್ತೆ. ಆಮೇಲೆ ವಿ ಆರ್ ಟೈಮ್ ಬೌಂಡ್, ಸಿನಿಮಾ ರಿಲೀಸ್ಗೆ ಹತ್ರ ಬರ್ತಾ ಇರುತ್ತೆ, ಆಲ್ ದಿಸ್ ಥಿಂಗ್ಸ್. ಸೊ ಎಕ್ಸ್ಪೆರಿಮೆಂಟ್ಸ್ ಏನೇ ಮಾಡಂಗಿದ್ರು ಅದು ರೈಟಿಂಗಲ್ಲಿ ಮಾಡೋದು ಬೆಟರ್. ಯು ಸೇವ್ ಲಾಟ್ ಆಫ್ ಮನಿ ಆ್ಯಂಡ್ ಯು ಆರ್ ನಾಟ್ ಟ್ರಬ್ಲಿಂಗ್ ಎನಿ ಒನ್ ಬೇಸಿಕಲಿ. ಬಟ್ ಶೂಟಿಂಗಲ್ಲಿ ಪೋಸ್ಟಲ್ಲಿ ಅದರ್ ಪೀಪಲ್ ಆಲ್ಸೋ ಗೆಟ್ ಟ್ರಬಲ್ಡ್ ಆ್ಯಕ್ಚುಲಿ. ಟ್ರೂ. ಸೊ ಇವಾಗ ನೀವು, ಐ ಮೀನ್ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಇವಾಗ ನೀವು ಎಡಿಟರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ, ಆರ್ ಯು ಸಿಟ್ ವಿತ್ ದೆಮ್ ಆನ್ ದ ಟೇಬಲ್ ಟು ಎಡಿಟ್? No, I edit my films. All your films? Yeah. Okay, Yeah, wow. I operate the software. I edit myself. Okay. So far, ಅಂದ್ರೆ ನಾನು ಶಿವಾಜಿ ಸುರತ್ಕಲ್ ಭಾಗ 1, ಭಾಗ 2 ನಾನೇ ಫಿಸಿಕಲ್ ಎಡಿಟ್ ಮಾಡಿದ್ದು. I don't even have an assistant or anyone. Okay. I edit myself. ಬಟ್ ಹೆಕ್ಟಿಕ್ ಆಗಲ್ವಾ? ಇಟ್ಸ್ ನನ್ನ ಪ್ರಕಾರ ಇಟ್ಸ್ ದ ಸೇಮ್ ಥಿಂಗ್. ಸಿ, ಒಬ್ಬ ಎಡಿಟರ್ ಕೂತ್ಕೊಂಡು ನಾನು ಅವ್ರಿಗೆ ಹೇಳಬೇಕು ಹೀಗೆ ಮಾಡಿ ಹೀಗೆ ಹೋಗ್ಬೋದು ಅಂತ. ಅದಕ್ಕಿಂತ ಐ ಮೈಸೆಲ್ಫ್ ಐ ಕ್ಯಾನ್ ಡೂ. ಸೊ ನನಗೇನಾಗುತ್ತೆ ಅಂದರೆ ಐ ಕ್ಯಾನ್ ಡೂ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಬೇಸಿಕ್ಲಿ. ಈ ಶಾರ್ಟ್ ಇಷ್ಟೇ ಕಟ್ ಮಾಡಿದ್ರೆ ಹೆಂಗಿರುತ್ತೆ, ಹಿಂಗೆ ಇದು ಮಾಡಿದ್ರೆ ಹೆಂಗಿರುತ್ತೆ. So those experiments basically, and today's boys, on social media, meme pages, troll pages, how well they edit. They are my inspiration. ನಿಜ ಹೇಳ್ಬೇಕಂದ್ರೆ ನನಗೂ ಅನ್ಸುತ್ತೆ. ಆಮೇಲೆ ದೀಸ್ ಪೀಪಲ್ ಆರ್ ಸೋ ಟ್ಯಾಲೆಂಟೆಡ್ ಅಲ್ವಾ? ಲೈಕ್ ಅದು ಲೈಕ್ ಒನ್ ವೆರಿ ರ್ಯಾಂಡಮ್ ಲೇಮ್ ಥಿಂಗ್ ನ ಅವರು ಫುಲ್ ಎಲ್ಲಿಂದಾನೋ ಏನೋ ಒಂದ್ ಸೀನ್ ಎತ್ಕೊಂಡು ಬಂದ್ಬಿಟ್ಟು ಆಗ್ಬಿಟ್ಟು ರಿಯಾಕ್ಷನ್ ಎಲ್ಲ ಹಾಕ್ತಾರೆ. ನಾವು ಲೈಕ್ ವಾವ್, ದಟ್ಸ್ ಜಸ್ಟ್ ಸೋ ಕೂಲ್. ಸೊ ನೀವು ಇವಾಗಿನ ಏಜ್ ಬಾಯ್ಸ್ ಅಂತ ಹೇಳ್ತಾ ಇದ್ರಲ್ಲ, ವೇರ್ ಡು ಯು ಸಿ ದ ಕನ್ನಡ ಸಿನಿಮಾ ಇಂಡಸ್ಟ್ರಿ, ಲೆಟ್ಸ್ ಸೇ ಇನ್ ನೆಕ್ಸ್ಟ್ 10 years? No, our foundation is very strong. ಕನ್ನಡಕ್ಕೆ ಯಾಕಂದ್ರೆ ವಿ ಆರ್ ಆಲ್ ಕಂಟೆಂಟ್ ಓರಿಯೆಂಟೆಡ್ ಆಗಿ ಹೋಗ್ತಾ ಇದೀವಿ ಇವಾಗ. ದಟ್ ರೆವಲ್ಯೂಷನ್ ಸ್ಟಾರ್ಟೆಡ್ ಡೆಫಿನೆಟ್ ಆಗಿ. ಕ್ವೈಟ್ ಅ ಲಾಟ್ ಆಫ್ ಫಿಲ್ಮ್ಸ್, ಕಾಂತಾರ, KGF ನೀವು ಹೇಳಿದ್ರಿ ಆ ಥರ ಇಲ್ಲ ಸಾಕಷ್ಟು ಫಿಲ್ಮ್ಗಳು ಬಂದಿದೆ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್. ಸೊ ಈ ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋದು ಇವತ್ತಿನ ಟ್ರೆಂಡ್ ಅನ್ಸುತ್ತೆ. ಆ ಟ್ರೆಂಡಿಗೆ ಕನ್ನಡ ಇಂಡಸ್ಟ್ರೀಸ್ ಆಲ್ರೆಡಿ ಅಡಾಪ್ಟಿಂಗ್ ಆ ಸ್ಟೇಜಲ್ಲಿ ಇದ್ದೀವಿ. ಸೊ ಡೆಫಿನೆಟ್ಲಿ 10 years ಡೌನ್ ದ ಲೈನ್ ವಿ ಆರ್ ಗೋಣ ಹ್ಯಾವ್ ಮೋರ್ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಆ್ಯಂಡ್ ವಿ ಆರ್ ಗೋಣ ಹ್ಯಾವ್ ಮಚ್ ಮೋರ್ ನ್ಯೂ ಏಜ್ ಸ್ಟಫ್ ಬರುತ್ತೆ ಅಂತ ಅನ್ಸುತ್ತೆ ನನಗೆ ಡೆಫಿನೆಟ್ ಆಗಿ. ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಐ ಥಿಂಕ್ ಒಂದು ಸಿನಿಮಾ ಹೊಸ ಥರ ಪ್ರೆಸೆಂಟೇಷನ್ ಬರಬೇಕು ಅಂದರೆ ಅದು ರೈಟಿಂಗಲ್ಲೇ ಆಗಬೇಕು. ನಾನು ರೀಸೆಂಟ್ ಆಗಿ ಐ ಸಾ ಮಲಯಾಳಮಲ್ಲಿ ದಿಸ್ ಮಂಜುಮಲ್ ಬಾಯ್ಸ್ ಆ್ಯಂಡ್ ಐ ಸಾ ಬ್ರಹ್ಮಯುಗಂ. ಈ ಸಿನಿಮಾಗಳು ನೋಡಿದ್ರೆ ದ ವೇ ಇಟ್ಸ್ ರಿಟನ್ ಇಟ್ ಸೆಲ್ಫ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಅದೇ ಥರ ಕನ್ನಡದಲ್ಲೂ ಅಟೆಂಪ್ಟ್ಸ್ಗಳು ಆಗ್ತಾ ಇದೆ, ಡೆಫಿನೆಟ್ ಆಗ್ತಾ ಇದೆ, ಇನ್ನೂ ಆಗುತ್ತೆ, ಡೆಫಿನೆಟ್ ಆಗುತ್ತೆ.
ಐ ಥಿಂಕ್ ಮಲಯಾಳಂ ಮೂವಿಗೆ ಒಂದು ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್ ಆಯ್ತಲ್ಲ, ಲೈಕ್ ಲಾಂಗ್ ಬ್ಯಾಕ್ ಬರೀ ಬಿ ಗ್ರೇಡ್ ಮೂವೀಸ್ ಅಂತಾನೆ ಲೇಬಲ್ ಆಗೋಗ್ಬಿಟ್ಟಿತ್ತು. ದೆನ್ ಒಂದ್ ವೇವ್ ಹಿಟ್, ಲೈಕ್ ದುಲ್ಕರ್ ಸಲ್ಮಾನ್ ಆಗಿರ್ಲಿ, ಪೃಥ್ವಿರಾಜ್ ಆಗಿರ್ಲಿ, ರೈಟ್, ಅವ್ರದ್ದೆಲ್ಲ ಸ್ಟೋರಿ ಅಂಡ್ ಕಾಂಟೆಂಟ್ ಹೆಂಗಿದೆ ಅಂದ್ರೆ ಎಷ್ಟೊಂದು ಸಿನಿಮಾಸ್, ಅದು ಪೃಥ್ವಿರಾಜ್ ಅವ್ರದ್ದು ನಾನು ನೋಡಿದೀನಿ, ದೇರ್ ಇಸ್ ನೋ ಐಟಮ್ ಸಾಂಗ್, ದೇರ್ ಇಸ್ ನೋ ಅಬ್ಸಲ್ಯೂಟ್ಲಿ ನಥಿಂಗ್. ಬರೀ ಮೂವಿ ಒಂದ್ 90 minutes ಇಂಗ್ಲಿಷ್ ಮೂವಿ ತರ ಇರುತ್ತೆ, ಫುಲ್ ಡೀಪ್ ಕಾಂಟೆಂಟ್ ಓರಿಯೆಂಟೆಡ್. ನಿಮ್ಗೆ ಏನ್ ಅನ್ಸುತ್ತೆ ದಟ್ ಆ ಚೇಂಜ್ ನಮ್ಮ ಆಡಿಯನ್ಸ್ ಅಲ್ಲೂ ಇವಾಗ ಬರ್ತಾ ಇದೆಯಾ? ಕನ್ನಡ ಆಡಿಯನ್ಸ್ ಹೇಳಿದ್ನಲ್ಲ, ನಾವು 80s and 90s ಫಿಲ್ಮ್ ನೋಡಿದ್ರೆ ನಾವು ಆ ತರದ್ ಕಾಂಟೆಂಟ್ ಆಲ್ರೆಡಿ ನೋಡಿದೀವಿ. ವಿ ಹ್ಯಾವ್ ಬೀನ್ ಎಕ್ಸ್ಪೋಸ್ಡ್, ಅಂದ್ರೆ ಆಡಿಯನ್ಸ್ ಆಲ್ರೆಡಿ ವಿ ಹ್ಯಾವ್ ಬೀನ್ ಎಕ್ಸ್ಪೋಸ್ ಟು ಆ ತರ ಕಾಂಟೆಂಟ್. ಅದೇನು ಹೊಸದೇನು ಡೆಫಿನೆಟ್ ಆಗಲ್ಲ. ವಿ ಆರ್ ಓನ್ಲಿ ಟ್ರೈಂಗ್ ಟು ರೀಬ್ರಿಂಗ್ ದಟ್ ಐಡಿಯಾಸ್ ಅಷ್ಟೇ. ಮತ್ತೆ ಅದೇ ತರದ್ ಕಾಂಟೆಂಟ್ ನ ನಾವು ವಿ ಆರ್ ಟ್ರೈಂಗ್ ಟು ಬ್ರಿಂಗ್. ಅದ್ ಬಿಟ್ರೆ ಕನ್ನಡ ಇಂಡಸ್ಟ್ರಿ ಇಸ್ ವೆರಿ, ಅಂದ್ರೆ ನನ್ನ ಕನ್ನಡ ಆಡಿಯನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಆಫ್ ದ ಟಫೆಸ್ಟ್ ಆಡಿಯನ್ಸ್ ಅಂತ ಹೇಳ್ಬೋದು. ಅಂದ್ರೆ ನೀವು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿ ಗೆದ್ರಿ ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಪ್ರಯತ್ನಗಳು ಮಾಡ್ಬೋದು ಅಂತ ನನ್ನ ಪ್ರಕಾರ. ಯಾಕೆ ಗೊತ್ತಾ, ಇಲ್ಲಿ ಈಸಿಯಾಗಿ ವಿ ಕೆನಾಟ್ ಜಸ್ಟ್ ಸೆಲ್ ಮಾಡಕ್ ಆಗಲ್ಲ. ಈಗ ಸುಮಾರು ವಾದ ಇದೆ, ಕನ್ನಡ ಸಿನಿಮಾಗಳು ಥಿಯೇಟ್ರಲ್ಲಿ ಬಂದು ಜನ ನೋಡ್ತಾ ಇಲ್ಲ ಅಂತ. ಹಂಗಲ್ಲ ಅದು. ಕನ್ನಡ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡೋದು 90 marks ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಡಿಸ್ಟಿಂಕ್ಷನ್ ಹೋಲ್ಡರ್ಸ್ 90% ತೆಗಿತಾರಲ್ಲ, ಆ ತರ ಸಿನಿಮಾಗಳಿಗೆ ಜಾಸ್ತಿ ಪ್ರಿಫರೆನ್ಸು, ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇಫ್ ಯು ವಾಂಟ್ ಟು ಮೇಕ್ ಫಿಲ್ಮ್ಸ್, ಯು ಹ್ಯಾವ್ ಟು ಬಿ ಆನ್ ದ ಟಾಪ್ mark in terms of writing, in terms of screenplay, in terms of technicalities. So sumne on cinema maadi audience will come, no, that will not happen. So it has to be that good, which is good alva, andre which is good. We are in the top league of audience anta helbodu, best audience anta helbodu kannada audience. ಟ್ರೂ. ನಿಮಗೆ ಫೀಮೇಲ್ ವುಮೆನ್ ಸೆಂಟ್ರಿಕ್ ಮೂವೀಸ್ ಬಗ್ಗೆ ಏನನ್ಸುತ್ತೆ? ಬಿಕಾಸ್ ರೀಸೆಂಟ್ಲಿ ನಾನು ಸಂಯುಕ್ತ ಹೆಗ್ಡೆ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ, ಅಂಡ್ ಶಿ ವಾಸ್ ಟೆಲ್ಲಿಂಗ್ ಯಾಕೆ ನಾವು ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದೀವಿ ಅಂದ್ರೆ ಬಿಕಾಸ್ ಅವ್ರು ನಮಗೆ ರೆನ್ಯೂಮರೇಷನ್ ಬೆಟರ್ ಕೊಡ್ತಾರೆ. ನಾನು ಫಸ್ಟ್ ಮೂವಿ ಮಾಡಿದಕ್ಕೂ ವರ್ಸಸ್ ಸೆಕೆಂಡ್ ಮೂವಿ ಮಾಡಿದಕ್ಕೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಅಂಡ್ ಐ ಸ್ಟಾರ್ಟೆಡ್ ರೀಡಿಂಗ್ ದಿ ಆಡಿಯನ್ಸ್ ಕಾಮೆಂಟ್ಸ್. ಅದ್ರಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಬಿಕಾಸ್ ಯು ಆರ್ ನಾಟ್ ದ ಒನ್ ಹೂ ಡ್ರೈವ್ಸ್ ದಿ ಆಡಿಯನ್ಸ್ ಟು ದ ಸಿನಿಮಾ. ಜನ ಹೀರೋ ಹೆಸರು ನೋಡಿ ಸಿನಿಮಾಗ್ ಬರ್ತಾ ಇರೋದು, ನಿಮ್ ಮುಖ ನೋಡ್ಬಿಟ್ಟು ಸಿನಿಮಾಗ್ ಬರ್ತಾ ಇಲ್ಲ ಅಂತ. ದೆನ್ ಅಗೇನ್ ಅದ್ ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ವುಮೆನ್ ಸೆಂಟ್ರಿಕ್ ಮೂವೀಸ್ ಆರ್ ನಾಟ್ ಮಚ್ ಪಾಯಿಂಟ್ ಬಿ ಮಾಡಿದ್ರು ಅದ್ ಎಷ್ಟು ಓಡತ್ತೆ, ಯಾವ ಎಕ್ಸ್ಟೆಂಟ್ ಓಡತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಗೇನ್ ಅದು ಒಂದು ಆಡಿಯನ್ಸ್ ಮೈಂಡ್ ಸೆಟ್ ಅಂತ ಬರುತ್ತೆ. ವೆನ್ ದೇ ಆರ್ ಓಪನ್ ಟು ಎನಿ ಕಾಂಟೆಂಟ್ ಇಟ್ ಮೇಕ್ ಸೆನ್ಸ್ ಅಲ್ವಾ? ಇವಾಗ ಇಫ್ ಯು ಲುಕ್ ಅಟ್ ಸಮಾಂತ, ಅವ್ರು ಈಸಿಯಾಗಿ ಒಂದು ವುಮೆನ್ ಸೆಂಟ್ರಿಕ್ ಫಿಲ್ಮ್ ನ ಪುಲ್ ಮಾಡ್ಕೋಬಹುದು, ಆಯ್ತಾ? ಬಟ್ ಅಗೇನ್ ನೀವು ಕನ್ನಡ ಇಂಡಸ್ಟ್ರಿನ ಕಂಪೇರ್ ಮಾಡಿದ್ರೆ, where do you think these women-centric movies stand? Compared to other industries, slightly maybe we have to still give exposure ಬೇಕು ಅಂತ ಅನ್ಸುತ್ತೆ ಖಂಡಿತವಾಗ್ಲು. ಬಟ್ ಪ್ರಯತ್ನಗಳು ಮಾಡ್ಬೋದು. ಪವನ್ ಐ ಥಿಂಕ್ ಯೂಟರ್ನ್ ಮಾಡಿದ್ರು, ಪ್ರಯತ್ನ ಮಾಡಿದ್ರು. ಶ್ರದ್ಧಾ ಶ್ರೀನಾಥ್ ಶಿ ಪ್ಲೇಡ್ ದ ಮೇನ್, ಸೊ ದಟ್ ವೆಂಟ್ ರಿಯಲಿ ವೆಲ್. ಅದ್ರಲ್ಲಿ ಯಾವುದೋ ಒಂದು ಮೇಲ್ ಸ್ಟಾರ್ ವ್ಯಾಲ್ಯೂ ಇರಲಿಲ್ಲ. ಸೊ ಹಿ ವೆಂಟ್ ಪ್ಯೂರ್ಲಿ ಆನ್ ಕಾಂಟೆಂಟ್, ಇಟ್ ಒನ್. ಸೊ ಆ ಥರ ಡೆಫಿನೆಟ್ ಆಗಿ ಅಗೇನ್ ಈವನ್ ಐ ಮೇ ಟ್ರೈ ಇನ್ ದ ಫ್ಯೂಚರ್, ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಸಬ್ಜೆಕ್ಟ್, ಕಂಟೆಂಟ್ ಇಸ್ ದ ಕಿಂಗ್ ಅಷ್ಟೇ. ಸಿ ಈವನ್ ಯು ಹ್ಯಾವ್ ಅ ಸ್ಟಾರ್, ದ ಕಂಟೆಂಟ್ ಹ್ಯಾಸ್ ಟು ಬಿ ರೈಟ್. ದ ಕಂಟೆಂಟ್ ಇಫ್ ಇಸ್ ನಾಟ್ ಪಂಚ್ ರೈಟ್, ಇವಾಗ ಕಾಟೇರ ರೀಸೆಂಟ್ ಆಗಿ ದರ್ಶನ್ ಸರ್ ಸಿನಿಮಾ, ಬಿಗ್ ಸ್ಟಾರ್ ವಿತ್ ಬಿಗ್ ಕಂಟೆಂಟ್ ಅಂಡ್ ಗ್ರೇಟ್ ಡೈರೆಕ್ಷನ್, ಕಾಂಬಿನೇಷನ್ ವರ್ಕ್ ಆಯ್ತು. ಸೊ ದಿಸ್ ಇಸ್ ದ ನ್ಯೂ ಏಜ್ ಆಕ್ಚುಲಿ. we are actually stepping into the new age actually. After pandemic, especially after pandemic, theater ಅಲ್ಲಿ ಸಿನಿಮಾ ನೋಡೋಂಥದ್ದು ಇಟ್ಸ್ ನಾಟ್ ಲೈಕ್ ಬಿಫೋರ್. ಇಟ್ಸ್ ಬಿಕಮ್ ಮೋರ್ ಸೆಲೆಕ್ಟಿವ್. ಈಗ ಸ್ವಿಗ್ಗಿ ಝೊಮ್ಯಾಟೋನು ನಾವು ನೋಡ್ಬೋದು, ದಟ್ ರೆವಲ್ಯೂಷನ್ ಸ್ಟಾರ್ಟೆಡ್ ಅಲ್ವಾ. ಪ್ಯಾಂಡಮಿಕ್ ಆದ್ಮೇಲೆ ಎಲ್ಲ ಮನೆಗೆ ಡೆಲಿವರಿ ಆಗ್ತಾ ಇತ್ತು, ನೋ ಕಾಂಟ್ಯಾಕ್ಟ್ ಡೆಲಿವರಿ, ಆಲ್ ದಿಸ್ ಥಿಂಗ್ ಸ್ಟಾರ್ಟೆಡ್ ಅಲ್ವಾ. ಅದೇ ಥರನೇ ಸಿನಿಮಾಸು ಹಾಗೆ ಆಗಿದೆ. ಅಂದರೆ ಇಟ್ಸ್ ಬಿಕಮ್ ಅ ವೆರಿ ಸೆಲೆಕ್ಟಿವ್ ಥಿಂಗ್. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಕೈಂಡ್ ಆಫ್ ಕಾಂಟೆಂಟ್. ದಟ್ ಇಸ್ ವಾಟ್ ವಿಲ್ ಮೇಕ್ ದ ಡಿಫರೆನ್ಸ್. ಸೊ ನೀವು ಅದೇ ಪೋಸ್ಟ್ ಪ್ಯಾಂಡಮಿಕ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಇದ್ರ ಮತ್ತೆ ತುಂಬಾ ಡಿಫ್ರೆಂಟ್ ಲೇಯರ್ಸ್ ಬರುತ್ತೆ. ಒಂದೇನಂದ್ರೆ ಅದೇ ಈಸಿ ಆಕ್ಸೆಸಿಬಿಲಿಟಿ ಆಗೋಯ್ತು. ನೀವು ಹೇಳ್ದಾಗೆ ಸ್ವಿಗ್ಗಿ ಝೊಮ್ಯಾಟೊ ತರ ಎನಿಬಡಿ ಅಟ್ ಎನಿ ಗಿವನ್ ಪಾಯಿಂಟ್ ಮನೇಲಿ ಕೂತ್ಕೊಂಡು ನೋಡ್ಬೋದು. ಇದರಿಂದ ಒಂದ್ ಅಡ್ವಾಂಟೇಜ್ ಏನ್ ನನಗನ್ಸುತ್ತೆ ಅಂದ್ರೆ, ಇವಾಗ ಈ ಸ್ಮಾಲ್ ಬಜೆಟ್ ಫಿಲ್ಮ್ಸ್ ಇರುತ್ತೆ ಅಲ್ಲ, ಅವರಿಗೆ ನಾನ್ ಕೇಳಿರೋ ಪ್ರಕಾರ ಡಿಸ್ಟ್ರಿಬ್ಯೂಟರ್ಸ್ ರೈಟ್ ಸಿಗೋದು, ಈ ಥಿಯೇಟರ್ ಅಲ್ಲಿ ಸಿಗೋದು, ದೇರ್ ಇಸ್ ಫನ್ ಫುಲ್ ಮೂವಿ ಮಾಫಿಯಾ ಓನ್ಲಿ. ಸೊ ಅವ್ರಿಗೆ ಅದೆಲ್ಲ ಇಲ್ದೆ ಡೈರೆಕ್ಟ್ಲಿ OTT ಅಲ್ಲಿ ಬರ್ಬೋದು ಅನ್ಸುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್,
ಎಲ್ಲೋ ಒಂದ್ ಕಡೆ ಅದು ಡೈಲ್ಯೂಟ್ ಆಗ್ತಾ ಇದೆ ಅನ್ಸುತ್ತಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ದೇರ್ ಆನ್ OTT now, right? So how do you differentiate this part? See, I believe strongly in the theatre concept ಆಯ್ತಾ. I am a theatre guy. ಯಾಕೆ ಅಂದ್ರೆ ಥಿಯೇಟರ್ ಅಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ಇದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ನಿಮ್ ಪ್ರೀವಿಯಸ್ ಪಿಕ್ಚರ್ ಹಿಟ್ ಆಗಿದೆ ಅಂತ ನಿಮ್ ಸಿನಿಮಾ ಜನ ನೋಡಲ್ಲ. ನಿಮ್ಮ ಹತ್ರ ದೊಡ್ಡ ಸ್ಟಾರ್ ಇದೆ ಅಂತ ಅಷ್ಟೇ ನೋಡಕ್ಕಾಗಲ್ಲ. ನಿಮ್ಮ ಹತ್ರ ಒಳ್ಳೆ ಕಂಟೆಂಟ್ ಇರಬೇಕು. ಅಂಡ್ ನೀವ್ ಯಾವ ರೀಜನ್ ಇಂದ ಬರ್ತೀರಾ, ಯಾವ ಜಾತಿಯಿಂದ ಬರ್ತೀರಾ, ಪೀಪಲ್ ಡೋಂಟ್ ಕೇರ್ ಅಟ್ ಆಲ್. ಯು ಮೇಡ್ ಅ ಗುಡ್ ಕಂಟೆಂಟ್, you have a good cinema, people will give you whistle and applause. So purest form of democracy for a small budget, dod budget doesn't matter at all. ಚಿಕ್ಕ ಬಡ್ಜೆಟ್ ಪಿಕ್ಚರ್ಗೆ ಸಿಕ್ಕಾಪಡೆ ಅಪ್ಲಾಸ್ ಸಿಕ್ಕಾಪಡೆ ದುಡ್ಡು ಮಾಡಿರೋ ಹಿಸ್ಟ್ರಿ ಇದೆ, ಉದಾಹರಣೆ ಇದೆ. ಮುಂಗಾರ ಮಳೆನೇ ತಗೊಳ್ಳಿ, ಆ ಟೈಮಲ್ಲಿ ಇಟ್ ವಾಸ್ ಮೀಡಿಯಂ, ವೆರಿ ಸ್ಮಾಲ್ ಮೀಡಿಯಂ ಬಡ್ಜೆಟ್ ಸಿನಿಮಾ ಆ ಟೈಮ್ಗೆ, ಬಟ್ ವಾಟ್ ಮನಿ ಇಟ್ ಮೇಡ್. ಸೊ ಹಾಗಾಗಿ ಥಿಯೇಟರ್ ಮೀಡಿಯಂ ಇದೆಯಲ್ಲ, ನನ್ನ ಪ್ರಕಾರ ಫಾರ್ ಅ ಫಿಲ್ಮ್ ಮೇಕರ್ ಲೈಕ್ ಮೀ, it's the purest form of democracy ಅಲ್ಲಿ ಇರೋದು. So if you win in theaters, you will everywhere basically. Theater ನಿಮ್ ಸಿನಿಮಾ ಅಪ್ರಿಶಿಯೇಟ್ ಆದ್ರೆ you get a OTT also, you get a satellite also, other things also. But how OTTs are become a competitor to the theatrical medium is because there are few people who will prefer to watch the film on OTT. So ನಮ್ಗೆ ಫಿಲ್ಮ್ ಮೇಕರ್ಸ್ಗೆ ಚಾಲೆಂಜ್ ಏನಂತಂದ್ರೆ we have to make that kind of content. ಈ ಥಿಯೇಟರ್ ಅಲ್ಲಿ ಮಜಾ ಇರುತ್ತೆ ಈ ಪಿಕ್ಚರ್ ಅಂತ ಅನ್ಸ್ಬೇಕು. ಆತರ ಅನ್ಸಿದ್ರೆ ಜನ ದೇ ವಿಲ್ ಡೆಫಿನೆಟ್ಲಿ ಕಮ್ ಟು ಥಿಯೇಟರ್ ವಾಚ್. ಐ ಅಗ್ರಿ. ಸೊ ನೀವ್ ಹೇಳೋದು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲ, ಥಿಯೇಟರ್ ಅಲ್ಲಿ ಓಡಿದ್ರೆ ಎಲ್ಲಾ ಕಡೆ ಓಡುತ್ತೆ ಅಂತ. ಐ ಆಮ್ ಟೆಲ್ಲಿಂಗ್ ಲಿಟಲ್ ಬಿಹೈಂಡ್ ದ ಸೀನ್ಸ್ ಅನ್ನೋ ಪರ್ಸ್ಪೆಕ್ಟಿವ್. ಅಂದ್ರೆ ಲೈಕ್ ಸಪೋಸ್ ನಾನು ಒಂದು ಮೂವಿ ಮಾಡಿದೀನಿ ಅಂಡ್ ಐ ಹ್ಯಾವ್ ನೋ ಕಾಂಟ್ಯಾಕ್ಟ್ಸ್ ಇನ್ ದ ಇಂಡಸ್ಟ್ರಿ ಆಲ್ಸೋ. ನಾನು ಒಂದು ಮೂವಿ ಹೋಗ್ಬಿಟ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ಬೇಕಂದ್ರೆ ಅಗೇನ್ ಇಟ್ಸ್ ಅ ಲಾಂಗ್ ಪ್ರೋಸೆಸ್ ಅಲ್ಲ, ಲೈಕ್ ಯು ಹ್ಯಾವ್ ಸೋ ಮೆನಿ ಲಾಸ್ ಫ್ರಮ್ ದ ಇಂಡಸ್ಟ್ರಿ, ಆ ತರ ಎಲ್ಲ ಇದೆ ಅಲ್ಲ. ಇಟ್ಸ್ ಅಗೇನ್ ನಾನು ಹೇಳೋದು, ಇವತ್ತು ಥಿಯೇಟರ್ ಅಲ್ಲಿ ಇಫ್ ಇಟ್ ಗೆಟ್ಸ್ ಅ ಸಕ್ಸಸ್ ಓನ್ಲಿ, ಲೈಕ್ lot of mediums are accepting that content. So theatrical success really actually matters a lot. Situation is slightly different in Kannada industry. They take theatrical statistics to mind. Okay. So because ಎಷ್ಟೊಂದು ಲೈಕ್ ಹಿಂದಿ ಸಿನಿಮಾ ನೋಡಿದ್ರೆ ಡೈರೆಕ್ಟ್ಲಿ OTT ಗೆ ಬಂದ್ಬಿಡುತ್ತೆ without coming in the theater. We are not having still in ಕನ್ನಡದಲ್ಲಿ ಆ ತರದ್ದು ಪ್ರಯತ್ನಗಳು ಕಮ್ಮಿ ಆಗಿದೆ. ಅಂದ್ರೆ ಇದೆ, ಇಲ್ಲ ಅಂತಿಲ್ಲ, ಬಟ್ ಡೆಫಿನೆಟ್ ಆಗಿ ಥಿಯೇಟರ್ ಸಕ್ಸಸ್ ನ ತುಂಬಾ ಇಟ್ ಮ್ಯಾಟರ್ಸ್ ಅ ಲಾಟ್. The moment you are make some sound in theaters, there will be some guy waiting to pick your content on OTT or satellite. It's all ಒಂದಕ್ಕೊಂದು ಲಿಂಕ್ ಇದೆ, ತುಂಬಾ ಲಿಂಕ್ ಇದೆ. ಸೊ ಹಂಗಾಗಿ ಐ ವುಡ್ ಸಜೆಸ್ಟ್ ಯಂಗ್ ಫಿಲ್ಮ್ ಮೇಕರ್ಸ್ ಆರ್ ನ್ಯೂ ಫಿಲ್ಮ್ ಮೇಕರ್ಸ್, ನೀವು ಇವಾಗ ಹೇಳಿದ್ರಿ ಥಿಯೇಟರ್ಸ್ ಅಲ್ಲಿ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ಯು ಹ್ಯಾವ್ ಟು ಪ್ಲಾನ್. ಇಟ್ಸ್ ಆಲ್ ಅಬೌಟ್ ಅ ಪ್ಲಾನ್. ಮೇಕ್ ಅ ಫಿಲ್ಮ್ ಇನ್ ಅ ಬಡ್ಜೆಟ್ ವಿಚ್ ಡಸಂಟ್ ನಿಮಗೆ ತೊಂದರೆ ಆಗದೇ ಇರೋಂಥ ಒಂದು ಬಡ್ಜೆಟ್ ಅಲ್ಲಿ ಸಿನಿಮಾ ಮಾಡಿ. ಅದೇ ಥರ ಪ್ರಮೋಷನ್ಸ್ಗೆ ಅಷ್ಟೇ ಅಂತ ಬಡ್ಜೆಟ್ ಬೇಕಾಗುತ್ತೆ. ವಾಟ್ ಐ ಲರ್ನ್ ಫ್ರಮ್ ಮೈ ಪ್ರೊಡ್ಯೂಸರ್ಸ್ ಆಲ್ಸೋ, ತುಂಬ ಚೆನ್ನಾಗಿ 2 ಸಿನಿಮಾಗಳು ಮಾಡಿದ್ರು. ನಾನು ಅವರಿಂದ ಕಲ್ತಿದ್ದೇನೆ, ಯು ಹ್ಯಾವ್ ಟು ಪ್ರಮೋಟ್ ದ ಕಂಟೆಂಟ್. ಆ್ಯಂಡ್ ನಾನು ನಮ್ಮ KRG ಸ್ಟುಡಿಯೋಸ್, ದೇ ವರ್ ದ ಡಿಸ್ಟ್ರಿಬ್ಯೂಟರ್ಸ್ ಫಾರ್ ಶಿವಾಜಿ ಸರ್ಕಲ್ ಸೀರೀಸ್, ಅವರಿಂದ ಕಲ್ತಿದ್ದು ಪೊಸಿಷನಿಂಗ್ ಆಫ್ ದ ಫಿಲ್ಮ್. ನೀವು ಯಾವ ಆಡಿಯನ್ಸ್ಗೆ ನೀವು ಸಿನಿಮಾ ಮಾಡಿದ್ದೀರಾ ಕರೆಕ್ಟಾಗಿ ಪೊಸಿಷನ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಕಾಲೇಜ್ ಕ್ರೌಡ್ಗೆ ನೀವು ಸಿನಿಮಾ ಮಾಡಿದ್ದೀರಾ ಅಂದರೆ ದ ಪ್ರಮೋಷನ್ ಹ್ಯಾಸ್ ಟು ಬಿ ಆ ಥರದ್ದು ಪ್ರಮೋಷನ್ಸೇ ಆಗಬೇಕು. ನೀವು ಇಲ್ಲೋ ಜನರಲ್ ಆಗಿ ಒಂದು ವಾಲ್ ಪೋಸ್ಟರ್ ಹಾಕ್ಬಿಟ್ಟು ಜನ ಬರ್ತಾಯಿಲ್ಲ ಥಿಯೇಟ್ರಿಗೆ ಅಂದರೆ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಸೊ ಯಾವ ಆಡಿಯನ್ಸ್ಗೆ ನೀವು ಕೇಟರ್ ಮಾಡ್ತಾ ಇದ್ದೀರಾ ಅದಕ್ಕೆ ಯು ಹ್ಯಾವ್ ಟು ರೈಟ್ಲಿ ಪ್ರಮೋಟ್. ಸೊ ಸಿನಿಮಾ ಮಾಡೋದು ಒಂದಾದರೆ ಪ್ರಮೋಷನ್ ಮಾಡಿ ಸಿನಿಮಾನ ರೀಚ್ ಮಾಡೋದು ಇನ್ನೊಂದು ಥರ ಗೇಮ್. ಅದು ದಟ್ಸ್ ಅ ಮೋರ್ ಡಿಫಿಕಲ್ಟ್ ಗೇಮ್ ನನ್ನ ಪ್ರಕಾರ. ಸೊ ಆ ಗೇಮ್ನ ನೀವು ಮುಂಚೆಯಿಂದ ಯು ಹ್ಯಾವ್ ಟು ಪ್ಲಾನ್. ಇಟ್ಸ್ ನಾಟ್ ಲೈಕ್ ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ ನಾವು ಅಲ್ಲಿ ಪ್ಲಾನ್ ಪ್ರಮೋಷನ್, ಒಂದು ಪೇಪರ್ ಆಡ್ ಹಾಕ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ, ಹಂಗಲ್ಲ. ಅದು ಯು ವಿಲ್ ಹ್ಯಾವ್ ಟು ಪ್ಲಾನ್ ಫ್ರಮ್ ದ ಡೇ ಒನ್. ವಾಟ್ ಈಸ್ ಯುವರ್ ಫೈನಲ್ ಪೋಸ್ಟರ್? ನಿಮ್ಮ ಫೈನಲ್ ಪೋಸ್ಟರ್ ಎಲ್ಲಿ ಕಾಣಿಸುತ್ತೆ, ಹೂಸ್ ಗೋನ್ ಟು ಸಿ ಇಟ್, ಹೂ ಆರ್ ದ ಆಡಿಯನ್ಸ್, ಅದು ಪ್ಲಾನಿಂಗ್ ಮಾಡಬೇಕು. ಆ ರಿವರ್ಸ್ ಪ್ಲಾನಿಂಗ್ ಮಾಡಿ ಇಫ್ ಯು ಕ್ಯಾನ್ ಪೊಸಿಷನ್ ದ ಫಿಲ್ಮ್ ಇನ್ ದ ರೈಟ್ ವೇ ಆ್ಯಂಡ್ ರೀಚ್ ದ ಆಡಿಯನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಐ ಮೇಡ್ ಸಿನ್ಸ್ ಯು ಸೆಡ್ ಯುವರ್ ಅ ಡಾಕ್ಟರ್, ಐ ಮೇಡ್ ಎ ಮೆಡಿಕಲ್ ಥ್ರಿಲ್ಲರ್ ಅಂತ ಇಟ್ಕೊಳ್ಳೋಣ. ಸೊ ಡೆಫಿನೆಟ್ಲಿ ಮೆಡಿಸಿನ್ ರಿಲೇಟೆಡ್ ಸ್ಟೂಡೆಂಟ್ಸ್ ವಿಲ್ ಬಿ ಇಂಟ್ರೆಸ್ಟೆಡ್ ಟು ವಾಚ್ ಅ ಫಿಲ್ಮ್. ಏನು ಮಾಡಿದ್ದಾರೆ, ನಮ್ಮ ಸಬ್ಜೆಕ್ಟ್ ಇದು ಅಂತ. ಸೊ ಪ್ರೊಜೆಕ್ಟೆಡ್ ಟು ದಟ್ ಸರ್ಟನ್ ಸೆಕ್ಟರ್ ಆಫ್ ಆಡಿಯನ್ಸ್, ಅದು ಕರೆಕ್ಟಾಗಿ ಮಾಡಬೇಕು. ಅದು ಪ್ಲಾನ್ ಮಾಡಿದ್ರೆ ಥಿಯೇಟರ್ ಇಸ್ ನಾಟ್ ಅ ಮೀಡಿಯಂ ಯು ಹ್ಯಾವ್ ಟು ಬಿ ಸ್ಕೇರ್ಡ್ ಆಫ್. ಬಿಕಾಸ್ 2 films ಆಫ್ ಮೈನ್ ಐ ಸಾ ದ ರಿಸಲ್ಟ್ ಇನ್ ಥಿಯೇಟರ್ಸ್. ನಾನು ನೋಡೋದಲ್ಲ, ಕರೆಕ್ಟಾಗಿ ಯು ಹ್ಯಾವ್ ಟು ರೀಚ್ ದ ಆಡಿಯನ್ಸ್, ಕರೆಕ್ಟಾಗಿ ಯು ಹ್ಯಾವ್ ಟು ಟೆಲ್ ದ ಮೆಸೇಜ್, ಇದಪ್ಪ ನನ್ನ ಪಿಕ್ಚರು. ಆಮೇಲೆ ಟ್ರೈಲರ್
ಸಿನಿಮಾದ ಟ್ರೈಲರ್ ತುಂಬಾ ಮ್ಯಾಟ್ರ್ ಆಗುತ್ತೆ ದಿಶ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕಲ್ತಿರೋದು ಬಿಕಾಸ್ ಟ್ರೈಲರ್ ನಿಮ್ ಕತೆ ಹೇಳ್ಬೇಕು, ಇದೇಪ್ಪ ನನ್ನ ಪಿಕ್ಚರ್ ಕತೆ. ಇಟ್ಸ್ ನಾಟ್ ಲೈಕ್ ಯು ಆರ್ ಹೈಡಿಂಗ್ ಸಮಥಿಂಗ್ ಅಂಡ್ ಆಸ್ಕಿಂಗ್ ಪೀಪಲ್ ಟು ಕಮ್. ಅದು ವರ್ಕ್ ಆಗಲ್ಲ. ಅದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಏನು ಅಂತ ನೋಡಕ್ ಬರೋ. ಅದು ಒಂದು ಕ್ಯೂರಿಯಾಸಿಟಿ ಇರಬೇಕು, ಬಟ್ ಯು ಹ್ಯಾವ್ ಟು ಬಿ ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕು, ಇದಪ್ಪ ನನ್ನ ಪಿಕ್ಚರ್. ಇವಾಗ ಒಂದು ಮದುವೆ ಮನೇಲಿ ಒಂದು ಸಿನಿಮಾ ನಡೀತಾ ಇದೆ ಅಂದ್ರೆ ನನ್ನ ಮದುವೆ ಮನೆ ಸೆಟ್ಟಿಂಗು ಇದು ನನ್ನ ಸಿನಿಮಾ ಕರೆಕ್ಟ್ ಕ್ಲಾರಿಟಿ ಕೊಟ್ಬಿಟ್ರೆ ದೆನ್ ಪೀಪಲ್ ವಿಲ್ ಚೂಸ್ ಇದು ಬೇಕಾ ಬೇಡವಾ ಅನ್ನೋದು ಕರೆಕ್ಟ್ ಆಗಿ ಅವ್ರಿಗೆ. ಇವಾಗ ನಿಮ್ಗೆ ಸ್ವಿಗ್ಗಿಯಲ್ಲೆಲ್ಲ ಬರತ್ತಲ್ಲ ಕ್ಲೀನ್ ಇಂಗ್ರೀಡಿಯೆಂಟ್ಸ್ ಸಮೇತ ಹಾಕಿರ್ತಾರ, ಕ್ಯಾಲರಿ ಕೌಂಟ್ ಕ್ಯಾಲರಿ ಕೌಂಟ್ ಜೊತೆಗೆ ಹಾಕಿರ್ತಾರೆ. ಅದೇ ತರ ಸಿನಿಮಾ ಟ್ರೈಲರ್ನು ನೀವು ವಿತ್ ಕ್ಯಾಲರಿ ಕೌಂಟ್ ಕೊಡಿ ಅಂತ ಹೇಳ್ತಾರೆ. ಸೊ ದ ರೈಟ್ ಪೀಪಲ್ ವಿಲ್ ಚೂಸ್, ಓ ಐ ವಾಂಟ್ ದಿಸ್ ಥಿಂಗ್, ಐ ಆಮ್ ವಾಚಿಂಗ್ ದಿಸ್ ಫಿಲ್ಮ್, ಈ ಫ್ರೈಡೇ ಇಸ್ ಬುಕ್ಡ್ ಅಂತ ಅವರೇ ಬುಕ್ ಮಾಡ್ಕೊಂತಾರೆ. ಆಗತ್ತದು ಡೆಫಿನೆಟ್ಲಿ. ಹೇಳಿದ್ದು ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ನಾನು ರೀಸೆಂಟ್ಲಿ ಒಂದು ಇಂಟರ್ವ್ಯೂ ನೋಡಿದ್ದೆ, ಅದೇ ಐ ಥಿಂಕ್ ನೀವು ನೋಡಿರ್ತೀರಾ, ಕನ್ನಡ ಸಿನಿಮಾನ ಅವರು ನೆಟ್ಫ್ಲಿಕ್ಸ್ ಅವರು ತಗೊಳ್ತಾ ಇಲ್ಲ, OTT ಅಲ್ಲಿ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನೇನ್ ರೀಸನ್ಸ್ ಇರ್ಬೋದು ನಿಮ್ ಪ್ರಕಾರ? See, I think I ಹೇಳಿದ್ಲ, we have to write good content. That is the only thing, because ನಾನು as a writer director, that's the main thing I can watch for. You write a good content and you write content which is on a national level. ಅಂದ್ರೆ in terms of thoughts ನಾನು ಹೇಳ್ತಾ ಇರೋದು, not in terms of settings. ಇವಾಗ KGF ಕಾಂತಾರ ಎಲ್ಲ ದೊಡ್ಡ ಸೆಟ್ಟಿಂಗ್, ಅದು ಹೇಳ್ತಾರೆ ಥಾಟ್ ಐಡಿಯಾನೇ. ಇಟ್ ಹ್ಯಾಸ್ ಟು ಬಿ ಅನ್ ಐಡಿಯಾ ವಿಚ್ ಹಿಟ್ಸ್ ಹೆಡ್. ಅಯ್ಯೋ ಇಂಥ ಐಡಿಯಾ ಏನ್ ಚೆನ್ನಾಗಿದೆ ಅಂತ. ಸಿ ಮಂಜುಮಲ್ ಬಾಯ್ಸ್ಗೂ ನಾನು ಅಗೇನ್ ಐ ಟೇಕ್ ದಟ್ ಎಕ್ಸಾಂಪಲ್. ಇಟ್ಸ್ ಅ ಟಿಪಿಕಲ್ ಸಿಡ್ಫೀಲ್ಡ್ ಎಲ್ಲ ಹೇಳ್ತಾರೆ. Okay, Sitfield is one of the gods of screenwriting. I keep reading his books again and again. It's like a Bible for writers. That simple thing he emphasizes, you put a boy in the hole and you pull him out of that. That's exactly Manjumal Boys. So the process of pulling him out is the film. So our literally textbook method of writing that they have followed actually in that film. ಆತರನೇ ಈವನ್ ಶಿವಾಜಿ ಸುರತ್ಕಲ್ 1 and 2 and all, we have tried to follow, masters of screenwriting, what they teach. And ನಮ್ ರಮೇಶ್ ಸರ್ is another master of screenwriting, ನಮ್ ಜೊತೆ ಇದ್ದಾರೆ. So even he also always guides, us on that direction. And writing ಅಲ್ಲಿ ಇದುವರೆಗೂ what I learned is, ನೀವು ಎಷ್ಟು ಸಿಂಪಲ್ ಆಗಿ ಒಂದು ಐಡಿಯಾನ ಹೇಳಕ್ಕಾಗತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಕ್ಕಾಗತ್ತೆ, ದಟ್ ಇಸ್ ವಾಟ್ ಆಕ್ಚುಲಿ ಮ್ಯಾಟರ್ಸ್. ಕಾಂಪ್ಲೆಕ್ಸ್ ಮಾಡಿದೆ, ಸಿಂಪಲ್ ಆಗಿ ಒಂದು ವಿಷಯನ, ಕಾಂಪ್ಲೆಕ್ಸ್ ಇರ್ಬೋದು ವಿಷಯ ಅದು, ಬಟ್ ಹೌ ಸಿಂಪಲ್ ಯು ಕ್ಯಾನ್ ಪ್ರೆಸೆಂಟ್ ಇಟ್. ಒಂದು ಕೊಲೆ ಆಗಿದೆ, ಯಾರೋ ಒಬ್ರು ಮಾಡಿರ್ಬೋದು, 11 ಜನದ ಮೇಲೆ ಸಸ್ಪೆಕ್ಟ್ ಇದೆ, ಬಟ್ 11 ಜನ ಸೇರಿ ಮಾಡಿದ್ದಾರೆ. ಇಷ್ಟೇ ಸಿಂಪಲ್ ಆಗಿದೆ ಥಾಟ್. ಇಷ್ಟು ಸಿಂಪಲ್ ಆಗಿ ನಾವು ಹೇಳಕ್ಕಾದಷ್ಟು ಇಟ್ ವರ್ಕ್ಸ್ ಅಂತ ಅನ್ಸುತ್ತೆ. ಸೊ ದಟ್ ಸಿಂಪ್ಲಿಸಿಟಿ ಎಲ್ಲೋ ಒಂದ್ ಕಡೆ ದಟ್ ಮ್ಯಾಟರ್ಸ್ ಅ ಲಾಟ್. ಅಂಡ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇಸ್ ಟು ಬಿ ಸಿಂಪಲ್. ಹೌದು, ಐ ಅಗ್ರಿ, ಬಿಕಾಸ್ ಅಷ್ಟೊಂದು ಥಾಟ್ಸ್ ಇರುತ್ತೆ ಅಲ್ವಾ. ಸೊ ಕಮಿಂಗ್ ಟು ಮೈ ನೆಕ್ಸ್ಟ್ ಕ್ವೆಶನ್, ನೀವು ಈಗಷ್ಟೇ ದೈಜಿದು ರೈಟಿಂಗ್ ಮುಗಿಸಿದೀರಾ ಅಂದ್ರಲ್ಲ, ನೀವು ಫಸ್ಟ್ ಆಫ್ ಆಲ್ ನಿಮ್ದು ರೈಟಿಂಗ್ ಪ್ರೋಸೆಸ್ ಹೇಗಿರುತ್ತೆ ಆಯ್ತಾ? ಅಂಡ್ ನೀವ್ ಹೇಳ್ದಂಗೆ ಸಿಂಪ್ಲಿಸ್ಟಿಕ್ ಆಗಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅಷ್ಟೊಂದು ಥಾಟ್ಸ್ ಇರುತ್ತೆ. ಸೊ ನೀವು ಇಲ್ಲ ಅದನ್ನ ಹೆಂಗ್ ಫಿಲ್ಟರ್ ಮಾಡ್ಕೊಂಡು ಹೋಗ್ತೀರಾ ಬೇಸಿಕ್ಲಿ ನೀವು? ಸಿ ರೈಟಿಂಗ್, ನನ್ನ ಪ್ರಕಾರ ನಾನು ಒಂದು ಇಂಟರ್ವ್ಯೂ ಮುಂಚೆನೆ ಹೇಳಿದ್ದೆ, ರೈಟಿಂಗ್ ಇಟ್ಸ್ ನೆವರ್ ಅ ಮೂಡಿ ಅಫೇರ್. ಓಕೆ, ಇವತ್ತು ನನ್ನ ಮೂಡ್ ಚೆನ್ನಾಗಿದೆ ನಾನು ಬರಿತೀನಿ, ಇವತ್ತು ನನ್ನ ಮೂಡ್ ಚೆನ್ನಾಗಿಲ್ಲ ನಾನು ಬರೆಯಲ್ಲ, ಹಂಗಲ್ವೇ ಅಲ್ಲ ಅದು. ರೈಟಿಂಗ್ ಇಸ್ ಲೈಕ್ ಅನ್ ಎಕ್ಸಸೈಸ್. ಓಕೆ, ನೀವು ಜಿಮ್ಗೆ ಹೋಗಿ ಹಿಂಗೆ ವರ್ಕೌಟ್ ಮಾಡ್ತೀರಾ, ಅದೇ ಥರನೇ ರೈಟಿಂಗು. ದಿನ ಇವಾಗ ಒಂದು ಸಬ್ಜೆಕ್ಟ್ ನಿಮ್ಮ ಹತ್ರ ಇದೆ ಅಂದರೆ, ಇವಾಗ ದೈಜಿನ ಹತ್ರ ಒಂದು ಸಬ್ಜೆಕ್ಟ್ ಇತ್ತು ಅಂದರೆ, ಐ ಶುಡ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಇವತ್ತು 1 ಪೇಜ್ ಆಗ್ಬೋದು, ನಾಳೆ 10 ಪೇಜ್ ಆಗ್ಬೋದು, ನಾಳೆ 15 ಪೇಜ್ ಆಗ್ಬೋದು, ಡಸಂಟ್ ಮ್ಯಾಟರ್, ಬಟ್ ಅಟೆಂಪ್ಟಿಂಗ್ ಎವ್ರಿ ಡೇ ಮ್ಯಾಟರ್ಸ್. ಓಕೆ, ದಟ್ ಈಸ್, ಸೊ ಇಟ್ಸ್ ಲೈಕ್ ಅ ರುಟೀನ್. ಆ ರುಟೀನ್ ಫಾಲೋ ಮಾಡ್ತಾ ಇದ್ರೆ ಅದು ಬರುತ್ತೆ. ಎಷ್ಟೊಂದು ಜನ ನ್ಯೂ ರೈಟರ್ಸ್ ಐ ಸಿ, ದೇ ಹ್ಯಾವ್ ವಂಡರ್ಫುಲ್ ಥಾಟ್ಸ್, ಬಟ್ ಅದು ಫುಲ್ಲಾಗಿ ಒಂದು 120 ಪೇಜ್ ಕಥೆಯಾಗಿ ಅದು ಬರೆದ್ರೆ ಮಾತ್ರ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಸ್ಕ್ರಿಪ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ದಟ್ ಇಸ್ ಅ ಪ್ರೊಫೆಷನಲ್ ವೇ ಯು ಸೇ ಯು ಆರ್ ಅ ರೈಟರ್. ಸುಮ್ಮನೆ ಐಡಿಯಾಸ್ ಇದ್ರೆ ಅದು ರೈಟರ್ ಆಗಕ್ಕಾಗಲ್ಲ, ಅದು ದಟ್ಸ್ ವಾಟ್ ಐ ಲರ್ನ್ಡ್. ಸೊ ಹಾಗಾಗಿ ಇಟ್ ಇಸ್ ನೆವರ್ ಅ ಮೂಡಿ ಅಫೇರ್, ಇಟ್ ಇಸ್ ಅ ರುಟೀನ್ ಥಿಂಗ್. ದಿನಾ ನೀವು ಪ್ರಯತ್ನ ಮಾಡಬೇಕು. ಇವತ್ತು ಐಡಿಯಾನೇ ಬರದೇ ಇರ್ಬೋದು. You may have your dull periods. Creator's block. Yeah, you may have your periods like that. So nan Daiji, in fact, I started in February 14th. Exactly on 14th February I started. I kept a clock of 30 days. Na 30 days I had to finish Daiji anta itkonbitte nanu. Okay, I had a full formed ideas ittu, discussions alla agittu, everything agittu. Now it's putting it on paper. The first 10 days was very tough for me.
ಓಕೆ ಅಂದ್ರೆ ಅಗೇನ್ ದಟ್ ಮೂಡ್ ಸ್ವಿಂಗ್ಸ್ ಅಂಡ್ ಎಲ್ಲೊಂದ್ ಕಡೆ ಆ ರಿದಮ್ ಸಿಗಲ್ಲ. ಯು ಆರ್ ಕ್ರಿಯೇಟಿಂಗ್ ಎ ನ್ಯೂ ಕ್ಯಾರೆಕ್ಟರ್. ಇಸ್ ನಾಟ್ ಶಿವಾಜಿ. ನಂಗೆ ಎಷ್ಟೊಂದು ಪಾಯಿಂಟ್ ಅಲ್ಲಿ ಶಿವಾಜಿನೇ ನೆನಪಾಗ್ತಾ ಇದ್ರು ದೈಜಿ ಮಾಡ್ಬೇಕಾದ್ರೆ. ಸೊ ಐ ಹ್ಯಾಡ್ ಟು ಕೀಪ್ ಹಿಮ್ ಅವೇ ಬಿಕಾಸ್ ದಿಸ್ ಇಸ್ ಅ ನ್ಯೂ ಫಿಲ್ಮ್. ಸೊ ಆ ಥರ ಒಂದು ಟಫ್ ಪ್ರೊಸೆಸ್ ಇತ್ತು. Then after I started 10 days I started clocking speed. Every day I would type 10 pages, 15 pages, fada. So you see me in the house like ಒಂದೇ ಕಡೆ ಕೂತ್ಕೊಂಡು I'm like literally like a meditation ತರ ಅದು. Writing is like that meditation ತರ. ಅದೇ ತರಾನೇ. It's exactly like that. It's focus and writing is very powerful tool. ತುಂಬಾ ಪವರ್ ಇದೆ. ಅಂದ್ರೆ they say gods have the power to create ಅಂದ್ರೆ or to take away someone's life. ದೇವ್ರು ಬಿಟ್ರೆ ಸೆಕೆಂಡ್ ಪರ್ಸನ್ ಹೂ ಗೆಟ್ಸ್ ದಟ್ ಪವರ್ ಇಸ್ ಅ ರೈಟರ್. ಓಕೆ, ಒಬ್ಬ ರೈಟರ್ ಮನ್ಸು ಮಾಡಿದ್ರೆ ಒಂದು ಕ್ಯಾರೆಕ್ಟರ್ನ ಸಾಯಿಸ್ಬಿಡ್ಬೋದು, ಒಂದು ಕ್ಯಾರೆಕ್ಟರ್ನ ಬದುಕಿಸ್ಬಿಡ್ಬೋದು. ಓಕೆ, ಈ ಕ್ಯಾನ್ ಗಿವ್ ಬ್ಯಾಕ್ ಲೈಫ್ ಟು ಅ ಕ್ಯಾರೆಕ್ಟರ್ ವಿಚ್ ಇಸ್ ಡೆಡ್. ಓಕೆ, ಇಬ್ರು ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಜಗಳ ತಂದ್ಬಿಡ್ಬೋದು ಅದ್ರ ಮಧ್ಯ. ಹಿ ಕ್ಯಾನ್ ಕ್ರಿಯೇಟ್ ಅ ಬ್ಯೂಟಿಫುಲ್ ಮೂಮೆಂಟ್ ಬಿಟ್ವೀನ್ ಅ ಹಸ್ಬೆಂಡ್ ಅಂಡ್ ವೈಫ್. ದಟ್ ಇಸ್ ಓನ್ಲಿ ಅ ರೈಟರ್. ಆ ರೈಟರ್ ಮಾತ್ರ ಆ ಶಕ್ತಿ ಇದೆ ಸಿನಿಮಾದಲ್ಲಿ. ಸೊ ಆ ಶಕ್ತಿನ ಕರೆಕ್ಟಾಗಿ ಬಳಸಬೇಕು ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಪರ್ಸನಲ್ ವೆಂಡೇಟಾನೋ ಪರ್ಸನಲ್ ಇದೋ ಇಲ್ಲದೆ ಕರೆಕ್ಟಾಗಿ ಬ್ಲಾಂಕ್ ಪೇಜಸ್ ಇರುತ್ತೆ ನಿಮ್ಮ ಹತ್ರ. ಆ ಬ್ಲಾಂಕ್ ಪೇಜಸ್ ಅಲ್ಲಿ ಹೌ ಯು ವಾಂಟ್ ಟು ಮೋಲ್ಡ್ ದ ಕ್ಯಾರೆಕ್ಟರ್. ನಾವು ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ವಿ, ಮಣ್ಣಿರುತ್ತೆ, ಆ ಮಣ್ಣಿಂದ ಗಣೇಶನ್ ಮಾಡ್ತೀವಿ. ಅದೇ ತರನೇ ರೈಟಿಂಗ್ ಕೂಡ. ಮಣ್ಣು ಅಷ್ಟೇ ಇರುತ್ತೆ ನಮ್ಮ ಹತ್ರ, ಅದು ಮಣ್ಣು ಅಷ್ಟೇ, ಇಲ್ಲಾಂದ್ರೆ ವ್ಯಾಲ್ಯೂನೇ ಇಲ್ಲ ಮಣ್ಣಿಗೆ. ಓಕೆ, ಬಟ್ ಅದನ್ನ ಗಣೇಶ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಹಾಗೆ ರೈಟಿಂಗ್ ಇಸ್ ಅ ಬ್ಯೂಟಿಫುಲ್ ಆರ್ಟ್ ಫಾರ್ಮ್ ಅಂಡ್ ಇಟ್ ಗಿವ್ಸ್ ಯು ಅ ಲಾಟ್ ಆಫ್ ಮೂಡ್ ಸ್ವಿಂಗ್ಸ್. Definitely, because when I'm in that 40 days when writing, I usually try to stay away from my friends and other things. Others because I'm in that different mood. Different mood. Because ನನ್ನ ತಲೆಯಲ್ಲಿ ಯಾರನ್ನ ಸಾಯಿಸೋದು, ಯಾರನ್ನ ಬದುಕಿಸೋದು ಇದೇ ಓಡ್ತಾ ಇರುತ್ತೆ. So that's how it works. So I try to stay away, and that 40 days is my time, and I try to be as calm as possible. ರೈಟರ್ಸ್ಗೆ ಅದು ಒನ್ ಥಿಂಗ್ ವಿಚ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಸ್ವಿಮ್ಮಿಂಗ್ ಥರ. ಸ್ವಿಮ್ಮಿಂಗಲ್ಲಿ the ರೂಲ್ ಆಫ್ ಸ್ವಿಮ್ಮಿಂಗ್ ಅಲ್ಲ, ಬಾಡಿ ಎಷ್ಟು ಸ್ಟಿಫ್ ಹಿಡಿದ್ರೆ ನಾವು ಕೆಳಗೆ ಹೋಗ್ತಾ ಇರ್ತೀವಿ, ನೀರು ಕೆಳಗೆ ಫ್ರೀ ಬಿಟ್ಟಷ್ಟು ವಿಲ್ ಫ್ಲೋಟ್ ಅಲ್ವಾ. ರೈಟಿಂಗು ಅಷ್ಟೇ, ಮೈಂಡ್ ಎಷ್ಟು ಕಾಮ್ ಇರುತ್ತೆ, ಎಷ್ಟು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಯು ವಿಲ್ ಕ್ಲಾಕ್ 10 scenes, 12 scenes, ಕೆಲವೊಂದು ದಿನ 5 ಸೀನು, ಡಸಂಟ್ ಮ್ಯಾಟರ್. ಬಟ್ ನೀವು ತುಂಬ ಟೆನ್ಷನ್ ತೊಗೊಂಡು ಅಯ್ಯೋ ನಾನು ಬರ್ತಾ ಇಲ್ಲ, ಇದಾಗ್ತಾ ಇಲ್ಲ, ಅಯ್ಯೋ ನಾನು ಬೇರೆ ಜಾಗಕ್ಕೆ ಹೋಗ್ಬೇಕು, ಇನ್ನೊಂದೇನೋ ಮಾಡಬೇಕು ಅಂದ್ರೆ ಅದು ಆಗಲ್ಲ. ಯು ಹ್ಯಾವ್ ಟು ಬಿ ವೆರಿ ಕಾಮ್. And fundamentally, before you start to write, have the full picture in your mind. ಇದು ಬಿಗಿನಿಂಗ್ ಹಿಂಗಾಗುತ್ತೆ, ಮಿಡ್ಲ್ ಅಲ್ಲಿ ಹಿಂಗಾಗುತ್ತೆ, ಎಂಡಿಂಗ್ ಆಗುತ್ತೆ, ಪಿಕ್ಚರ್ ಅಂತ ಕ್ಲಿಯರ್ ಆಗಿ ಇದ್ಬಿಟ್ಟು ಯು ಸ್ಟಾರ್ಟ್ ಅಟೆಂಪ್ಟಿಂಗ್ ರೈಟಿಂಗ್. ಇಟ್ಸ್ ಅ ವಂಡರ್ಫುಲ್ ವರ್ಕ್ ನನ್ನ ಪ್ರಕಾರ. ನನಗೆ ಸಿನಿಮಾದಲ್ಲಿ ತುಂಬಾ ಇಷ್ಟವಾದ ಪ್ರಾಸೆಸ್ ರೈಟಿಂಗ್. ಐ ಎಂಜಾಯ್ ದಟ್ ಪ್ರಾಸೆಸ್. ಬಿಕಾಸ್ ಎಡಿಟಿಂಗ್ ಎಲ್ಲ ಏನಾಗುತ್ತೆ, ನಿಮ್ಗೆ ಆಲ್ರೆಡಿ ಕಂಟೆಂಟ್ ಇದೆ, ಆ ಕಂಟೆಂಟ್ ನೀವು ಜೋಡಿಸ್ತಾ ಇದ್ರ ಇನ್ ಆರ್ಡರ್. ಕ್ರಿಯೇಟ್ ಮಾಡಕ್ಕಿಲ್ಲ. Even shooting, you're not creating. You already have a written content. But writing is the purest creation. Adondu like a pregnant lady delivering a child, it's as beautiful as that, the writing process. Yeah. So it's like method acting ಅನ್ನೋ ತರ ಮೆಥಡ್ ರೈಟಿಂಗ್ ಎಲ್ಲ ಫುಲ್ ಬ್ಲಾಕ್ ಮಾಡಿ. Yeah, ಅದಾಗುತ್ತೆ ಅದು. When you're writing a scene with a high intensity and all, no, you start to get angry. Type ಮಾಡ್ತಾ ಇರ್ತೀರಾ, but you start to become so angry and it gives you a different high, man. Like artistic high ಇದೆಯಲ್ಲ ಅದು, while creating a scene, ಎಸ್ಪೆಷಲಿ ನೀವು ಮೈಂಡಲ್ಲಿ ಒಂದು ಐಡಿಯಾ ಇರುತ್ತೆ, ಅದನ್ನ ಬರಿತಾ ಡೈಲಾಗ್ ಆಗ್ತಾ ಅದು 2 characters are talking and finally that bang happens, no? It's a beautiful process. Again and again I'm enjoyed that process. ಶಿವಾಜಿ 2 ಸಿನಿಮಾ ಬರುತ್ತೆ. Again me and another writer we co-wrote, but the principal writing I do. So ದೈಜಿನೂ ಅದೇ ತರ. So I just finished and you can see how excited I am actually. I can see how excited you are. ನೀವು at any even point ಇವಾಗ ನೀವು ರೈಟಿಂಗ್ ಮಾಡ್ತೀರಾ, ಆನ್ ಸಿನ್ಸ್ ನೀವೇ ರೈಟಿಂಗ್ ಮಾಡಿ ನೀವೇ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀರಾ ಅಂದ್ರೆ ಆನ್ ಸೆಟ್ ನಿಮ್ ಚೇಂಜಸ್ ಮಾಡ್ತೀರಾ? ಲೈಕ್ do you go away from your writing or have you gone away from your writing? Very little. ಅದು ಸರ್ ನಾನು while working we improvise a little. ಅಂಡ್ ರಮೇಶ್ ಸರ್ದು ಪರ್ಸ್ಪೆಕ್ಟಿವ್ ಬೇರೆ ತರ ಬರುತ್ತೆ ರೈಟಿಂಗ್ ಅಲ್ಲಿ. ಹಿ ಗೆಟ್ಸ್ ಅನ್ ಆಕ್ಟರ್ ಮೈಂಡ್ ಸೆಟ್ ಇನ್ ಟು ರೈಟಿಂಗ್. ದಟ್ಸ್ ಅ ವೆರಿ ಬ್ಯೂಟಿಫುಲ್ ಮೈಂಡ್ ಸೆಟ್ ಅಗೇನ್. ಸೊ ಅದರಿಂದ ಕೆಲವೊಂದು ಇಂಪ್ರೊವೈಸೇಷನ್ಸ್ ಆಗುತ್ತೆ. ಬಿಟ್ರೆ ಆಲ್ಮೋಸ್ಟ್ ನನ್ನ ಸ್ಕ್ರಿಪ್ಟ್ ಏನ್ ಬರ್ದಿರ್ತೀನಿ ಅಂಡ್ ಆನ್ ಸ್ಕ್ರೀನ್ ಏನ್ ನೋಡ್ತೀರಾ, ಆಲ್ಮೋಸ್ಟ್ ಇಟ್ಸ್ ಲೈಕ್ ಅ ಟೆಕ್ಸ್ಟ್ ಬುಕ್. ಇಟ್ಸ್ ಆಸ್ ಗುಡ್ ಆಸ್ ದಟ್ ಆಕ್ಚುಲಿ.
ಸೊ ನಿಮ್ಗೆ ಅಕಸ್ಮಾತ್ ಇಫ್ ದೇರ್ ಇಸ್ ಎನಿ ಕ್ರಿಯೇಟಿವ್ ಡಿಫರೆನ್ಸ್ ಬಂದ್ರೆ ನಿಮ್ ಮಧ್ಯ ಅಂಡ್ ಆಕ್ಟರ್ ಮಧ್ಯ ಲೈಕ್ ಹೌ ಡು ಯು ರಿಸಾಲ್ವ್ ಆರ್ ಹೌ ಡಸ್ ಇಟ್ ಹ್ಯಾಪನ್ ಆಗಿದ್ಯಾ ಫಸ್ಟ್ ಆಫ್ ಆಲ್? ಆಗುತ್ತೆ ಅದು. ದಟ್ಸ್ ಅ ಕಾಮನ್ ಥಿಂಗ್ ವಿತ್ ಮೈ ರೈಟರ್ಸ್. ಇಟ್ ಹ್ಯಾಪನ್ಸ್ ವಿತ್ ಮೈ DOP. ಇಟ್ ಹ್ಯಾಪನ್ಸ್ ವಿತ್ ಮೈ ಆಕ್ಟರ್ಸ್, ವಿತ್ ಮೈ ಪ್ರೊಡ್ಯೂಸರ್. ಎಲ್ಲ ಜೊತೆ ಆಗುತ್ತೆ. ದ ಥಿಂಗ್ ಇಸ್, ನಾವು ಒಂದು ವರ್ಷನ್ ಬರೆಯೋ ತನಕ ಇಟ್ ಇಸ್ ಆರ್ಸ್. ಓಕೆ, ಒಂದು ವರ್ಷನ್ ಬರೆದ್ಮೇಲೆ ಇಟ್ಸ್ ಇನ್ ಪಬ್ಲಿಕ್ ಡೊಮೇನ್. ಓಕೆ, ಪಬ್ಲಿಕ್ ಡೊಮೇನ್ ಸಿನಿಮಾದು ಬ್ಯೂಟಿನೇ ಅದು. ಆ ಪಬ್ಲಿಕ್ ಡೊಮೇನ್ ಬಂದ್ಮೇಲೆ ಎನಿಬಡಿ ಕ್ಯಾನ್ ಕ್ರಿಟಿಸೈಸ್. ಎನಿ ಸ್ಮಾಲ್ ಬಾಯ್ ಕ್ಯಾನ್ ಸೇ ಪಿಕ್ಚರ್ ಚೆನ್ನಾಗಿದೆ, ಒಂದು ಅಜ್ಜಿ ಕ್ಯಾನ್ ಸೇ ಪಿಕ್ಚರ್ ಚೆನ್ನಾಗಿದೆ. ಸೊ ನಾವು ಯಾರನ್ನೇ ನೋಡಿದ್ರು, ನಾನು ಐ ಸಿ ದೆಮ್ ಆಸ್ ಮೈ ಆಡಿಯನ್ಸ್. ಒಬ್ಬ ಆಕ್ಟರ್ ಇರ್ಬೋದು ಅಥವಾ ಒಬ್ಬ ಟೆಕ್ನಿಷಿಯನ್ ಇರ್ಬೋದು, ಅಲ್ಟಿಮೇಟ್ಲಿ ಅವರು ಕೂಡ ನನ್ನ ಪಿಕ್ಚರ್ ನೋಡ್ತಾ ಇದ್ದಾರೆ ಥಿಯೇಟರ್. ಅವ್ರ ಆಡಿಯನ್ಸ್ ಆಗಿ ಏನು ಹೇಳ್ತಾ ಇದ್ದಾರೆ, ವಾಟ್ ಆರ್ ದೇ ಫೀಲಿಂಗ್, ಐ ಟ್ರೈ ಟು ಬಿ ಹ್ಯಾವ್ ಎ ವೆರಿ ಓಪನ್ ಮೈಂಡ್. ಐ ಆಮ್ ವೆರಿ ಓಪನ್ ಟು ಸಜೆಷನ್ಸ್, ಬಟ್ ಅಗೇನ್ ಐ ಆಮ್ ಆಲ್ಸೋ ಕ್ಲಿಯರ್ ಆನ್ ವಾಟ್ ಐ ವಾಂಟ್. ಸೊ ಇಟ್ಸ್ ಅ ವೆರಿ ಥಿನ್ ಲೈನ್ ಬಿಟ್ವೀನ್ taking the suggestions and also being and we focus same itkondu suggestions. So at times my logic sorry, at times my logic or at times ನಾನು ಯೋಚನೆ ಮಾಡಿರೋ ರೀತಿಗಳು ಕೆಲವೊಂದು ಕಡೆ ತಪ್ಪಿರ್ಬೋದು, ಬಟ್ ಆ ತಪ್ಪನ್ನ ನಾವು ಒಪ್ಕೊಳಕ್ ರೆಡಿ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಕ್ರಿಯೇಟಿವ್ ಪರ್ಸನ್. ತುಂಬಾ ಇನಿಷಿಯಲ್ ಡೇಸ್ ಆಫ್ ಮೈ ಕರಿಯರ್ ವೆನ್ ಐ ವಾಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್, ನಂಗೆ ಅದು ಅರ್ಥನೇ ಆಗ್ತಾ ಇರಲಿಲ್ಲ. ಯಾರು ಹೇಳಿದ್ರು ನನ್ನ ಐಡಿಯಾ ಅಂತ, ಐ ಯೂಸ್ ಟು ಹೋಲ್ಡ್ ಇಟ್. ದೆನ್ ಐ ರಿಯಲೈಸ್ ಲೀವ್ ಇಟ್ ಫ್ರೀ. ಎಷ್ಟು ಫ್ರೀ ಬಿಡ್ತೀರಾ ಅಷ್ಟು ಬ್ಯೂಟಿಫುಲ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಟೇಕ್ ಯು ಮೇ ನೆವರ್ ನೋ ಅ ಸ್ಮಾಲ್ ಥಿಂಗ್, ಸ್ಮಾಲ್ ಐಡಿಯಾ ಕ್ಯಾನ್ ಆಕ್ಚುಲಿ ಚೇಂಜ್ ದ ಎಂಟೈರ್ ಥಿಂಗ್. ಇಟ್ ಮೇ ಗಿವ್ ಅ ನ್ಯೂ ಪಿಕ್ಚರ್. ಹೊಸ ಡೈಮೆನ್ಷನ್ ಕೊಡ್ಬೋದು ಒಂದು ಕತೆಗೆ. ಸೊ ಎಷ್ಟು ನೀವು ಅದೇ ಆ ಕ್ರಿಯೇಟ್ ಮಾಡ್ಬೇಕಾದ್ರೆ ತನಕ ಅದು ನಿಮ್ದು. ಓಕೆ, ಅದಾದ್ಮೇಲೆ ಇಟ್ ಕಮ್ಸ್ ಇನ್ ದ ಡೊಮೇನ್. ಸೊ ಆಸ್ ಅ ಡೈರೆಕ್ಟರ್ ಇಟ್ಸ್ ಅ ಡಿಫ್ರೆಂಟ್ ಥಾಟ್. ಆಸ್ ಅ ರೈಟರ್ ಏನಾಗುತ್ತೆ, ವಿ ಆರ್ ವೆರಿ ಪರ್ಸನಲಿ ಅಟ್ಯಾಚ್ ಟು ಅ ಸ್ಟಾಫ್. ಇಲ್ಲ ನನ್ನ ಮಗು ನೀವೆಲ್ಲ ಹೇಳಂಗಿಲ್ಲ ಅಂತ. ಬಟ್ ಡೈರೆಕ್ಟರ್ ಆದ್ಮೇಲೆ ವಿ ಆರ್ ಲುಕಿಂಗ್ ಅಟ್ ಇಟ್ ಇನ್ ವೆರಿ ನ್ಯೂಟ್ರಲ್ ಪರ್ಸ್ಪೆಕ್ಟಿವ್. ಮಗು ಈ ಕಲರ್ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಆಗತ್ತೆ. ಇದು ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯು ಹ್ಯಾವ್ ಟು ಹ್ಯಾವ್ ದಟ್ ಮೈಂಡ್ ಸೆಟ್. ಅಂದ್ರೆ ನಿಮ್ಮ ಮಗುನ ಬೆಳೆಸ್ಬೇಕಂದ್ರೆ ಬೇರೆಯವ್ರ ಸಜೆಷನ್ ತಗೋ. You have to. You may never know. Your kid will be very good in sports, but you will be making the kid read. ಓದು ಅಂತ ಇರ್ತೀರಾ. But actually the kid will be very good in cricket. You never know. Correct. ಆ ಮೈಂಡ್ ಸೆಟ್ ಬೇಕು. You should have a neutral mindset. ಅದು ಡೈರೆಕ್ಟರ್ ಮೈಂಡ್ ಸೆಟ್. ಅದನ್ನ ಹೇಳಿದ್ನಲ್ಲ, 3 phases of film making. Writing, very personal, like very powerful. You're creating. Director, you're more like a devil's advocate. You're only being a neutral, making sure things are all right, making sure things are all right. ಅಷ್ಟೇ ಡೈರೆಕ್ಟರ್ ಕೆಲಸ. ಎಡಿಟರ್ ಬಂದ್ಬಿಟ್ಟು ಮರ್ಸಿಲೆಸ್ ಒಂಥರ, ಇದು ಬೇಡವಾ ಔಟ್. ಹಿ ಇಸ್ ದ ರಿವರ್ಸ್ ಆಫ್ ರೈಟರ್. ಸೊ ಇಟ್ಸ್ ಲೈಕ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಮ್ಮಲ್ಲಿ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ಎಕ್ಸಾಕ್ಟ್ಲಿ ದಟ್. ನೀವು ಅಬ್ಸರ್ವ್ ಮಾಡಿ, ಬ್ರಹ್ಮ ಇಸ್ ದ ಕ್ರಿಯೇಟರ್, ರೈಟರ್ ತರ. ವಿಷ್ಣು ಇಸ್ ದ ಪ್ರೊಟೆಕ್ಟರ್, ಲೈಕ್ ದ ವಿಷ್ಣು ಇಸ್ ಲೈಕ್ ಅ ಡೈರೆಕ್ಟರ್ ತರ. ಶಿವ ಇಸ್ ದ ಡಿಸ್ಟ್ರಾಯರ್, ಈ ಲೈಕ್ ರಿಮೂವ್ ಎವ್ರಿಥಿಂಗ್. ಚಿಕ್ಕ ವಿಷಯ ಚೆನ್ನಾಗಿಲ್ಲ, ಇದು ಔಟ್. ಹಂಗ ಅಷ್ಟು ಬ್ಯೂಟಿಫುಲ್ ಆಗಿ ಇಟ್ಸ್ ಅ ಫೇಸ್ ಆಫ್ ಸಿನಿಮಾ ಆಕ್ಚುಲಿ. ಲೈಕ್ ಯು ಗಿವನ್ ಸಚ್ ಅ ಗುಡ್ ರೆಫರೆನ್ಸ್. ನಾನು ನಿಮ್ ಜೊತೆ ಮಾತಾಡ್ತಾ ನಂಗೆ ಏನ್ ರಿಯಲೈಸ್ ಆಗ್ತಾ ಇದೆ ಅಂದ್ರೆ, ಲಿಟ್ರಲಿ ಯುವರ್ ವರ್ಲ್ಡ್ ಇಸ್ ಸಿನಿಮಾ. ಐ ಥಿಂಕ್ ಬಿಕಾಸ್ ನೀವು ಹಾಗಿರೋದ್ರಿಂದಾನೇ ಯು ಆರ್ ಏಬಲ್ ಟು ಗಿವ್ ಸಚ್ ಗುಡ್ ಔಟ್ಪುಟ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ಏನೇನ್ ಮಾಡ್ತಾ ಇದ್ದೀರಾ ಅದನ್ನ. ಸೊ ನಿಮ್ಗೆ ಇವಾಗ ಯಾವ್ದೋ ಒಂದು ನೀವು ಮೂವಿ ತಗೊಂಡ್ ಡೈರೆಕ್ಟ್ ಮಾಡ್ಬೇಕು ಅಥವಾ ಇಲ್ಲ ಈ ಕಾನ್ಸೆಪ್ಟ್ ಮೇಲೆ ಬರಿಬೇಕು ಅಂತ, ಅದು ಒಂದು ಟಿಕ್ಕಿಂಗ್ ಫ್ಯಾಕ್ಟರ್ ಇರುತ್ತೆ ಅಲ್ಲ. ವಾಟ್ ಇಸ್ ಇಟ್, ವಾಟ್ ಟಿಕ್ಸ್ ಯು ದಟ್ ಇಲ್ಲ ಇದು ನಾನು ಮಾಡ್ಲೇಬೇಕು ಅಂತ ಅನ್ಸೋದ್ ಆತರ ಫ್ಯಾಕ್ಟರ್ ಏನಾದ್ರು ಇದೆಯಾ? ದಟ್ ಇಸ್ ಅ ಸಬ್ಜೆಕ್ಟ್ ಓನ್ಲಿ. ಅಂದ್ರೆ ಒರಿಜಿನಲ್ ಆಗಿ ಸಬ್ಜೆಕ್ಟ್ ಅಂದ್ರೆ ದಟ್ ಲಾಗ್ ಲೈನ್ ಅಂತ ಹೇಳ್ತೀವಲ್ಲ. ಒಂದು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಕತೆ ಇದೆ ಅಂತ ಇಟ್ಕೊಳ್ಳಿ. ನೀವು ಒಂದು ಲಾಗ್ ಲೈನ್, ಒಂದು ಚಿಕ್ಕ ಒನ್ ಲೈನ್ ಒಂದು ಕತೆ ಹೇಳಿದ್ರಿ, ಆ ಒನ್ ಲೈನ್ ನನಗೆ ಎಕ್ಸೈಟ್ ಆಗಬೇಕು. ದಟ್ ಈಸ್ ಮೈ ಕೀ ಟು ಮೇಕಿಂಗ್ ಅ ಸಿನಿಮಾ. ಶಿವಾಜಿ ಇರ್ಬೋದು, ಬದ್ಮಾಶ್ ಇರ್ಬೋದು, ದೈಜಿ ಇರ್ಬೋದು, ಸುಳ್ಳೆ ಸತ್ಯ ಇರ್ಬೋದು, ನಾನು ಮಾಡಿರೋ ಅಷ್ಟು ಸಿನಿಮಾಗಳು ನಂಗೆ ಒನ್ ಲೈನ್ ಕೇಳಿದಾಗ ಇದ್ರಲ್ಲಿ ಏನೋ ಮಜಾ ಇದೆ ಅಂತ ಅನ್ಸ್ಬಿಡುತ್ತೆ. ದಟ್ ದ ಮಿನಿಟ್ ಐ ಫೀಲ್ ದಟ್ ಒನ್ ಲೈನ್ ಇಸ್ ಹ್ಯಾವಿಂಗ್ ಅ ಹೈ, ಐ ಡೋಂಟ್ ಸ್ಟಾಪ್. I put all my energy in making that film. That is how I've been doing it. Wow. Since you mentioned Sulle Satyanarayana, I was anyways going to come. First of all, congratulations. ಮೊದಲನೇ ಕನ್ನಡ ಸಿನಿಮಾ ಕಾನ್ಸ್ ಅಲ್ಲಿ ಪ್ಲೇ ಮಾಡಿದ್ದಾರೆ. Almost 11 years ಆಯ್ತು. 11 years ಆಯ್ತು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು when I started my career into cinema, ಈ ಚಿಕ್ಕ ಹುಡುಗರಾಗಿದ್ದಾಗ ಒಂದು ಕನಸುಗಳಿರುತ್ತೆ. ಕಾನ್ಸ್ಗೆ ಹೋಗ್ಬೇಕು, ಆಸ್ಕರ್ ತಗೋಬೇಕು, ಈ ತರ. ಐ ನೆವರ್ ಇವನ್ ಡ್ರೆಮ್ಟ್ ಆಫ್ ದಟ್ ಮೈ ಫಸ್ಟ್ ಶಾರ್ಟ್ ಫಿಲ್ಮ್ ವಿಲ್ ಬಿ ಸ್ಕ್ರೀನ್ಡ್ ಅಟ್ ಕಾನ್ಸ್. ಅದು ಐ ಥಿಂಕ್ ಪ್ರೊಡ್ಯೂಸರ್ ರವಿ ಕಶ್ಯಪ್ ಅವರು ಹೀಸ್ ಫ್ರಮ್ ದ US. ಹಿ ಹ್ಯಾಡ್ ದಟ್ ಎಕ್ಸ್ಪೋಜರ್ ಇನ್ ಟು ಫೆಸ್ಟಿವಲ್ ಸರ್ಕ್ಯೂಟ್ ಅಂಡ್ ಎವ್ರಿಥಿಂಗ್. ವಿತ್ ಹಿಸ್ ಪಾರ್ ಹಿ ವಾಸ್ ಏಬಲ್ ಟು ಅಲ್ಲಿ ಹೋಗಿ ನೆಟ್ವರ್ಕ್ ಮಾಡಿ ಫಿಲ್ಮ್ ಸಬ್ಮಿಷನ್ ಮಾಡಿ, ಅಂಡ್ ಆರ್ಗ್ಯಾನಿಕ್ ಆಗಿ ಅದು ಸೆಲೆಕ್ಟ್ ಆಯಿತು.
ಸೆಲೆಕ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಕನ್ನಡದಿಂದ ಮೊದಲನೇ ಕಿರುಚಿತ್ರ ಕಾನ್ಸಲಿ ಅಂತ. ಅಂಡ್ ಹಿ ವೆಂಟ್ ದೇರ್, ಹಿ ಸ್ಕ್ರೀನ್ ದ ಫಿಲ್ಮ್. ಅಂಡ್ ನಾವು ಆಕ್ಚುಲಿ ಒಂದು ಫ್ರೆಂಚ್ ಕತೆ, ನೀವು ಹೋಗಿಲ್ಲ? ನಾವು ಹೋಗಕ್ಕಾಗಿಲ್ಲ ಆ ಟೈಮಲ್ಲಿ. ಆ ಫ್ರೆಂಚ್ ಕಥೆನ ತಗೊಂಡು ನಾವು ಕನ್ನಡದಲ್ಲಿ ಸಿನಿಮಾ ಮಾಡಿದ್ವಿ, ಬಟ್ ರಿಟರ್ನ್ ಫ್ರೆಂಚ್ ಅವ್ರಿಗೆ ಹೋಗಿ ತೋರಿಸಿದ್ವಿ ಪಿಕ್ಚರ್ನ. ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮಿ. ಅಂಡ್ ದ ವೇ ಇಟ್ ವಾಸ್ ರಿಸೀವ್ಡ್ ವಾಸ್ ವೆರಿ ಗುಡ್. ಅಂಡ್ ಅದನ್ನು ನಾನು ವಿ ಡಿಡ್ ಸಮಥಿಂಗ್ ಕಾಲ್ಡ್ ಸುಳ್ಳೆ ಸತ್ಯ ಟೂರ್ ಇನ್ ಟಾಕೀಸ್ ಅಂತ, ವೆರನ್ ವಿ ಒಂದು ಯೂಟ್ಯೂಬ್ ಮುಖಾಂತರ ಒಂದು ಕ್ಯಾಂಪೇನ್ ಮಾಡಿ ಜನಗಳು ಸೇರ್ಕೊಂಡು ಸಿನಿಮಾ ನೋಡೋ ತರ ಒಂದು ಇದು ಮಾಡಿದ್ವಿ. ದಟ್ ವಾಸ್ ಮೈ ಬಿಗ್ಗೆಸ್ಟ್ ಲರ್ನಿಂಗ್ ದಿಶಾ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು 9,000 ಜನದ ಜೊತೆ ಸಿನಿಮಾ ನೋಡಿದ್ದೀನಿ, ಆಲ್ಮೋಸ್ಟ್ ಕ್ಲೋಸ್ ಟು ಪ್ರತಿ ಒಂದು ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದಾಗ ವಾಟ್ ಇಸ್ ದಿಸ್ ಆಡಿಯನ್ಸ್ ಲುಕಿಂಗ್ ದ ಸಿನಿಮಾ ಅಂತ ನನಗೆ ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಅದು ನಂಗೆ ಇವತ್ತಿಗೂ ಲರ್ನಿಂಗ್. ನಾನು ಇವತ್ತಿಗೂ ಆಲ್ ಮೈ ಫಿಲ್ಮ್ಸ್ ಐ ಗೋ ಅಂಡ್ ವಾಚ್ ವಿತ್ ದ ಆಡಿಯನ್ಸ್. ನಾನು ಡೈರೆಕ್ಟರ್ ತರ ಎಲ್ಲ ಹೋಗಲ್ಲ, ಸುಮ್ಮನೆ ಲೋಬ ಕ್ಯಾಪ್ ಹಾಕೊಂಡು ಒಂದು ಆಡಿಯನ್ಸ್ ತರ ಕೂತಿರ್ತೀನಿ ನಾನು. ಜಸ್ಟ್ ಐ ಕೀಪ್ ಸೀಯಿಂಗ್ ಯಾವ ಟೈಮಲ್ಲಿ ಅವರು ನಗ್ತಾ ಇದಾರೆ, ಯಾವ ಟೈಮಲ್ಲಿ ಅವರು ಇದು ಮಾಡ್ತಾ ಇದಾರೆ. ಎವ್ರಿ ಫಿಲ್ಮ್ ಆಲ್ಮೋಸ್ಟ್ ಶಿವಾಜಿ 2 ಅಲ್ಲ ನಾನು ಆಲ್ಮೋಸ್ಟ್ ಒಂದು 8 ಸಲ ನೋಡ್ಬಿಟ್ಟಿದ್ದೀನಿ. ಈವನ್ ಶಿವಾಜಿ 1 ವಿತ್ ದ ಆಡಿಯನ್ಸ್ ಐ ಸಿ. ದಟ್ ಇಸ್ ಅ ಬಿಗ್ಗೆಸ್ಟ್ ಲರ್ನಿಂಗ್ ಫಾರ್ ಅ ಡೈರೆಕ್ಟರ್. ಆ ಕತ್ಲೆ ಪ್ರಪಂಚ ಒಂದಿರುತ್ತಲ್ಲ, ಥಿಯೇಟರ್ ಅನ್ನೋ ಒಂದು ಕತ್ಲೆ ಪ್ರಪಂಚ, ಅಲ್ಲಿ ನಿಮ್ ವಾಟ್ ಇಸ್ ಆಕ್ಚುಲಿ ಯುವರ್ ಗೇಮ್ ಅನ್ನೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಒಂದು ಬ್ಯೂಟಿಫುಲ್ ಪೊಸಿಷನ್ ಅದು ಆಕ್ಚುಲಿ. ಲೈಕ್ ನೀವು ಎಷ್ಟು ಡೀಪ್ ಆಗಿ ಎಲ್ಲಾ ಪ್ರತಿ ಒಂದು ಸಿನಿಮಾಲಿರೋ ಆಸ್ಪೆಕ್ಟ್ಗೆ ಎಷ್ಟು ಡೀಪ್ ಆಗಿ ರಿಸರ್ಚ್ ಮಾಡ್ತೀರಾ, ಹೋಗಿ ಆನ್ ಗ್ರೌಂಡ್ ಯುರ್ ಡೂಯಿಂಗ್ ಆಲ್ ದಿಸ್ ಎಲ್ಲ. ನೀವು ಚಿಕ್ಕವರಿದ್ದಾಗ ನಿಮ್ಗೆ ಗೊತ್ತಿತ್ತಾ, ಲೈಕ್ ಡಿಡ್ ಯು ಹ್ಯಾವ್ ಅ ವಿಷನ್ ದಟ್ ಈ ತರ ನಾನು ಏನೋ ಒಂದು ಮಾಡ್ತೀನಿ ಅಂತ ವಿಷನ್ ಇತ್ತಾ? ಲೈಕ್ ಎಲ್ಲರ ಮನೇಲೂ ಇಂಜಿನಿಯರ್, ಡಾಕ್ಟರ್ ಅಂತಾನೆ ಇರುತ್ತೆ ಅಲ್ವಾ? ಸೊ ವಾಟ್ ಡಿಡ್ ಯುವರ್ ಪೇರೆಂಟ್ಸ್? I think ಚಿಕ್ಕ ವಯಸ್ಸಿಂದ I was so into cricket yaar. I was so into cricket. So like ಯಾವಾಗ ನೋಡಿದ್ರೆ ಕ್ರಿಕೆಟ್ ಆಡೋದು, ಕ್ರಿಕೆಟ್ ಕಸಿನ್ಸ್ ಜೊತೆ, ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಹುಚ್ಚು ಒಂಥರ ಕ್ರಿಕೆಟ್ ಅಂದ್ರೆ. ಆ ತರ ಒಂದು ಹುಚ್ಚು. ವೆಂಟ್ ಇನ್ ಟು ಕೋಚಿಂಗ್, ಆಲ್ ದಸ್ ಥಿಂಗ್ಸ್. ಐ ರಿಯಲಿ ವಾಂಟೆಡ್ ಟು ಬಿ ಅ ಕ್ರಿಕೆಟರ್. ಮೇ ಬಿ ಅದು ಆ ಲೆವೆಲ್ಗೆ ಇತ್ತು ಮೈಂಡ್. ಇವತ್ತಿಗೂ ನನ್ನೆಲ್ಲ ನಾನು ಐ ಜಸ್ಟ್ ಪ್ಲೇಡ್ ಕ್ರಿಕೆಟ್. ಆಫ್ಟರ್ ಲಾಂಗ್ ಟೈಮ್ ಐ ಪ್ಲೇಡ್ ಕ್ರಿಕೆಟ್ ಫಾರ್ ಫನ್. ಬಟ್ ನೆವರ್ even had cinema as my inner calling in my childhood days. Definitely ಆಗಿಲ್ಲ. I was into cricket, I was into quiz. These kind of things I was into. Totally away from cinema. I think a PU college time transition, that is when I met a group of friends who would regularly go and watch films. And on the big screen, when you see, those days we had the huge theaters, big screens. And we would see some superstar films wherein coins that ಪಟಾಕಿ ಎಲ್ಲ ಹೊಡೆದು ನಾವು ಜೋಗಿ ಬ್ಲಾಕ್ ಅಲ್ಲಿ ನೋಡಿದ್ವಿ, ಶಿವಣ್ಣದ್ದು ಜೋಗಿ. ಅದು ಏನ್ ಬ್ರಿಲಿಯಂಟ್ ಆಗಲ್ಲ ಸೆಲೆಬ್ರೇಷನ್ ಇದು. These are the moments which pinched me, saying that wow, this is where I should be anta. And a good thing I realized, I was not that good as a cricketer. Nange gottagoytu adu. I realized okay, for fun I can play, but idana serious agi ಒಂದು ಗೇಮ್ ತರ ತಗೊಂಡು ಪ್ರೊಫೆಷನ್ ಮಾಡ್ಕೋಬೇಕು ಅನ್ನೋ ಲೆವೆಲ್ ಗೆ maybe I was not there at that moment. So that was my inner calling. And ಸಿನಿಮಾ ಅಂತ ಬಂದೆ. ಸಿನಿಮಾಲಿ ನೀವು ಹೇಳ್ದಂಗೆ ನಾನು ಆಕ್ಟರ್ ಆಗಬೇಕು ಅಂತ ದ ಇನಿಷಿಯಲ್ ಡೇಸ್. ಬಟ್ ಅದೂ ಅಷ್ಟೇ, ಇನಿಷಿಯಲ್ ಡೇಸ್ ಅಲ್ಲೇ ನನಗೆ ದಟ್ ಸಿಚುವೇಶನ್ ವಾಸ್ ವೆರಿ ಗುಡ್. ಐ ಗಾಟ್ ಟು ಆಕ್ಟ್ ಅಂಡ್ ಐ ರಿಯಲೈಸ್ಡ್ ಐ ಆಮ್ ನಾಟ್ ದಟ್ ಗುಡ್ ಆಸ್ ಅನ್ ಆಕ್ಟರ್. ಅಂಡ್ ದೆನ್ ಐ ರಿಯಲೈಸ್ಡ್ ಡೈರೆಕ್ಷನ್ ಇಸ್ ಮೈ ಥಿಂಗ್ ಅಂತ. ಬಟ್ ಸ್ಲೋಲಿ ಒಂದೊಂದೇ ಫಿಲ್ಮ್ ಆಗ್ತಾ ಐ ರಿಯಲೈಸ್ಡ್ ಓಕೆ, ದಿಸ್ ವೇರ್ ಐ ಶುಡ್ ಬಿ ಅಂತ. ನೈಸ್. ಸೊ ನನ್ನ ನೆಕ್ಸ್ಟ್ ಪ್ರಶ್ನೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿರ್ಬೋದು. ಸ್ಪೆಷಲಿ ಸೌತ್ ಅಲ್ಲಿ, ನಾರ್ತ್ ಅಲ್ಲಿ ನೋಡಕ್ ಸಿಗಲ್ಲ. ಸೌತ್ ಇಂಡಸ್ಟ್ರಿಯಲ್ಲಿ ನೀವು ಯಾವ್ದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿದ್ರು ಒಂದು ಗಾಡ್ ಲೈಕ್ ಫಿಗರ್ ನ ನೋಡ್ತಾರೆ ಹೀರೋಸ್ ನ. ಅವರು ಲೈಕ್ ಫುಲ್ ಲಿಟ್ರಲಿ ವರ್ಷಿಪ್ ಮಾಡ್ತಾರೆ, ದೇವರ ಅಂತಾನೆ ನೋಡ್ತಾರೆ. ಎಷ್ಟೊಂದು ಹೀರೋಸ್ ಇದಾರೆ. ವಿ ಕ್ಯಾನ್ ಲೆಟ್ಸ್ ನಾಟ್ ನೇಮ್ ಎನಿಬಡಿ, ಬಟ್ ಆ ತರ ಮೆಂಟಾಲಿಟಿ ಇದೆ. ಸೊ ಆ ತರ ಇರೋದ್ರಲ್ಲಿ ಒಂದ್ ಎಸ್ಟಾಬ್ಲಿಷ್ ಆಗೋ ಫ್ಯಾಕ್ಟ್ರಿ ಏನಂದ್ರೆ ಅವರು ಸಿನಿಮಾನ ಮತ್ತೆ ಕ್ಯಾರೆಕ್ಟರ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ. ಓಕೆ, ಈ ಕ್ಯಾರೆಕ್ಟರ್ ಅಂದ್ರೆ ಈ ವ್ಯಕ್ತಿನೇ ಈ ಕ್ಯಾರೆಕ್ಟರ್ ಅಂತ. ಓಕೆನಾ? ಆ ತರ ಇರೋದ್ರಲ್ಲಿ ಇವಾಗ ರೀಸೆಂಟ್ಲಿ ಮೂವೀಸ್ ಬಂದಿರೋದು ಆನಿಮಲ್ ಆಗಿರ್ಲಿ, ಆರ್ ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ ಎಲ್ಲ ಮೂವೀಸ್ ಬಂದಾಗ ದೇರ್ ವಾಸ್ ಒನ್ ಹ್ಯೂಜ್ ವೇವ್ ಆಫ್ ಆಡಿಯನ್ಸ್ ಹೂ ವೇರ್ ಲೈಕ್ ಇಲ್ಲ ಈ ತರ ನೀವು ಮೂವೀಸ್ ನ ಮಾಡ್ಬೇಡಿ, ಬಿಕಾಸ್ ಯು ಆರ್ ಪ್ರಮೋಟಿಂಗ್ ವೈಲೆನ್ಸ್ ಅಂತ ಹೇಳಿದ್ರು ಅವರು ಅಂತ. ಇನ್ನೊಂದ್ ಸೆಟ್ ಏನ್ ಹೇಳಿದ್ರು ಅಂದ್ರೆ ಇದು ಬರೀ ಸಿನಿಮಾ ತರ ನೋಡಿ ಅಂತ. ಇದಾದ್ರೆ ನಾನು ಇವಾಗ ಒಂದ್ ಫ್ಯಾಕ್ಟ್ರಿ ಬಂದಲ್ಲ, ಲೈಕ್ ದೇವ್ರ ತರ ನೋಡ್ತಾರೆ ಎಷ್ಟೊಂದ್ ಜನ ಹೀರೋಸ್ ನ. ಸೊ ಆ ತರ ಇರೋದ್ರಲ್ಲಿ ಹೌ ಡು ಯು ಡಿಫ್ರೆನ್ಶಿಯೇಟ್ ದಿಸ್ ಆಸ್ ಅನ್ ಆಡಿಯನ್ಸ್? ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಬರ್ಬೇಕಲ್ವಾ, ಲೈಕ್ ದ ಕಂಟೆಂಟ್ ದಟ್ ಐ ಆಮ್ ಪುಟಿಂಗ್ ಔಟ್, ಬಿಕಾಸ್
ಮಾಸ್ ಆಡಿಯನ್ಸ್, ಮೆಜಾರಿಟಿ ಆಡಿಯನ್ಸ್ ಆತರ ಇದ್ದೇ ಇದಾರೆ ಅಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇವಾಗ ಅನಿಮಲ್ ಅಂತೀವಿ, ಆ ಟೈಮ್ ಉಪೇಂದ್ರ ಉಷೆಲ್ಲ ಬಂದಿತ್ತಲ್ಲ, ಎಲ್ಲ ಬಂದಿತ್ತಲ್ಲ, ವಿಚ್ ಇಸ್ ಸಿ ವಾಟ್ ದೇವರ್ ಟ್ರೈ. ಸಿ ದೇರ್ ಆರ್ ಟೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಲ್ಮ್ಸ್. ಒಂದು ಪ್ಯೂರ್ ಆಫ್ ಫಿಕ್ಷನಲ್ ಸಬ್ಜೆಕ್ಟ್ಸ್, ಒಂದು ಸೊಸೈಟಿಯಿಂದಾನೇ ತಗೊಂಡು. ಈಗ ಆ ಡೈರೆಕ್ಟರ್ ಆ ತರ ಸಿನಿಮಾಗಳು ಮಾಡಿದಾರೆ ಅಂದ್ರೆ ಅವ್ರ ಸೊಸೈಟಿಯಿಂದಾನೇ ಏನೋ ಒಂದು ಇನ್ಸ್ಪೈರ್ ಆಗಿದೆ. ಸೊಸೈಟಿ ಈ ತರ ಅನಿಮಲ್ ತರ, ಕಬೀರ್ ಸಿಂಗ್ ತರ ಪಾತ್ರಗಳು ಕಾಣಿಸಿ ಅದನ್ನ ಆನ್ ಸ್ಕ್ರೀನ್ ತಂದಿದ್ದಾರೆ. ಅಗೇನ್ ಇಟ್ ಇಸ್ ಫಾರ್ ಒನ್ ಸೆಟ್ ಆಫ್ ಆಡಿಯನ್ಸ್. ನಾನು ಹೇಳೋದು ಅದೇ ಲೈಫ್ ಅಂತ ಅಲ್ಲ. It's for one set of audience. We also have another lot of other beautiful films. ಕಾಂತಾರನು ತಗೊಂಡ ತಕ್ಷಣ ಇಟ್ಸ್ ನಾಟ್ ಲೈಕ್ everyone started doing that ಅಂತ. ಬಟ್ ಒನ್ ಸೆಟ್ ಆಫ್ ಆಡಿಯನ್ಸ್, ಒನ್ ಸೆಟ್ ಆಫ್ ಬಿಲೀಫ್, ಒನ್ ಸೆಟ್ ಆಫ್ ಕನೆಕ್ಟ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಎಲ್ಲಾ ಸಿನಿಮಾ ಎಲ್ಲಾರ್ಗೂ ಇಷ್ಟ ಆಗಬೇಕು, ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅಂತ ರೂಲ್ಸೇ ಇಲ್ಲ. ಅದು ಓಕೆ, ಒಂದೊಂದು ಸಿನಿಮಾ ಒಂದೊಂದು ಸೆಕ್ಟರ್ ಆಫ್ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ. ಅವ್ರು ಡಿಸೈಡ್ ಮಾಡ್ತಾರೆ what is right, what is wrong ಅಂತ. So it's always like that. It's always depending on the audience. It's always depending on the audience. ಇವಾಗ ಯೂತ್ ಎಲ್ಲ ಸುಮ್ಮನೆ ಅವ್ರಿಗೆ they are in that mindset, 18 to 20 they want to bunk college, bunk ಹೊಡೆದೆ, ನಾನು ಓದೆ, ಕಬೀರ್ ಸಿಂಗ್ ನೋಡಿದೆ, ನನ್ನ ಹುಡುಗಿಗೆ ನಾಳೆ ಹತ್ರ ಹೋಗಿ ಪ್ರಪೋಸ್. ದಟ್ ಆ ಮೈಂಡ್ ಸೆಟ್ ಅಷ್ಟೇ. ಅದು ಅವನ್ನೇ ಇವಾಗ ನೀವು 35 ಇಯರ್ಸ್ ಆದ್ಮೇಲೆ ನೋಡಿದ್ರೆ, ಇಲ್ಲಪ್ಪ ಇವಾಗ ಲೈಫ್ ಇಸ್ ವೆರಿ ಸೋಬರ್ ಅಂತ ನಾವು. ಸೊ ಇಟ್ಸ್ ದಟ್ ಏಜ್ ಗ್ರೂಪ್, ಇಟ್ಸ್ ದಟ್ ಮೈಂಡ್ ಸೆಟ್, ಅದೆಲ್ಲನೂ ಕೌಂಟ್ ಆಗುತ್ತೆ. ಬಟ್ ಅದು ನನ್ಗನ್ಸುತ್ತೆ, ಬಟ್ ಸಿನಿಮಾ ಇಸ್ ಡೆಫಿನೆಟ್ಲಿ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಡೆಫಿನೆಟ್ ಆಗಿ ಇವಾಗ ನಮ್ದ್ರಲ್ಲಿ ಶಿವಾಜಿಯಲ್ಲಿ ವಿ ಸ್ಪೋಕ್ ಅಬೌಟ್ ಜಸ್ಟಿಸ್. ಈ ತರ ಒಂದು ಕೊಲೆ ಆದಾಗ ಒಬ್ಬ ಪೊಲೀಸ್ ಅಧಿಕಾರಿ ಇದಕ್ಕೆ ಹೇಗೆ ಇದು ಅಂತ, ಎಷ್ಟೊಂದು ಜನ ಸರ್ ಲಾಸ್ಟ್ ಅಲ್ಲಿ ಶಿವಾಜಿ ಮಾಡಿದ್ ಕರೆಕ್ಟ್ ಸರ್ ಅಂತಾರೆ, ಅಷ್ಟು ಇನ್ವಾಲ್ವ್ಡ್ ಆಗಿ ತಗೊಂಡ್ರು. ಸೊ ಇಟ್ ಇಸ್ ಅಬೌಟ್ ರಿಫ್ಲೆಕ್ಷನ್ ಆಫ್ ಸೊಸೈಟಿನೇ ಸಿನಿಮಾ. ಹೌದು. ಸೊ ಅವ್ರು ಯಾವ ಎಕ್ಸ್ಟೆಂಟ್ಗೆ ಎಷ್ಟು ಪರ್ಸನಲ್ ಆಗಿ ತಗೊಳ್ತಾರೆ, ಪರ್ಸನ್ ಅಂಡ್ ಪರ್ಸನ್. ಬಿಕಾಸ್ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಡೆಫಿನೆಟ್ಲಿ ನೀವು ಹೇಳಿದಾಗೆ ರಿಫ್ಲೆಕ್ಷನ್ ಆಫ್ ಸೊಸೈಟಿ ಒಂದು. ಇನ್ನೊಂದು, ದೇ ಗೆಟ್ ಕ್ಯಾರಿಡ್ ಅವೇ ಬೈ ದಟ್ ರೋಲ್. ನಮ್ ಹೀರೋ ಇದು ಮಾಡ್ದ, ಸೊ ನಾನು ಇದು ಮಾಡ್ತೀನಿ, ಅಂಡ್ ದಿಸ್ ಇಸ್ ರೈಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಬಂದ್ಬಿಡುತ್ತೆ. ನಾವು ಕಾಲೇಜ್ ಡೇಸ್ ಅಲ್ಲಿ when ಶಾರುಖ್ ಖಾನ್ಸ್ ಮೊಹಬ್ಬತೇನ್ ರಿಲೀಸ್, ವಿ ಬಾಟ್ those kind of sweaters. ರಿತಿಕ್ ಎಂಟ್ರಿ ಆದಾಗ ಮಿಷನ್ ಕಾಶ್ಮೀರ್ we all wanted to go to the gym. ಇಷ್ಟು ದಿನ ನಾನು ಹೇಳೋದು, you can't. Yeah, it's that all gyms had Hrithik Roshan's posters. John Abraham. That is that trend. ಇವತ್ತದು ಪಠಾನ್ ಆಗಿದೆ, ಇವತ್ತದು ಇನ್ನೊಂದು ಫಿಲ್ಮ್ ಆಗಿದೆ, ಸೊ ಇಟ್ಸ್ ಜವಾನ್ ಆಗಿದೆ. ಸೊ ಇಟ್ಸ್ ಲೈಕ್ ದಟ್. ಇವಾಗ ಇದು ವೋಕ್ ಕಲ್ಚರ್ ಬಂದ್ಬಿಟ್ಟಿದೆ ಅಲ್ಲ, ಲೈಕ್ ಪೀಪಲ್ ಆರ್ ಜಸ್ಟ್ ಬೀಂಗ್ ವೋಕ್ ಅಬೌಟ್ ಎನಿಥಿಂಗ್. ಇವಾಗ ಉಪ್ಪಿಸರ್ದು ಹಳೆ ಮೂವೀಸ್ ಯಾವಾಗಾದ್ರೂ ಇವಾಗ ಅಕಸ್ಮಾತ್ ರಿಲೀಸ್ ಆಗಿದ್ರೆ, ಮೇ ಬಿ ನೀವ್ ಹೇಳ್ದಾಗೆ ದ ರಿಯಾಕ್ಷನ್ ವುಡ್ ಹ್ಯಾವ್ ಬಿನ್ ಲೈಕ್ ಫುಲ್ ವೋಕ್ ಆಗಿ ಆತರ ಇರೋದ್ರಲ್ಲಿ, ನಿಮ್ಗೆ ಆಸ್ ಅ ರೈಟರ್ ನಿಮ್ಗೆ ಕ್ರಿಯೇಟಿವಿಟಿಯಲ್ಲಿ ಡು ಯು ಹ್ಯಾವ್ ಟು ಹೋಲ್ಡ್ ಯುವರ್ ಸೆಲ್ಫ್ ಬ್ಯಾಕ್ ಅಟ್ ಎನಿ ಗಿವನ್ ಪಾಯಿಂಟ್? ಈ ತರ ಸ್ಟ್ಯಾಂಡ್ ಅಪ್ ಕಮಿಡಿಯನ್ಸ್ಗೂ ತುಂಬಾ ಆಗುತ್ತೆ, ಸರ್ಟನ್ ಟಾಪಿಕ್ಸ್ ಟಚ್ ಮಾಡಕ್ಕಾಗಲ್ಲ. ಹಾಗೆ ನಾನು ಹೇಳಿದ್ನಲ್ಲ, ಆಡಿಯನ್ಸ್ ನಾನು ಹೇಳೋದು, ಇಫ್ ಐ ಆಮ್ ಏಮಿಂಗ್ ಫಾರ್ ಅ ಲಾರ್ಜರ್ ಸೆಕ್ಟರ್ ಆಫ್ ಆಡಿಯನ್ಸ್, middle class audience, I'm aiming for audience which is conservative. I would say conservative audience ನಾನು ಏಮ್ ಮಾಡ್ತಾ ಇದ್ರೆ, I have to think in their mindset. ಇವಾಗ ಮಕ್ಕಳೆಲ್ಲ ಕರ್ಕೊಂಬಂದು ಪಿಕ್ಚರ್ ನೋಡ್ತಾ ಇದ್ರೆ ಅವರು ಆ ಥರ ನಾನು ಏಮ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ಶಿವಾಜಿ ಸೂರ್ಯಕಲ್ ವಿ aimed it as a family audience because Ramesh sir has a family market. he has a family audience. ಸೊ ನಾನು ಅವ್ರನ್ನ ಇಟ್ಕೊಂಡು ಏನೇನೋ ಮಾಡೋಕ್ಕಾಗಲ್ಲ. ಆ ಫ್ಯಾಮಿಲಿ ಆಡಿಯನ್ಸ್ಗೆ ಕರೆಕ್ಟಾಗಿ ಇಷ್ಟಪಡುವಂಥ ಸಿನಿಮಾಗಳನ್ನ ನಾನು ಮಾಡಬೇಕು. So that is how I'm aiming. So it's all about my target audience and my protagonist. ಎರಡು ಮ್ಯಾಟರ್ ಆಗುತ್ತೆ. No, certain times ನಾನು ಇವಾಗ I want to go all the way and experiment a film ಅಂದ್ರೆ I will try every year. That time I won't hold. ಇದು ಎಕ್ಸ್ಪೆರಿಮೆಂಟಲ್ ಪಿಕ್ಚರ್ ಅಪ್ಪ ಇದು. I'm just having it's my artistic freedom, my artistic creation ಅಂತ ಸಿನಿಮಾಗಳು ಮಾಡಿದ್ರೆ ಆಗ ಆ ಥರ ಆಗುತ್ತೆ. But when I'm making a film for a particular audience and with the particular person's money, producer's money, I have to think about that. It is not merely an uncreative expression ಅಷ್ಟೇ ಅಲ್ಲ. This is business also. Correct. For me, direction is a profession also. ನಾನು ಒಂದು ಪಿಕ್ಚರ್ ಆದ್ಮೇಲೆ ಇನ್ನೊಂದು ಫಿಲ್ಮ್ ಮಾಡಬೇಕು ಅಲ್ವಾ? So for that to happen, I have to get films. So it's not like ಯಾವುದೋ ಒಂದು ಫಿಲ್ಮ್ ಮಾಡಿದೆ, it became controversial and then I don't make films at all. It should, ಆ ಮೈಂಡ್ ಸೆಟ್ ಇದ್ರೆ ಬೇರೆ ಅದು ನನ್ನ ಪ್ರಕಾರ. ಬಟ್ when I have my own money and when I want to experiment, I will do anything. ಅವಾಗ ಹೋಲ್ಡಿಂಗ್ ಬ್ಯಾಕ್ ಇರಲ್ಲ ಅದು. ಬಟ್ when you're responsible filmmaker
and having a responsible actor in the lead cast, yeah, that matters definitely. ಸೊ ಆಕಾಶ್, ಈಗಷ್ಟೇ ನೀವು ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ, ಟೆಲಿಂಗ್ ಸಕ್ಸಸ್ ಇಸ್ ಮೋರ್ ಡೇಂಜರಸ್ ದನ್ ಫೇಲ್ಯೂರ್ ಅಂತ. ಸೊ ವಾಟ್ ಡಸ್ ಇಟ್ ಮೀನ್? See, when you fail, what happens is you're on your own. Okay, there are very few people who come to your rescue. Okay, rescue ಮಾಡಿದ್ರು again you have to go through the failure. ಅದು ನಿಮ್ಮ ಮೈಂಡ್ ಸೆಟ್ ಅದು. You have to heal yourself and you have to come. So ಅದು ಇಂಡಿಪೆಂಡೆಂಟ್ ಜರ್ನಿ. ನನ್ನ ಪ್ರಕಾರ ಅದು ಟಫೇ, ಬಟ್ ಅದಕ್ಕಿಂತ ಟಫರ್ ಅಂದರೆ ವೆನ್ ಯು ಹ್ಯಾವ್ ಸಕ್ಸಸ್. ವೆನ್ ಯು ಹ್ಯಾವ್ ಸಕ್ಸಸ್, ದ ಎಂಟೈರ್ ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಯು. ಓಕೆ, ದರ್ ಕ್ಯೂರಿಯಸ್ ವಾಟ್ ಯು ಗೋನ್ ಡೂ ನೆಕ್ಸ್ಟ್. ಓಕೆ, ಇದಕ್ಕಿಂತ ಇನ್ನೊಂದು ಸಕ್ಸಸ್ ಬರಬೇಕು, ಅಥವಾ ಈ ಲೆವೆಲ್ಗೆ ಸಕ್ಸಸ್ ಇನ್ನೊಂದು ಬರಬೇಕು. ದಟ್ ಈಸ್ ಮೋರ್ ಟಫರ್ ನನ್ನ ಪ್ರಕಾರ. ಬಿಕಾಸ್ ದ ಎಂಟೈರ್ ವರ್ಲ್ಡ್ ಯು ಆರ್ ಹ್ಯಾವಿಂಗ್ ಅಟೆನ್ಷನ್ ಫ್ರಮ್ ದ ವರ್ಲ್ಡ್, ಯು ಆರ್ ಹ್ಯಾವಿಂಗ್ ಅಟೆನ್ಷನ್ ಫ್ರಮ್ ಪೀಪಲ್. ಒಂದು ಪಿಕ್ಚರ್ ಹಿಟ್ ಆಗೋದು ಇನ್ನೊಂದು ಪಿಕ್ಚರ್ ಹಿಟ್ ಆಗ್ತಾರಾ? ಇಲ್ಲಪ್ಪ, ಒಂದೇ ಪಿಕ್ಚರ್ ಇವ್ರದ್ದು, ಈ ಥರನ ವಾಟ್ ಎವ್ರಿ ಥರದ ಟಾಕ್, ಎವ್ರಿ ಥರದ ಟಾಪಿಕ್ಸ್ ಇರುತ್ತೆ. ಓಕೆ, ಸಮ್ ಪೀಪಲ್ ಟೆಲ್, ಸಮ್ ಪೀಪಲ್ ಡೋಂಟ್ ಟೆಲ್. ಬಟ್ ನನ್ನ ಪ್ರಕಾರ ಸಕ್ಸಸ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಫೇಲ್ಯೂರ್. ಸಕ್ಸಸ್ ಬಂದಾಗ ಹೌ ಯು ಸ್ಟೇ ಗ್ರೌಂಡೆಡ್, ಹೌ ಯು ಸ್ಟೇ ಕನೆಕ್ಟೆಡ್. ಆ್ಯಂಡ್ ಇವಾಗ ಒಂದು ವಿಷಯ ಒಂದು ಸಕ್ಸಸ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಅದು ತುಂಬ ವರ್ಷದ ಪ್ರಯತ್ನ ಆಗಿರುತ್ತೆ, ತುಂಬ ಹಾರ್ಡ್ ವರ್ಕ್ ಇರುತ್ತೆ, ತುಂಬ ತಲೆ ಓಡಿಸಿರ್ತೀವಿ. ಆಲ್ ದಿಸ್ ಥಿಂಗ್ಸ್ ವುಡ್ ಆಮೇಲೆ ತುಂಬ ಫ್ರೆಂಡ್ಸ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಆಮೇಲೆ ತುಂಬ ಟೀಮ್ ವರ್ಕ್ ಕಾಂಟ್ರಿಬ್ಯೂಟ್ ಆಗಿರುತ್ತೆ, ಇವೆಲ್ಲ ಸೇರಿ ಸಕ್ಸಸ್ ಅಂತ ಆಗಿರುತ್ತೆ. ಅದು ನಿಮ್ಮೊಬ್ಬರದೇ ಅಲ್ಲ. ಪುನಃ ಯು ಹ್ಯಾವ್ ಟು ರಿಪೀಟ್ ದಟ್ ಅಗೇನ್ ಅಂತಂದರೆ ಮತ್ತೆ ಇಷ್ಟೇ ಪ್ರೊಸೆಸ್ ಮಾಡಬೇಕು. ಜಸ್ಟ್ ಬಿಕಾಸ್ ಯು ಹ್ಯಾಡ್ ಸಕ್ಸಸ್, ಓಕೆ ನಾವು +1 ಸಕ್ಸಸ್ +2 ಸಕ್ಸಸ್ ಮಾಡೋಕ್ಕಾಗಲ್ಲ. ಆ್ಯಡ್ ಟು ದ ಕಾರ್ಟ್ ಆಗಲ್ಲ. ಅದು ಡಸಂಟ್ ವರ್ಕ್ ಲೈಕ್ ದಟ್. ಯು ಹ್ಯಾವ್ ಟು ಅಗೇನ್ ಪುಟ್ ಇನ್ ದಟ್ ಸೇಮ್ ಅಮೌಂಟ್ ಆಫ್ ಎಫರ್ಟ್, ಇನ್ಫ್ಯಾಕ್ಟ್ ಮೋರ್. ಬಿಕಾಸ್ ಈ ಲೆವೆಲ್ ಆಲ್ರೆಡಿ ಬಂದ್ಬಿಟ್ಟಿದೆ, ಇವಾಗ ಈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇದು ಬಂತ ಈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಕ್ಲೈಮ್ ದ ಲ್ಯಾಡರ್. ಓಕೆ, ದಟ್ ಈಸ್ ಮೋರ್ ಡೇಂಜರಸ್ ಆ್ಯಂಡ್ ಮೋರ್ ಡಿಫಿಕಲ್ಟ್. ಬಟ್ ವೆನ್ ಯು ಫೇಲ್, ಯು ಆರ್ ಗೋಯಿಂಗ್ ಹಿಯರ್. ಓಕೆ, ಏನಾಯಿತು ಇವಾಗ ಫೇಲಿಯರ್ ಆದರೆ, ಓಕೆ ಇಟ್ ಡಿಂಟ್ ವರ್ಕ್ ಅಂತ ಆಗುತ್ತೆ. ಯು ಕ್ರಿಟಿಸೈಸ್, ಯು ಟ್ರೋಲ್ಡ್, ಕಾಮೆಂಟ್ಸ್ ಆರ್ ಪಾಸ್ಟ್, ಬಟ್ ಅಲ್ಲೇ ಮುಗೀತು, ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಒಂದಾದ್ಮೇಲೆ ಒಂದು ಕನ್ಸಿಸ್ಟೆಂಟ್ ಆಗಿ ಟು ಬಿ ಇನ್ ದ ಗೇಮ್, ಟು ಬಿ ಕನ್ಸಿಸ್ಟೆಂಟ್, ಹ್ಯಾವಿಂಗ್ ಕನ್ಸಿಸ್ಟೆಂಟ್ ಸಕ್ಸಸ್ is a very difficult thing ನನ್ನ ಪ್ರಕಾರ. And we should keep our mind as calm as possible and stay grounded and humble as possible. That is what matters. ಐ ಟೋಟ್ಲಿ ಅಗ್ರಿ. ನೀವು ಇದು ಹೇಳ್ತಾ ಇರ್ಬೇಕಾದ್ರೆ ನಂಗೆ ಒಂದು ಎಕ್ಸಾಂಪಲ್ ನೆನಪು ಬಂತು, ಪ್ರಭಾಸ್ ಆಯ್ತಾ. ಸೊ ಅವ್ರದ್ದು ಬಾಹುಬಲಿ ಬಂದಾಗ ಅವ್ರದ್ದು ಆಲ್ರೆಡಿ ವಿ ಸೆಟ್ ಅಪ್ ಸ್ಟ್ಯಾಂಡರ್ಡ್ ಫಾರ್ ಹಿಮ್, ಎಲ್ಲೋ ಇದ್ರು. ಅಂಡ್ ದೆನ್ ಲೇಟರ್ ಅವ್ರು ಮಾಡಿದ ಮೂವೀಸ್ ಸಾಹೋ ಆಗಿರ್ಲಿ ವಾಸ್ ನಾಟ್ ಆಕ್ಚುಲಿ ಅ ಹಿಟ್ ಇನ್ ಟರ್ಮ್ಸ್ ಆಫ್ ಆಡಿಯನ್ಸ್ ಅಟ್ ಲೀಸ್ಟ್ ಅಲ್ವಾ. ಯಾಕಂದ್ರೆ ಅವ್ರನ್ನ ನಾವು ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟಿದ್ವಿ. ಅಂಡ್ ನಾವು ಫಾರ್ ಹಿಮ್ ಆಸ್ ಅನ್ ಆಕ್ಟರ್ ಬ್ಯಾಕ್ ಟು ಬ್ಯಾಕ್ ಅದೇ ಲೆವೆಲ್ಗೆ, ಅದೇ ಪ್ರೊಡಕ್ಷನ್ ಮಾಸ್ ಲೆವೆಲ್ಗೆ ಕೊಡೋದು ತುಂಬಾನೇ ಕಷ್ಟ ಆಗುತ್ತೆ. ಕಷ್ಟ ಅದು ಎಲ್ಲ ಅದನ್ನೇ ಹೇಳ್ತಾ ಇರೋದು. ಸಕ್ಸಸ್ನ ರೀಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ. ಅದು ಬಾಹುಬಲಿಯಲ್ಲಿ ರಾಜಮೌಳಿ ತರ ಒಂದು ಸ್ಟಾರ್ ಡೈರೆಕ್ಟರ್ ಇದ್ರು, ಆ ಕಾಂಬಿನೇಷನ್ ವರ್ಕ್ ಆಯ್ತು. ಸಿ ಅಗೇನ್ ಇಟ್ಸ್ ನಾಟ್ ಜಸ್ಟ್ ಪ್ರಭಾಸ್, ಇಟ್ಸ್ ಅ ಕಾಂಬಿನೇಷನ್, ಇಟ್ಸ್ ಅ ಸಬ್ಜೆಕ್ಟ್. ಆ ಥರ ಒಂದು ಸಬ್ಜೆಕ್ಟೇ ಬಂದಿರಲಿಲ್ಲ, ಆ ಥರ ಒಂದು ಸೆಟ್ಟಿಂಗ್ ಬಂದಿರಲಿಲ್ಲ. ಪುನಃ ಅದೇ ಥರ ಬಾಹುಬಲಿ, ಇವಾಗ ಬಾಹುಬಲಿ 1 and 2 ಆಯ್ತು, ಬಾಹುಬಲಿ 3 ಮಾಡಬೇಕು ಅಂದ್ರೆ ದೇ ವಿಲ್ ಹ್ಯಾವ್ ದಟ್ ಚಾಲೆಂಜ್ ಇವಾಗ. ಸೊ ಆ ಥರ ಮತ್ತೆ ಶುರುವಿಂದ ಯು ಹ್ಯಾವ್ ಟು ಫ್ರಮ್ ದ ಬಿಗಿನಿಂಗ್ ಯು ಹ್ಯಾವ್ ಟು ಕ್ಲೈಮ್. ಐಡಿಯಾ ಲೆವೆಲಿಂದನೂ ದಟ್ ಐಡಿಯಾ ಇಟ್ ಸೆಲ್ಫ್ ಹ್ಯಾಸ್ ಟು ಬಿ ಎ ರಿಮಾರ್ಕಬಲ್ ಐಡಿಯಾ. So it's all about that ideas, getting that right ideas. So ನಮಗೂ ಇನ್ಫ್ಯಾಕ್ಟ್ ಶಿವಾಜಿ 1 ಮಾಡಿದ್ಮೇಲೆ 2 ಮಾಡ್ಬೇಕಾದ್ರೆ ನಂಗೆ ಟಫ್ ಅನಿಸ್ತು. 1 ಮಾಡಿದಾಗ ಟಫ್ ಅನಿಸ್ಲಿಲ್ಲ, ಬಟ್ 2 ಮಾಡಿದಾಗ ಆಲ್ರೆಡಿ 1 ಚೆನ್ನಾಗಿದೆ, 1ಗಿಂತ 2 ಚೆನ್ನಾಗಿರುತ್ತೆ ಅಂತ ಒಂದು ಕಂಪ್ಯಾರಿಸನ್ನೇ. ದಟ್ ಇಟ್ ಸೆಲ್ಫ್ ಮೈ ಓನ್ ಪ್ರಾಡಕ್ಟ್ ಇಸ್ ಮೈ ಥ್ರೆಟ್. ಅದು ಕಷ್ಟ. No, it makes a lot of sense. Yeah. Akash, so ನೀವು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀರಾ, ಯು ಡೂಯಿಂಗ್ ಫೀಚರ್ ಫಿಲ್ಮ್ಸ್ ಆಲ್ಸೋ. ಅಂಡ್ ನಾನು ಕೇಳಿರೋದೇನಂದ್ರೆ, ಎಷ್ಟೊಂದು ಜನ ಹೇಳ್ತಾರೆ ಮೇಕಿಂಗ್ ಅನ್ ಆಡ್ ಇಸ್ ಮೋರ್ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಆ 60 seconds ಆಗಿರ್ಲಿ, 90 seconds ಆಗಿರ್ಲಿ, ಯು ಹ್ಯಾವ್ ಟು ಟೆಲ್ ದ ಹೋಲ್ ಸ್ಟೋರಿ ಟೆಲ್ಲಿಂಗ್ ಅಲ್ಲ. ಸೊ ನೀವು ಈ ಮೂರನ್ನು ಕಂಪೇರ್ ಮಾಡಿದ್ರೆ, ಒಂದು ಆಡ್ ಆಗಿರ್ಲಿ ಅಥವಾ ಶಾರ್ಟ್ ಫಿಲ್ಮ್ ಆಗಿರ್ಲಿ ಆರ್ ಫೀಚರ್ ಫಿಲ್ಮ್ ಆಗಿರ್ಲಿ, ನಿಮ್ ಫ್ಲೆಕ್ಸಿಬಿಲಿಟಿ ಹೇಗಿರುತ್ತೆ ಮತ್ತೆ ಕಂಪ್ಯಾರಿಸನ್ ಸ್ವಲ್ಪ ಹೇಳ್ತೀರಾ? ಅಗೇನ್ ಬೇರೆ ಬೇರೆ ತರ ಮೈಂಡ್ ಸೆಟ್. ಐ ಡೈರೆಕ್ಟೆಡ್ ಆಡ್ ಫಿಲ್ಮ್ ವಿಚ್ ಇಸ್ 30 second ಆಡ್ ಮಾಡಿದ್ದೀನಿ. ಸೊ ಆ 30 seconds ಒಳಗೆ ನೀವು ಸ್ಟೋರಿ ಹೇಳಬೇಕು, ಅದೊಂಥರ ಚಾಲೆಂಜ್. ಅದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ಸುಳ್ಳೆ ಸತ್ಯ 40 minutes ಒಳಗೆ ಒಂದು ಕತೆ ಹೇಳಬೇಕು. ಫೀಚರ್ ಫಿಲ್ಮ್ ಮಾಡಿದ್ದೀನಿ, 2 hours ಇರುತ್ತೆ. ಸೊ ಬೇರೆ ಬೇರೆ ಥರದ ಗೇಮೇ ಬೇರೆ ಬೇರೆ ಥರ. ಇಟ್ಸ್ ಲೈಕ್ ಯುವರ್ ಟ್ರೆಕಿಂಗ್ 3 different kinds ಆಫ್ ಮೌಂಟೇನ್ಸ್. ಓಕೆ, ಸೊ ಈಚ್ ಮೌಂಟೇನ್ ವಿಲ್ ಪೋಸ್ ಯು ಅ ಡಿಫ್ರೆಂಟ್ ಚಾಲೆಂಜ್. ಆ ಜಾಗ್ರಫಿ ಚಾಲೆಂಜ್ನ ನೀವು ಅರ್ಥ ಮಾಡ್ಕೊಬೇಕು. ಸೊ ನೀವು ಫೀಚರ್ ಫಿಲ್ಮ್ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಆ್ಯಡ್ ಹಂಗೆ ಮಾಡೋಕ್ಕಾಗಲ್ಲ. ಯು ನೀಡ್ ಅ ಗ್ರೇಟ್ ಐಡಿಯಾ
ಆ್ಯಡ್ ಅಲ್ಲಿ ಇನ್ಫ್ಯಾಕ್ಟ್ ಇನ್ನ ಟಫರ್, ಯಾಕಂದ್ರೆ 30 ಸೆಕೆಂಡ್ ಒಳಗೆ ರಿಮಾರ್ಕಬಲ್ ಐಡಿಯಾ. ಐ ಯೂಸ್ ಟು ಡೂ ಸ್ಪಾರ್ಕ್ಲರ್ಸ್ ಇನ್ ರೇಡಿಯೋ. ಸೊ ನಾನು ಐ ಯೂಸ್ ಟು ರೈಟ್ ಅಂಡ್ ಐ ಯೂಸ್ ಟು ಗಿವ್ ಅ ವಾಯ್ಸ್. ಅದು ಇದು ಬಿಗಿನಿಂಗ್ ಅಂಡ್ ಟೈಲ್ ಎಲ್ಲ ಸೇರಿ ಐ ವುಡ್ ಗೆಟ್ ಓನ್ಲಿ 25 seconds. 25 seconds ಐ ಹ್ಯಾವ್ ಟು ಕಮ್ ಅಪ್ ವಿತ್ ಸಮಥಿಂಗ್ ನ್ಯೂ, ರಿಲೆವೆಂಟ್ ಆ್ಯಂಡ್ ಸೋಷಿಯಲ್ ಟಾಪಿಕ್ ಆಗಿರಬೇಕು. ಆ ಥರ ಪ್ರತಿ ಸಲ ನಾನು ಮಾಡಬೇಕು. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಬಟ್ ದಟ್ ಕ್ರಿಸ್ಪ್ನೆಸ್ ಮೇಕ್ಸ್ ಯು ಥಿಂಕ್. ಅದು ಯೋಚನೆ ಮಾಡೋದು ಮಾಡತ್ತೆ. ಸೊ ಹಾಗೆ ಸಿನ್ಸ್ ಯು ಮೆನ್ಷನ್ ನೀವು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿದ್ರಲ್ಲ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಡ್ ಹೌ ಡಿಡ್ ಯು ಇವನ್ ಗೆಟ್ ಇನ್ ಟು ದಟ್? ಜಸ್ಟ್ ಫಾರ್ ಫನ್ ಆಕ್ಚುಲಿ. ಒನ್ ಆಫ್ ಮೈ ಫ್ರೆಂಡ್ he said I used to do lot of mimicry ಅಲ್ಲ ತುಂಬಾ ಮುಂಚೆ ಕಾಲೇಜ್ ಡೇಸ್ ಅಲ್ಲಿ. ಐ ಯೂಸ್ ಟು ಇಮಿಟೇಟ್ ಲಾಟ್ ಆಫ್ ಆಕ್ಟರ್ಸ್, ಕ್ರಿಕೆಟ್ ಸ್ಟಾರ್ಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಇದೇ ತರ ಮಿಮಿಕ್ರಿ ಮಾಡ್ತಾ ಇದ್ದಾಗ ಇದನ್ನ ನನ್ನ ವಾಯ್ಸ್ ಎಲ್ಲ ಕೇಳಿದಾರೆ ಅವರು ಯಾವುದೋ ಒಂದು ಇದರಲ್ಲಿ, ಬನ್ನಿ ಒಂದ್ಸಲಿ ನಮ್ಮ ರೇಡಿಯೋ ಸ್ಟೇಷನ್ಗೆ ಮಿಮಿಕ್ರಿ ಮಾಡಿ ಅಂತ ಈ ಥರ ಒಂದು ಮೈಕ್ ಮುಂದೆ ನನಗೆ ಮಿಮಿಕ್ರಿ ಮಾಡಕ್ಕೆ ಹೇಳಿದ್ರು. ಮೈಕ್ ಮುಂದೆ ಮಿಮಿಕ್ರಿ ಮಾಡಿದಾಗ ನನಗೆ ಆಕ್ಚುಲ್ ಗೊತ್ತಾಗಿದೆ ಎಷ್ಟು ಕಷ್ಟ ಇದೆ ಗುರು ಇದು ಅಂತ. ಮಧ್ಯೆ ನನ್ನ ವಾಯ್ಸ್ ಬಂದ್ಬಿಡೋದು, ಬಿಕಾಸ್ ಇಟ್ಸ್ ಅ ಫಾಲ್ಸ್ ವಾಯ್ಸ್ ಅಲ್ಲ. ವೆನ್ ಯು ಆರ್ ಡೂಯಿಂಗ್ ಇಟ್ ಫಾರ್ ಆಡಿಯನ್ಸ್ ಇನ್ ಫ್ರಂಟ್ ಆಫ್ ಇದು, ಇಟ್ಸ್ ಡಿಫರೆಂಟ್. ಆ ಕ್ರೌಡ್ ನಾಯ್ಸ್ ಇರುತ್ತೆ, ಇದಿರುತ್ತೆ, ಚಿಕ್ಕ ಪುಟ್ಟ ಫ್ಲಾಸ್ ಫಾರ್ ಗಿವನ್. ಬಟ್ ಈ ಮೈಕ್ ಇದೆಯಲ್ಲ, ಇದು ಮೈಕ್ ಕ್ಯಾಮ್ರಾ ಯಾವತ್ತು ಚಿಕ್ಕ ವಿಷಯ ಹಿಡ್ದಾಕ್ಬಿಡತ್ತೆ. ಇದು ಸುಳ್ಳು ಹೇಳೋಕ್ಕಾಗಲ್ಲ ನಾವು. ಸೊ ಐ ಅಂಡರ್ಸ್ಟುಡ್ ಹೌ ಟು ಡೂ ವಾಯ್ಸ್ ಕಲ್ಚರಿಂಗ್ ಅಂತ. ಸೊ ದಟ್ ಹಿ ಟಾಟ್ ಮಿ. ಸೊ ಲಾಟ್ ಆಫ್ ವಾಯ್ಸ್ ಕಲ್ಚರಿಂಗ್ ಐ ಟ್ರೈಡ್, ಪ್ರಾಕ್ಟೀಸ್. ಸೊ ನಂಗೆ ಅವಾಗ ತುಂಬ ವಾಯ್ಸ್ ಬಗ್ಗೆ, ಅಂದರೆ ವಾಯ್ಸಿನ ಪವರ್ ಅರ್ಥ ಆಯಿತು. ಹೌ ಯು ಕ್ಯಾನ್ ಜಸ್ಟ್ ಮಾಡ್ಯುಲೇಷನ್ ಅಲ್ಲಿ, ಇನ್ಫ್ಯಾಕ್ಟ್ ಶಿವಾಜಿ ಸುರ್ತ್ಕಲ್ ಸಾಕಷ್ಟು ಕಡೆ ಅದು ಪ್ರಯೋಗ ಮಾಡಿದೀವಿ. ಜಸ್ಟ್ ಮಾಡ್ಯುಲೇಷನ್ಸ್. ಅದು ಯಾಕೆ ನಾನು ನನಗೆ ಕೇಳ್ತೀನಿ, ನಿಮ್ಗೊಂಥರ ಅನ್ಸುತ್ತೆ ಅದು ಯಾಕೆ, ದಿಸ್ ಜಸ್ಟ್ ಐ ಆಮ್ ಜಸ್ಟ್ ಪ್ಲೇಯಿಂಗ್ ವಿತ್ ದ ವಾಯ್ಸ್ ಟೋನಾಲಿಟಿ ಅಷ್ಟೇ, ಮಾಡ್ಯುಲೇಷನ್ ಅಷ್ಟೇ. ಅದು ಜಸ್ಟ್ ಮಾಡ್ಯುಲೇಷನ್ ಯು ಕ್ಯಾನ್ ಪ್ಲೇ ಲಾಟ್ ಆಫ್ ಥಿಂಗ್ಸ್. ಇದೆಲ್ಲ ನಾನು ಕಲ್ತಿದ್ದು ನನಗೆ ಆ ವಾಯ್ಸ್ ಇದು ರೇಡಿಯೋಲ್ಲಿ ಕೆಲಸ ಮಾಡಿದಾಗ. ಆಲ್ಮೋಸ್ಟ್ ಇಯರ್ ಐ ವರ್ಕ್ಡ್ ರೇಡಿಯೋಲಿ. ಸೊ ಅವಾಗ ಕಲಿತೆ ನಾನು. ಬಟ್ ದಟ್ ಹೆಲ್ಪ್ಸ್ ಮೀ ಆಸ್ ಅ ಡೈರೆಕ್ಟರ್. ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನನ್ನ ಡಬ್ಬಿಂಗ್ ಫುಲ್ ಎಲ್ಲ ಆಕ್ಟರ್ಸ್ದು ಡಬ್ಬಿಂಗ್ ನಾನು ಐ ಸೆಟ್ ಯು. ಆಮೇಲೆ ಶಿವಾಜಿ ಸುರ್ತ್ಕಲ್ ಲಾಟ್ ಆಫ್ ಹಾರರ್ ವಾಯ್ಸಸ್ ಎಲ್ಲ ಇರುತ್ತೆ, ಜೀ ಅಂತ ಆತರ. ಆ ವಾಯ್ಸ್ ಎಲ್ಲ ನಂದು ಆಕ್ಚುಲಿ. ಐ ಜಸ್ಟ್ ಟು ಫ್ರೀಕ್ ಔಟ್ ಐ ಕ್ಯಾನ್ ಡೂ ಡಿಫ್ರೆಂಟ್ ವಾಯ್ಸಸ್ ಅಲ್ಲ. ಸೊ ಫ್ರೀಕ್ ಔಟ್ ಮಾಡಕ್ಕೆ ನಮ್ಮ ಡಬ್ಬಿಂಗ್ ಕೊಡ್ತೀನಿ ನೋಡಿ, ಒಂದು 1 hour ಆಗ್ಬಿಟ್ಟು. ಸೊ ಈ ತರ ಎಲ್ಲ ನಾವು ಟ್ರೈಡ್ ಲಾಟ್ ಆಫ್ ಥಿಂಗ್ಸ್. ಸೊ ಇನ್ ರೈಟಿಂಗ್ ನೀವು ಮಾಡ್ಯುಲೇಷನ್ ಬರ್ಕೊಳ್ತೀರಾ? ಲೈಕ್ ಡು ಯು? ಐ ಡು ಸಮಟೈಮ್ಸ್. ಫಾರ್ ಎಕ್ಸಾಂಪಲ್ ಏನೋ ಒಂದು ಪರ್ಟಿಕ್ಯುಲರ್ ವರ್ಡ್ ಈ ತರನೇ ಬರಬೇಕು ಅಂದ್ರೆ ಐ ರೈಟ್ ಇಟ್ ಇನ್ writing itself. I put so that I remember. So basically writing is more of my remembrance power. ಇವಾಗ ಬರಿತಾ ಇದೀನಿ, ಇದನ್ನ ಶೂಟಿಂಗ್ ಆಗೋಷ್ಟು 1 year ಆಗ್ಬೋದು. ಆ 1 year ಟೈಮ್ ನಾನು ನೆನಪಿರ್ಬೇಕಲ್ಲ, ವಾಟ್ ಆಲ್ ಐ ಹ್ಯಾಡ್ ಐಡಿಯಾಸ್. ಸೊ ಐ ಪುಟ್ ಆನ್ ಪೇಪರ್. Nice. So my next question to you is, ನೀವು ಇವಾಗ ನಿಮ್ ಕಲೀಗ್ಸ್ ನ ನೋಡಿದ್ರೆ, ಬೇರೆ ಡೈರೆಕ್ಟರ್ಸ್ ನ ಎಲ್ಲ ನೋಡ್ತಿರಲ್ಲ, is there somebody whose work you admire or ಆ ಥರ ಯಾರಾದ್ರೂ ಇದಾರ? ಎವ್ರಿ ಡೈರೆಕ್ಟರ್ ಇಸ್ ಡೂಯಿಂಗ್ ಸೋ ಗುಡ್ ಅಲ್ವಾ. ಅಂದ್ರೆ ನಾವು ಲಾಸ್ಟ್ 5 years ಅಂತ ತಗೊಂಡ್ರೆ ಎವ್ರಿ ಡೈರೆಕ್ಟರ್ಸ್ ವಿ ಆರ್ ವೆರಿ ಹ್ಯಾಪಿ ದಟ್ ದೇರ್ ಆರ್ ಸೋ ಮೆನಿ ಡೈರೆಕ್ಟರ್ಸ್ ಅಂಡ್ ಸೋ ಮೆನಿ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋಸ್ ಇದೆ. ಒಬ್ರು ಸ್ಟಾರ್ ಮಾಡ್ತಾ ಇದಾರೆ, ಒಬ್ರು ಮಾಸ್ ಆಗಿ ಮಾಡ್ತಾ ಇದಾರೆ, ಒಬ್ರು ಕಂಟೆಂಟ್ ಮಾಡ್ತಾ ಇದಾರೆ, ಇನ್ನೊಬ್ರು. ಸೊ ಆಲ್ಮೋಸ್ಟ್ ಎವ್ರಿ ಡೈರೆಕ್ಟರ್ ಐ ಆಮ್ I watch films of other directors and learning again what beautifully is done things. See, there is nothing like ayo nan picturing agoytu iur picturing aaytu adu alve alla. You have to understand what they are also doing. You have to admire other people's work. That is very important. True. ನಾನು ಪೃಥ್ವಿರಾಜ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ. ಅವ್ರು ಹೇಳ್ತಾ ಇದ್ರು, ಅದ್ರಲ್ಲಿ ಯಾರೋ ಆಡಿಯನ್ಸ್ ಅಲ್ಲಿ ಕೇಳಿದ್ರು, ಸರ್ ನಿಮ್ ಇಂಡಸ್ಟ್ರಿಯಲ್ಲಿ ಒಬ್ಬರ ಪಿಕ್ಚರ್ ಹಿಟ್ ಆದ್ರೆ ಇಡೀ ಇಂಡಸ್ಟ್ರಿನ ಸೆಲೆಬ್ರೇಟ್ ಮಾಡ್ತೀರಾ, ವಾಟ್ ಯು ಡೂ ದಟ್, ನೋ ಕಾಂಪಿಟೇಷನ್ ಆ ಥರ ಏನೋ ಕೇಳ್ತಾರೆ. ಅಂಡ್ ಹಿ ಇಸ್ ಲೈಕ್, ನೋ, ವಾಟ್ ವಿ ಹ್ಯಾವ್ ರಿಯಲೈಸ್ಡ್ ಇಸ್, ಅವ್ರದ್ದು ಮೂವಿ ಹಿಟ್ ಆಗಿದೆ ಅಂದ್ರೆ ನೆಕ್ಸ್ಟ್ ನನ್ನ ಮೂವಿಗೋಸ್ಕರ ಅವ್ರು ದಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ದಟ್ಸ್ ಅ ಪರ್ಫೆಕ್ಟ್ ಸ್ಟೇಟ್ಮೆಂಟ್ ಅದು ಪರ್ಫೆಕ್ಟ್ ಸ್ಟೇಟ್ಮೆಂಟ್ ಅದು ಕನ್ನಡದಲ್ಲಿ ಇದೆ. ಇನ್ನ ಆದ್ರೂ ಇನ್ನ ಚೆನ್ನಾಗುತ್ತೆ. ಟ್ರೂ. ವಿ ನೀಡ್ ಟು ಅಪ್ರಿಶಿಯೇಟ್ ಅದರ್ ಪೀಪಲ್ಸ್ ಕಂಟೆಂಟ್. ಯಾರೋ ಒಂದು, ನಾನಂತೂ ಐ ಕೀಪ್ ಪೋಸ್ಟಿಂಗ್ ಅಬೌಟ್ ಎನಿ ಗುಡ್ ಥಿಂಗ್ ಐ ಸಿ. ನಂಗೆ ಪರಿಚಯ ಇರಬೇಕು, ಪರಿಚಯ ಇಲ್ಲ ಅಂತ ಇಲ್ವೇ ಇಲ್ಲ. ಐ ಸಿ ಎ ಗುಡ್ ಫಿಲ್ಮ್, ಡಸಂಟ್ ಮ್ಯಾಟರ್ ಅಬೌಟ್ ಲ್ಯಾಂಗ್ವೇಜ್. ಕನ್ನಡ ಅಂದ್ರೆ ಇನ್ನ ಹೆಚ್ಚಿಗೆ ಆಕ್ಚುಲಿ I post. I don't have anything because it's again we are building more and more audience. Audience ಜಾಸ್ತಿ ಇದ್ದಷ್ಟು ಒಳ್ಳೇದಲ್ವಾ, ಅದು ಎಲ್ಲರ ಸಿನಿಮಾಗೂ ಹೆಲ್ಪ್ಫುಲ್. ನೀವ್ ಹೇಳ್ತಾ ಇರ್ಬೇಕಾದ್ರೆ ನಂಗೆ ಇನ್ನೊಂದು ನೆನಪು ಬಂತು. ಸೊ ಇದು ಸಪ್ತಸಾಗರ ಆಗಿದೆ. ಸೊ ಅವ್ರದ್ದು ಒಂದು ಹೇಮಂತ್ ರಾವ್ ಅವ್ರದ್ದು ಇಂಟರ್ವ್ಯೂ ಅಲ್ಲಿ he says, ಅಂದ್ರೆ somebody has identified something from the movie, ಅದ್ ಯಾರಿಗೂ ಗೊತ್ತೇ ಆಗಲ್ಲ. ನಂಗೆ ಅವಾಗ I'll tell you what it is and then I'll tell you how
ನನ್ಗೆ ಆಸ್ ಅನ್ ಆಡಿಯನ್ಸ್ ಐ ವಾಸ್ ಲೈಕ್ ವಾವ್, ದಿ ಆಡಿಯನ್ಸ್ ನೀವೇನ್ ಡೈರೆಕ್ಟರ್ ಆಗಿ ಏನ್ ಕೊಡ್ತಾ ಇದೀರಿ ಇವಾಗ ಆಡಿಯನ್ಸ್ ಅದನ್ನು ಅದೇ ರೀತಿ ತಗೊಳ್ತಾ ಇದೆ ಅಂತ. ಸೊ ಸೈಡ್ ಬಿ ಅಲ್ಲಿ ಅಪ್ಯಾರೆಂಟ್ಲಿ ಒಂದ್ ಎಂಡ್ ಸೀನ್ ಇದೆ ಅಂತೆ. ಐ ಡಿಂಟ್ ವಾಚ್ ಸೈಡ್ ಬಿ. ಎಂಡ್ ಸೀನ್ ಇದೆ ಅಂತೆ. ಅದ್ರಲ್ಲಿ ಕೊನೆಯದಾಗಿ ರಕ್ಷಿತ್ ಶೆಟ್ಟಿನ ತೋರಿಸ್ತಾರೆ. ಅಂಡ್ ದೇರ್ ಇಸ್ ಒನ್ ಬರ್ಡ್ ಸೌಂಡ್ ವಿಚ್ ಕಮ್ಸ್ ಕಾಲ್ಡ್ ಆಸ್ ದ ಕ್ವಾವಾವ್ ಬರ್ಡ್ ಅಂತ, ಆಯ್ತಾ? ಸೊ ಯಾರೋ ಸಮ್ ಆಡಿಯನ್ಸ್ ಪರ್ಸನ್ ಅದನ್ನ ಐಡೆಂಟಿಫೈ ಮಾಡಿದ್ದಾರೆ. ಯಾಕೆ ಅಂದ್ರೆ ಇದು ಸೈಂಟಿಸ್ಟ್, ಗ್ರೂಪ್ ಆಫ್ ಸೈಂಟಿಸ್ಟ್ಸ್ ಹೋಗಿ ಐ ಥಿಂಕ್ ದೇ ವೆಂಟ್ ಟು ಸಮ್ ಫಾರೆಸ್ಟ್ ಅಂಡ್ ದೇ ವರ್ ಸರ್ಚಿಂಗ್. ಅವಾಗ ಅವ್ರಿಗೆ ರಿಯಲೈಸ್ ಆಯ್ತು ದಿಸ್ ಇಸ್ ದ ಲಾಸ್ಟ್ ಮೇಲ್ ಬರ್ಡ್. ಅಂಡ್ ಅದ್ ಸೇಮ್ ಸೌಂಡ್ ಆಡಿಯೋನ ಇವ್ರು ತಗೊಂಡು ಈ ಮೂವಿಯಲ್ಲಿ ಅವ್ರು ಮತ್ತೆ ಇನ್ನೊಂದು ಕ್ಲಾಕ್ ಹೇಳಿದ್ರು. ಇವ್ರ ಸೈಡ್ ಕ್ಲಾಕ್ ನಿಂತೋಗಿದೆ, ಆ ಕಡೆ ಮೂವ್ ಆಗ್ತಾ ಇದೆ, ರೈಟ್? ಇವನ್ ನಾನು ಇಂಟರ್ನೆಟ್ ಅಲ್ಲೇ ನೋಡಿದ್ದು. ಸೊ ಐ ವಾಸ್ ಲೈಕ್ ಆಸ್ ಅ ಡೈರೆಕ್ಟರ್ ಯು ನೋ ವಾಟ್ ಯುರ್ ಡೂಯಿಂಗ್, ಬಟ್ ಇಟ್ ಇಸ್ ಸೋ ನೈಸ್. ಇವಾಗ ಅಂದ್ರೆ ಆಡಿಯನ್ಸ್ ಕೂಡ ಅದನ್ನ ನೋಡಿ ರೆಕಗ್ನೈಸ್ ಮಾಡ್ತಾ ಇದೆ. This is where we as makers we have to also step up our craft. ಇದು ನಾನು ಮುಂಚೆನೇ ಒಂದ್ ಕಡೆ ಹೇಳಿದೀನಿ, ಐ ವಿಲ್ ರಿಪೀಟ್ ದಟ್ ಸೇಮ್ ಥಿಂಗ್. ಮುಂಚೆ ಏನಾಗ್ತಾ ಇತ್ತು, ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಾ ಇದ್ವಿ, ಓಕೆ, ಅಲ್ಲಿ ಸಿನಿಮಾ ನೋಡಿದ್ವಿ, ಅಲ್ಲೇ ಮರ್ತೋದ್ವಿ, ಮುಗೀತು ಅಷ್ಟೇ, ಓಕೆ. ಬಟ್ ಈಗ ಆಗಲ್ಲ. OTT ಇರೋದ್ರಿಂದ, ಓಕೆ, ಫಸ್ಟ್ ಥಿಯೇಟರ್ಸ್ ನೋಡ್ತಾ ಇದ್ವಿ, ಆಮೇಲೆ ಟೆಲಿವಿಷನ್ ಅಲ್ಲಿ ಬರ್ತಾ ಇತ್ತು, ಅಲ್ಲಿ ನೋಡ್ತಾ ಮುಗಿದೋಯ್ತು. ಬಟ್ ಈ OTT ಇರೋದ್ರಿಂದ there is an option to pause, ಓಕೆ. ಸಿನಿಮಾನ ಪಾಸ್ ಮಾಡೋ ಒಂದು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ, ಓಕೆ. ಸೊ ನೀವೇನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ, ಓಕೆ, ಮಿಸ್ಟೇಕ್ ಮಾಡಿದ್ರು ಅಷ್ಟೇ, ಚೆನ್ನಾಗಿ ಮಾಡಿದ್ರು ಅಷ್ಟೇ, ಪಾಸ್ ಮಾಡಿ ಅದನ್ನ ಫೋಟೋ ತೆಗೆದು ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಬಿಕಾಸ್ ಬ್ಯಾಕ್ ದೆನ್ ವೆನ್ ಐ ವಾಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ಐ ಯೂಸ್ ಟು ಅವೆಲ್ಲ ಹಳೇ ಕಾಸ್ಟ್ಯೂಮರ್ ಎಲ್ಲ ಇತ್ತು. ಸರ್ ಏನ್ ಸರ್ ಈ ಕಡೆ ಚೂರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗಲೇ ಐ ಯೂಸ್ ಟು ಬಿ ವೆರಿ ಮಚ್ ಇನ್ ಟು ಪರ್ಫೆಕ್ಷನ್, ಸ್ಮಾಲ್ ಡೀಟೇಲಿಂಗ್. ಗೊತ್ತಾಗಲ್ಲ ರೀ ಥಿಯೇಟ್ರಲ್ಲಿ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಅನ್ಬಿಡೋರು. ಈಗ ಅದು ಹೇಳಕ್ಕೆ ಆಗಲ್ಲ, ಹಿಂಗೆ ಬಂದು ಹಂಗೆ ಹೋಗೋದು ಇಲ್ವೇ ಇಲ್ಲ, ಹಿಂಗೆ ಬಂದು ಅಲ್ಲೇ ನಿಂತ್ಕೊಳ್ಳೋದು, ಓಕೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಟೆಲ್ ಮೈ ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಯಾವಾಗಲೂ ಮೈ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಹೇಳ್ತೀನಿ, ಪ್ಲೀಸ್ ಫೋಕಸ್ ಆನ್ ಡೀಟೇಲ್ಸ್, ಡೆವಿಲೈಸ್ ಇನ್ ದ ಡೀಟೇಲ್ಸ್. ಆ ಡೀಟೇಲ್ಸ್ ದಯವಿಟ್ಟು ಫೋಕಸ್ ಮಾಡಿ. ನಾವೇ ಮಿಸ್ಟೇಕ್ಗಳು ಮಾಡಿದೀವಿ. ಶಿವಾಜಿ 1 ಮಾಡಿದಾಗ ಐ ಸಾ ಯೂಟ್ಯೂಬ್ ವಿಡಿಯೋ ಕಾಲ್ಡ್ 15 ಮಿಸ್ಟೇಕ್ಸ್ ಆಫ್ ಶಿವಾಜಿ ಸುರತ್ಕಲ್ ಅಂತ. ಐ ವಾಸ್ ಫ್ಯಾಸಿನೇಟೆಡ್. ಚಿಕ್ಕ ಮಿಸ್ಟೇಕ್ಗಳು ಮಾಡಿದೀವಿ ನಾವು, ಅದು ಗೊತ್ತಿಲ್ಲದೆ ಆಗಿದೆ, ಅಂದ್ರೆ ಪರ್ಪಸ್ಫುಲಿ ಅಲ್ಲ. ಈ ಕಂಟಿನ್ಯೂಟಿ ಎರರು, ಇದು ಟೈಮ್ ಏನೋ ಒಂದಿರುತ್ತೆ, ಹಿಂದೆ 11 ಗಂಟೆ ಇರುತ್ತೆ, ಈ ತರ ಸಣ್ಣ ಪುಟ್ಟದ್ದು. ಬಟ್ ವಾಟ್ ಬ್ಯೂಟಿಫುಲಿ ದಟ್ ಪರ್ಸನ್ ಇಸ್ ಅನಲೈಸ್ಡ್ ಅಂಡ್ ಹೀಸ್ ಮೇಡ್ ಎ ವಿಡಿಯೋ ಔಟ್ ಆಫ್ ಇಟ್. ಅದನ್ನ ನಾನು ಶಿವಾಜಿ 2 ಅಲ್ಲಿ ಯಾವಾಗಲೂ ಆ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೆ ನಮ್ಮ ಆಫೀಸಲ್ಲಿ. ಫಸ್ಟ್ ನೋಡ್ರೋ, ಇದು ನೋಡ್ಕಲಿರೋ, ಆಯ್ತಾ? ಇದು 15 ಮಿಸ್ಟೇಕ್ಸ್, ಶಿವಾಜಿ 12 30 ಮಿಸ್ಟೇಕ್ಸ್ ಬರುತ್ತೆ. ಸೊ ಈ ಬರ್ದೇ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಬಿ ಎವ್ರಿ ಸ್ಮಾಲ್ ಡೀಟೇಲ್, ಓಕೆ. ಅದು DCP ಅಂತ ಪೊಲೀಸ್ ಆಫೀಸರ್ ಇರುತ್ತೆ, ಅವ್ರಿಗೊಂದು ಪರ್ಟಿಕ್ಯುಲರ್ ಸ್ಟಾರ್ ಇರುತ್ತೆ, ಅದು ಹಾಗೆ ಬರ್ಬೇಕದು. ಇಲ್ಲಾಂದ್ರೆ ಪೀಪಲ್ ನೀನ್ SI ನ ತಗೊಂಡು DCP ಮಾಡ್ಬಿಡಿದಲ್ಲಪ್ಪ ಅಂತ ಕಮೆಂಟ್ ಅಲ್ಲಿ ಹೊಡಿತಾ ಇರ್ತಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ವರ್ಕಿಂಗ್ ಆನ್ ದ ಡೀಟೇಲ್ಸ್. ಅಂಡ್ ಅದಕ್ಕೆ ಅಷ್ಟು ನಾಲೆಜ್ ಬೇಕು ದಿಶಾ. ವಿಚ್ ಅವರ್ ಸಬ್ಜೆಕ್ಟ್, ಇವಾಗ ನಾವು ಯಾವುದೋ ಒಂದು ಇದು ಮೆಡಿಕಲ್ ರಿಲೇಟೆಡ್ ಸಬ್ಜೆಕ್ಟ್ ಮಾಡ್ತೀವಿ ಅಂದ್ರೆ, ಹೌ ಯು ಹೋಲ್ಡ್ ಅ ಸ್ಕ್ಯಾಪಲ್, ದಟ್ ಮ್ಯಾಟರ್ಸ್ ಅ ಲಾಟ್. ನೀವು ಯಾವ ಕಿಚನ್ ನೈಫ್ ಕೊಟ್ಬಿಟ್ಟು ಸ್ಕ್ಯಾಪಲ್ ಅಂದ್ಬಿಟ್ರೆ ಜನ ಹೊಡಿತಾ ಇರ್ತಾರೆ ಕಾಮೆಂಟ್ಸ್. ಮೆಡಿಕಲ್ ಸ್ಟೂಡೆಂಟ್ಸ್ ಆಗ್ತಾ ಇರ್ತಾರೆ, ಕಮ್ ಆನ್ ಯಾರ್, ಕಮ್ ಟು ಅವರ್ ಹಾಸ್ಪಿಟಲ್, ವಿಲ್ ಶೋ ಯು ಅಂತ. ಸೊ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ನೀವು ಯಾವುದೇ ಸಿನಿಮಾದಲ್ಲಿ ಅದೇ ಫ್ಯಾಸಿನೇಟಿಂಗ್ ಥಿಂಗ್ ಕೂಡ, ಸಿನಿಮಾದಲ್ಲಿ ಅದೇ ಡೇಂಜರ್ ಕೂಡ. ಯಾವುದೇ ಸಬ್ಜೆಕ್ಟ್ನ ತಗೊಂಡ್ರೆ ನೀವು ಆ ಸಬ್ಜೆಕ್ಟ್ ಬಗ್ಗೆ ಯು ಹ್ಯಾವ್ ಟು ಹ್ಯಾವ್ ನಾಲೆಜ್. ನಾಲೆಜ್ ಗೊತ್ತಿಲ್ಲ ಅಂದ್ರೆ ಕಲಿಬೇಕು, ಕಲಿತು ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. Akash, so what is the best advice you have received so far? Best advice ಸಿನಿಮಾದಲ್ಲ, anything, life or cinema? No, be calm, be calm and try to be creative. That is the most important thing. ನಾನು ಅದನ್ನ ಮುಂಚೆ ನಿಮ್ಗೆ ಹೇಳಿದೆ, ಎಷ್ಟು ನಾವು ಕಾಮ್ ಆಗಿರ್ತೀವಿ ಅಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗ್ತೀವಿ ಆಕ್ಚುಲಿ. ದಟ್ ಈಸ್ ಸಮಥಿಂಗ್ ವಿಚ್ ಐ ಲರ್ನ್ ಅಂಡ್ ದಟ್ ಈಸ್ ಒನ್ ಆಫ್ ದಿ ಅಡ್ವೈಸಸ್ ವಿಚ್ ಐ ಗಾಟ್. ಅಂಡ್ ಸೆಕೆಂಡ್ ಥಿಂಗ್ ವಾಟ್ ಐ ಗಾಟ್ ಇಸ್ ರೈಟಿಂಗ್ ಅಲ್ಲಿ ರಮೇಶ್ ಸರ್ ಇಂದ ಕಲ್ತಿರೋ ಪಾಠ, ಬಿ ಸಿಂಪಲ್. ಎಷ್ಟು ಸಿಂಪಲ್ ಆಗಿರ್ತೀವಿ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗುತ್ತೆ ವಿಷಯಗಳು. ಡೆಫಿನೆಟ್ಲಿ ದೀಸ್ ಟೂ ಆರ್ ಥಿಂಗ್ಸ್ ವಿಚ್ ಐ ಲರ್ನ್. ನೈಸ್. ಸೊ ಇದು ಒಂದು ಪ್ರಶ್ನೆ ನಾನು ಎಲ್ಲಾ ಗೆಸ್ಟ್ಸ್ಗೂ ಕೇಳ್ತೀನಿ, ಆಯ್ತಾ? ಡು ಯು ಬಿಲೀವ್ ಇನ್ ಸ್ಪಿರಿಚುಯಾಲಿಟಿ? ಡೆಫಿನೆಟ್ಲಿ ಎಸ್. ಓಕೆ, ವಾಟ್ ಇಸ್ ಯುವರ್ ಥಾಟ್ ಪ್ರೊಸೆಸ್? ಅಂದ್ರೆ ಹೇಗೆ, ಏನು? ರೈಟಿಂಗೇ ನಂಗೆ ಸ್ಪಿರಿಚುವಲ್ ಆಕ್ಚುಲಿ. ರೈಟಿಂಗ್ ಇಟ್ ಸೆಲ್ಫ್, ನಾನು ಅದೇ ಹೇಳಿದ್ನಲ್ಲ, ದೇವ್ರು ಬಿಟ್ರೆ ಎರಡನೇ ವ್ಯಕ್ತಿ ಈ ಕೆಲಸ ಮಾಡ್ತಾ ಇರೋದು.
ಸೊ ನಾವು ಸಿನಿಮಾ ಕತೆ ಬರೀತಾ ಇದೀವಿ, ನಮ್ ಕತೆ ಇನ್ನೊಬ್ರು ಯಾರೋ ಬರೀತಾ ಇದಾರೆ. ನನ್ನ ಪ್ರಕಾರ ದರ್ ಇಸ್ ಅ ಬಿಗರ್ ಸ್ಕ್ರೀನ್ ರೈಟರ್ ಸಮ್ವೇರ್, ಹಿ ಈಸ್ ರೈಟಿಂಗ್ ಅಂಡ್ ವಾಟ್ ಅನ್ ಅಮೇಸಿಂಗ್ ಜಾಬ್ ಅಲ್ಲ ಹಿ ಈಸ್ ಗಾಟ್. ಸೊ ಟುಡೇ ಹಿ ಈಸ್ ಮೇಡ್ ಅಸ್ ಬೋತ್ ಮೀಟ್, ವಿ ಸ್ಪೋಕ್ ಸೋ ಮೆನಿ ಥಿಂಗ್ಸ್ ಅಬೌಟ್ ಸೋ ಮೆನಿ ಟಾಪಿಕ್ಸ್. ಆಮೇಲೆ ಹಿ ಡಿಸೈಡ್ಸ್. ನಾವು ಯಾವಾಗಲೂ ಲೈಫಲ್ಲಿ ಅನ್ಕೊಂತೀವಿ ದಿಶಾ, ಅಯ್ಯೋ ಈ ಟೈಮಲ್ಲಿ ಈ ಪರ್ಸನ್ ದೂರ ಹೊಟ್ಟೋದ್ರು, ಅಯ್ಯೋ ಈ ಪರ್ಸನ್ ಜೊತೆ ಜಗಳ ಆಗೋಯ್ತು. ಬಟ್ ಲುಕ್ ಅಟ್ ದ ಕ್ಯಾರೆಕ್ಟರ್ ಗ್ರಾಫ್, ಇದನ್ನೇ ನಾವು ಕ್ಯಾರೆಕ್ಟರ್ ಗ್ರಾಫ್ ಅಂತ ಸ್ಕ್ರೀನ್ ಪ್ಲೇನೇ ಹೇಳೋದು. ಸೊ ನಾನು ವಾಟ್ ಐ ಬಿಲೀವ್ ವೆರಿ ಸ್ಟ್ರಾಂಗ್ಲಿ, ಐ ಬಿಲೀವ್ ನನ್ನ ಲೈಫ್ ಜರ್ನಿನ, ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸಿಂದ ತಗೊಂಡು ಇವತ್ತು ನೋಡಿದ್ರೆ ದ ಪರ್ಸನ್ ಹೂಸ್ ರೈಟಿಂಗ್ ಮೈ ಸ್ಟೋರಿ ಇಸ್ ಅ ಫಂಟಾಸ್ಟಿಕ್ ರೈಟರ್ ನನ್ನ ಪ್ರಕಾರ. ಬಿಕಾಸ್ ವಾಟ್ ಅ ಬ್ಯೂಟಿಫುಲ್, ನನ್ನ ಇವಾಗ ಐ ಆಮ್ 40 now, okay? When I look back at 40 years in my life, what a life I've had. I'm very grateful to that, definitely. And what a beautiful writing. ಅದನ್ನ ನಾನು ಐ ಅಪ್ರಿಷಿಯೇಟ್ ಆಕ್ಚುಲಿ. ಸೊ ದಟ್ ಇಸ್ ಅ ಬ್ಯೂಟಿಫುಲ್. ನಾವು ಇದನ್ನ ಆರ್ಟ್ ಫಾರ್ಮ್ ಅಂತೀವಿ, ಅದು ಗಾಡ್ ಫಾರ್ಮ್ ಗೊತ್ತಿಲ್ಲ. ಅಂಡ್ ರಜನಿ ಸರ್ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ವಿಚ್ ಐ ಸ್ಟ್ರಾಂಗ್ಲಿ ಬಿಲೀವ್. ಅಗೇನ್ ಇದು ವೇರ್ ದೆರ್ ಇಸ್ ಅ ಕ್ರಿಯೇಷನ್, okay, where there is a creation, there is a creator, okay, and that creator we can call him multiple names. So now ಇಷ್ಟೆಲ್ಲ ಬ್ಯೂಟಿಫುಲ್ ಆಗಿ ಒಂದು ಇದಿದೆ, the sky is so beautiful, the rivers are so beautiful ಅಂದ್ರೆ what a wonderful creation. ನಾವಂದ್ರೆ ಸಿನಿಮಾಲ್ ಆರ್ಟ್ ಡಿಪಾರ್ಟ್ಮೆಂಟ್ ಅದು, ಇನ್ನೊಬ್ರು ಯಾರೋ ಆರ್ಟ್ ಡಿಪಾರ್ಟ್ಮೆಂಟ್ ಇದಾರೆ ಮೇಲೆ. Very well said. Yeah, so cinemas, I feel cinema is God's work. I definitely feel. ಸೊ ವಿರ್ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ದ ಪಾಡ್ಕಾಸ್ಟ್ ಆಯ್ತಾ. ಕೊನೆ 2 ಪ್ರಶ್ನೆ ಇದೆ. ಒಂದು, ನೀವು ನಿಮ್ ಆಡಿಯನ್ಸ್ ನಿಮ್ ಮೂವಿ ನೋಡಿದ್ರೆ ವಾಟ್ ಯು ವಾಂಟ್ ದಮ್ ಟು ಟೇಕ್ ಹೋಮ್? ನಿಮ್ ಮೂವಿ ನೋಡಿ ವಾಟ್ ಶುಡ್ ದೇ ಗೋ ಬ್ಯಾಕ್ ವಿತ್? They should connect with my characters. That is the most important thing. ನನಗೆ ಪಾತ್ರಗಳ ಜೊತೆ ಅವ್ರು ಕನೆಕ್ಟ್ ಆಗ್ಬಿಟ್ರೆ ನಾನು ಖುಷಿ. ನಾನು ಅಷ್ಟೇ ಸಾಕು. ದಟ್ ಇಸ್ ಆಲ್. ಬಿಕಾಸ್ ಐ ಆಮ್ ಟೆಲಿಂಗ್ ಸ್ಟೋರಿ ಆಫ್ ಅನದರ್ ಕ್ಯಾರೆಕ್ಟರ್ ಅಷ್ಟೇ. ಸೊ ಅದು ಎಲ್ಲೋ ಒಂದ್ ಕಡೆ ಅವ್ನಿಗೆ ಸಿಟ್ಟು ಬಂದಾಗ ಇವ್ರಿಗೂ ಏಯ್ ಕರೆಕ್ಟ್ ಕೊಡು ಹೊಡಿಯೋ ಅವ್ನಿಗೆ ಅಂತ ಅನ್ಸ್ಬೇಕು. ಅದು ಇಲ್ಲ ಅವ್ನಿಗೆ ಬೇಜಾರಾಗ್ತಾ ಇದ್ರೆ ಛೀ ಎಂತ ಮೂಮೆಂಟ್ ಅಲ್ವಾ ಈ ಪಿಕ್ಚರ್ಲಿ ಅಂತ ಅನ್ಸ್ಬೇಕು. ಸೊ ದಟ್ ಎಮೋಷನಲ್ ಕನೆಕ್ಟ್ ಬಿಟ್ವೀನ್ ಇನ್ವಿಸಿಬಲ್ imaginary character, the emotional connect between a imaginary character and a real person, that is beauty of cinema ನನ್ನ ಪ್ರಕಾರ. ಸೊ ಕೊನೆ ಪ್ರಶ್ನೆ ಏನಂದ್ರೆ, ಇವಾಗ ಹೊಸದಾಗಿ ಯಾರಾದ್ರೂ ಡೈರೆಕ್ಷನ್ ಆಗಲಿ ಬೇಸಿಕಲಿ ಇಂಡಸ್ಟ್ರಿ ಎಂಟರ್ ಆಗ್ಬೇಕಂದ್ರೆ ನೀವು ಮಾಡಿರೋ ಮಿಸ್ಟೇಕ್ಸ್ ಅಲ್ಲಿ ನೀವ್ ಏನೇನ್ ಕಲ್ತ್ಕೊಂಡಿದ್ದೀರಾ, ಆ ತರ ಏನ್ ಅಡ್ವೈಸ್ ಕೊಡಕ್ ಇಷ್ಟಪಡ್ತೀರಾ ಟು ದ ಯಂಗರ್ ಜನರೇಷನ್? ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಬಿಲೀವ್ ತುಂಬಾ ಪರ್ಫೆಕ್ಟ್ ಆಗಿರೋ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಓಕೆ, ಅದರಲ್ಲೇ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಡ್ತೀವಿ ಅನ್ಸುತ್ತೆ. ಈ ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ಪ್ರೋಕ್ರಾಸ್ಟಿನೇಷನ್ ಅಂತಾರಲ್ವಾ, ಹಾಗೆ ನಾವು ಪರ್ಫೆಕ್ಟ್ ಆಗ್ಬೇಕು ಅಂತ 10 ವರ್ಷ ಹೊಟ್ಟೋಗಿರುತ್ತೆ. ಓಕೆ, ಅದು ಬೇಕಾಗಿಲ್ಲ. ಅಟೆಂಪ್ಟ್ ಮಾಡಿ, ಬಟ್ ಅಟೆಂಪ್ಟ್ ಮಾಡಿ ವಿತ್ ಸಮ್ ಅಮೌಂಟ್ ಆಫ್ ಲರ್ನಿಂಗ್. ಓಕೆ, ಒನ್ಸ್ ಯು ಲರ್ನ್ ಸಮಥಿಂಗ್ ಥರೋಲಿ, ನಿಮ್ಗೆ ಒಂದು ಪಾಯಿಂಟ್ ಅನ್ಸುತ್ತೆ ಅಪ್ಪ ನಾನು ಕಲ್ತ್ಬಿಟ್ಟಿದ್ದೀನಿ, ಇವಾಗ ನಾನು ಅಟೆಂಪ್ಟ್ ಮಾಡ್ಬೇಕು ಅಂತ. ಇಟ್ಸ್ ಲೈಕ್ ಡ್ರೈವಿಂಗ್ ಅ ಕಾರ್ ಓನ್ಲಿ. ಚಿಕ್ಕದ ನಿಮ್ಮ ಮನೆ ಹತ್ರನೇ ರೌಂಡ್ ಹೊಡಿತಾರೆ, ಒಂದು ಪಾಯಿಂಟ್ ಅಲ್ಲಿ ಅನ್ಸುತ್ತೆ ಯಪ್ಪ ನನ್ಗೆ ಬರದ್ಕೊಂಡು ಡ್ರೈವಿಂಗ್ ಅಂತ, ಅವಾಗ ತಗೊಂಡು ನೈಸ್ ರೋಡ್ಗೆ ಹೋಗಿ ನಾ ಹೇಳ್ತಾ ಇರೋದು. ಇಟ್ಸ್ ಲೈಕ್ ದಟ್. ಸೊ ಕೀಪ್ ಮೇಕಿಂಗ್ ಅಟೆಂಪ್ಟ್ಸ್. ಯು ನೆವರ್ ನೋ, ಸಿನಿಮಾದಲ್ಲಿ ಈ ಸಿನಿಮಾನೇ ಹಿಟ್ ಆಗುತ್ತೆ ಅಂತ ಯಾರು ಹೇಳಕ್ಕೆ ಆಗಲ್ಲ. ಕೀಪ್ ಮೇಕಿಂಗ್ ಅಟೆಂಪ್ಟ್ಸ್ ಅಂಡ್ ಒನ್ ಥಿಂಗ್ ವಿಲ್ ಗೆಟ್ ಅ ಮೋರ್ ಅಟ್ರಾಕ್ಷನ್ ಫ್ರಮ್ ಆಡಿಯನ್ಸ್, ಸಮ್ ಥಿಂಗ್ಸ್ ಮೇ ಗೆಟ್ ಲೆಸರ್ ಅಟ್ರಾಕ್ಷನ್ಸ್, ಬಟ್ ಕೀಪ್ ಟ್ರೈ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಡೋಂಟ್ ವೇಸ್ಟ್ ಟೈಮ್. ಬೇಸಿಕ್ಲಿ ಟೈಮ್ ವೇಸ್ಟ್ ಮಾಡೋದಷ್ಟು ನಾನು ಇವತ್ತು ಅದೇ ಕಲ್ತಿರೋದು. ಲಾಸ್ಟ್ 10 years ಯಾವಾಗಲೂ ಸರ್ ಹೇಳ್ತಾ ಇರ್ತಾರೆ, ಲಾಸ್ಟ್ 10 years ಐ ಕುಡ್ ಹ್ಯಾವ್ ಮೇಡ್ ಅನದರ್ 2 films ಅನ್ಸ್ತಾ ಇದೆ. ಬಟ್ ಅಟ್ ಲೀಸ್ಟ್ ದ ನೆಕ್ಸ್ಟ್ 10 years ಇವಾಗ ನನ್ನ ಹತ್ರ ಇದೆ. ಆ ನೆಕ್ಸ್ಟ್ 10 years I shouldn't do what I did last 10 years. ಇನ್ನ ಬೆಟರ್ ಆಗಬೇಕು ಅನ್ಸ್ತದೆ. Nice. Thank you so much for coming. ಹೇಗೆ ಅನ್ಸ್ತು? Wonderful. It's a very different experience of podcast actually. And you've done a lot of research and ನಿಮ್ಮ ಇನ್ಸೈಟ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಕೀಪ್ ಇದೇ ತರ ಆದಷ್ಟು ಕನ್ನಡದಲ್ಲಿ ಸಾಕಷ್ಟು ಪಾಡ್ಕಾಸ್ಟ್ಗಳು ಬರ್ತಾ ಇರಲಿ ಅಂತ ಐ ವಿಶ್ ಫಾರ್. ಥ್ಯಾಂಕ್ ಯು ಸೊ ಮಚ್. ಸೂಪರ್.